ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರಾರಂಭ ಮಾಡಲಾಗ್ತಾ ಇದೆ. ಖ್ಯಾತ ಕವಿಗಳಂತ ಶ್ರೀ ಚಂಗೇಶ್ ಪಾಟೀಲ್ ಅವರು ಪ್ರಾರ್ಥನೆ ಗೀತೆ ನಡೆಸ್ಕೊಡ್ಬೇಕಾಗಿ ಕೋರ್ತಾ ಇದ್ದೇನೆ. ದಾರುಣದ ಪುಣ್ಯವೋ ಒಲಿದ ಗುರುಕುಮಾರೇಶ್ವರ, ಯಾವ ಜನ್ಮ ದಾರುಣದ ಪುಣ್ಯವೋ ಒಲಿದ ಗುರುಕುಮಾರೇಶ್ವರ, ಯಾವ ಜನ್ಮ ದಾರುಣದ ಪುಣ್ಯವೋ ಒಲಿದ ಗುರುಕುಮಾರೇಶ್ವರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ, ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ನಮ್ಮೆಲ್ಲರನ್ನು ಸಾಗಿಸಿದ್ದಾರೆ ಈ ಜಾತ್ರಾ ಮಹೋತ್ಸವ ಸಮಿತಿಯ ಸದಸ್ಯರ ಇರ್ತಕ್ಕಂಥ ಶ್ರೀ ಸಂತೋಷ್ ಗಣತಿಯವರು. ಲಿಂಗೈಕ್ಯ ಸದ್ಗುರು ಶ್ರೀ ಹಾರಕೂಡ ಚನ್ನಬಸವ ಶಿವಯೋಗಿಗಳವರ ಎಪ್ಪತ್ತೆರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿವಾನುಭವ ಚಿಂತನ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ನಡೆದಾಡುವ ದೇವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ದಮ್ಮ ಶಿಖಾಮಣಿ ಪೀಠಾಧಿಪತಿಗಳು, ಸಂಸ್ಥಾನ ಹಿರೇಮಠ ಹಾರಕೂಡ ಮತ್ತು ಚಿಂಚೋಳಿ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಕಮಲಕ್ಕೆ ಹಣೆಬರೆದು ಅವರಿಗೆ ಈ ಲೇಖಿಯ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶಿವಾನುಭವ ಚಿಂತನೆಯ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನಿಪುರದ ಶ್ರೀ ಮಾನಿಪುರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೂ ಕೂಡ ಈ ಹಾರಕೂಡ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ಶಿವಾನುಭವ ಚಿಂತನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶಿವಾನುಭವ ಚಿಂತನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಯುವ ಶಾಸಕರು, ಶ್ರೀಮಠದ ಪರಮ ಭಕ್ತರು, ಯುವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ಜಿ ಅವರು ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು, NKSRTC ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜಕುಮಾರ್ ಪಾಟೀಲ್ ತೆಲುಗೂರ್ ಅವರು ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ JDS ಮುಖಂಡರಾಗಿರ್ತಕ್ಕಂಥ ಸಂಜೀವನ್ ಆರ್ ಯಾಕಾಪುರ್ ಅವರಿಗೂ ಕೂಡ ಪರಮ ಭಕ್ತರು ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಚಿಂಚೋಳಿ ಪುರಸಭೆ ಅಧ್ಯಕ್ಷರು ತಾಯಿ ಶ್ರೀಮತಿ ಜಗದೇವಿ ಶಂಕರರಾವ್ ಗಣತಿ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ MSL ಮಾಜಿ ಅಧ್ಯಕ್ಷರು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ವೈದ್ಯನಾಥ್ ಪಾಟೀಲ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ DCC ಬ್ಯಾಂಕ್ ನಿರ್ದೇಶಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಗೌತಮ್ ವೈದ್ಯನಾಥ್ ಪಾಟೀಲ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಚುಂಚೋಳಿಯ ಸೇಡಂ ವಿಭಾಗದ DYSP ಆಗಿರ್ತಕ್ಕಂಥ ರುದ್ರೇಶ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ವಿಶೇಷ ಸತ್ಕಾರ ಶ್ರೀಮಠದಿಂದ ವಿಶೇಷ ಸತ್ಕಾರಕ್ಕೆ ಪ್ರಸ್ತುತರಾಗಿರ್ತಕ್ಕಂಥ ಶ್ರೀಮತಿ ಶ್ರೀ ಡಾಕ್ಟರ್ ವಾಸುದೇವರಾವ್ ವಿ ಕುಲಕರ್ಣಿ ಚಿಂಚೋಳಿ ದಂಪತಿಗಳಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ದಂಪತಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ರೀ ಬಸವರಾಜ್ ಶಿವರಾಯ್ ಸೋಂಕತ್ ಚಿಂಚೋಳಿ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಪಂಡಿತ್ ಶ್ರೀ ಕಲ್ಲಿನಾಥ ಶಾಸ್ತ್ರಿಗಳು ಅಡ್ನೂರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಂಗಮೇಶ್ ಪಾಟೀಲ್ ಗದಗ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಅಶೋಕ್ ಆನಂದ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ.
ಸಂಪಾದಕರು ವಿಜಯವಾಣಿ ಪತ್ರಿಕೆ ಕಲಬುರಗಿ ಸದಾನಂದ ಜೋಶಿ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಚಿಂಚೋಳಿ ಹಾಗೂ ಸುತ್ತಮುತ್ತ ಹಳ್ಳಿಗಳಿಂದ ಆಗಮಿಸಿದಂತ ಹಾಗೂ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದಂತ ಸಂಪರ್ಕ ಮಂಡಳಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ವಿಶೇಷವಾದ 8-9 ದಿನಗಳಿಂದ ವಿಶೇಷ ಬಂದೋಬಸ್ತ್ ನೀಡಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಚಿಂಚೋಳಿ ಪುರಸಭೆ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥ ಪುರಸಭೆ ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಹಾರ್ದಿಕ ಸ್ವಾಗತ ಕೋರುತ್ತಾ ಕೆಲವೇ ನಿಮಿಷಗಳಲ್ಲಿ ಕಲಬುರಗಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಗೋಪಾಲ್ ದೇವ್ ಜಾಧವ್ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತಾ ಈ ಸಮಯದಲ್ಲಿ ನನ್ನನ್ನು ಸ್ವಾಗತ ಭಾಷಣ ಮಾಡಲು ಅನುವು ಮಾಡಿಕೊಟ್ಟದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಗ್ರಂಥಿಯವರಿಗೆ ಈಗ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ದೊಡ್ಡ ಅಲೆಯನ್ನೇ ಬೀಸಿದಂಥ ಕಾಂತಾರ ಸಿನಿಮಾ ನಮ್ಮ ಭಾಗದ ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬೀರಿರ್ತಕ್ಕಂಥ ಕಾಂತಾರ ಸಿನಿಮಾದ ನೃತ್ಯವನ್ನು ಹಾರ್ಕೋಡ್ ಶ್ರೀ ಚೆನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯ 9ನೇ ತರಗತಿ ವಿದ್ಯಾರ್ಥಿ ಸಂಕೇತ್ ರಾಜ್ಕುಮಾರ್ ಅವರು ನೆರವೇರಿಸಿಕೊಡ್ತಾ ಇದೆ. ಈಗ ಕಾಂತಾರ ಸಿನಿಮಾದ ನೃತ್ಯ ನೀವೆಲ್ಲರೂ ನೋಡಿ ಕಣ್ತುಂಬಿಕೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ. ಟೀಚರ್
ಸರ್ 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 ಪ್ಲೀಸ್ ಸರ್ ರೀ. ಮನಮೋಹಕವಾಗಿ ಕಾಂತಾರ ನೃತ್ಯವನ್ನು ಸಾಧಪಡಿಸಿದಂಥ ವಿದ್ಯಾರ್ಥಿ ಬಹುಮುಖ ಪ್ರತಿಭೆ ಶ್ರೀ ಸಂಕೇತ್ ರಾಜ್ಕುಮಾರ್ ಅವರಿಗೂ ಮತ್ತು ಆ ವಿದ್ಯಾರ್ಥಿಯನ್ನು ನೃತ್ಯಕ್ಕೆ ಅನುಗೊಳಿಸಿದಂಥ ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಪ್ರಸ್ತುತರಾಗಿರ್ತಕ್ಕಂಥ ಪೂಜೆ ಚಕ್ರ ಡಾಕ್ಟರ್ ಚೆನ್ನವೀರ ಶಿವಾಜಿಯವರಿಗೆ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಶಂಕರಗೌಡ ಅಲ್ಲಪ್ಪನವರು, ಸುಭಾಷ್ ಚಿರೇಂದ್ರ ಅವರು ಮತ್ತು ಎಲ್ಲ ಜಾತ್ರಾ ಮಹೋತ್ಸವ ಸಮಿತಿಯ ಸದಸ್ಯರು ಆಗಮಿಸಿ ಪೂಜೆಗೆ ಸತ್ಕರಿಸಬೇಕಾಗಿ ಕೋರ್ತಾ ಇದ್ದಾರೆ. ಧರ್ಮ ಪೂಜೆಯಿಂದ ಸತ್ಕಾರ ನೆರವೇರ್ತಾ ಇದೆ. ಹಿರಿಯ ತಾನಾಗಿರ್ತಕ್ಕಂಥ ಕಲಬುರಗಿಯ ಸಂಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೊಡಲಾಗ್ತಾ ಇದೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸೇಡಾ ಮತಕ್ಷೇತ್ರದ ಶಾಸಕರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ಪಟೇಲ್ ಸರ್ ಅವರಿಗೆ ಪೂಜೆಯಿಂದ ಸತ್ಕಾರ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಕಲ್ಲಪ್ಪ ಹುಡುಕಪ್ಪ ಅವರು ಸತ್ಕರಿಸ್ತಾ ಇದ್ದಾರೆ. ಸರ್ ಅದೇ ರೀತಿಯಾಗಿ ಕಲಬುರಗಿಯ ಸಂಸ್ಥರು ಶ್ರೀಮಠದ ಸಂಪರ್ಕವಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೆ ಪೂಜೆಯಿಂದ ಸತ್ಕಾರ. ಅದೇ ರೀತಿಯಾಗಿ ಶ್ರೀಮಠದ ಸರ್ 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 ಆಗಿರ್ತಕ್ಕಂಥ MHL ಮಾಜಿ ಅಧ್ಯಕ್ಷರಂತ ಡಾಕ್ಟರ್ ವಿಕ್ರಮ್ ಪಾಲಿತ್ರ ಅವರಿಗೆ ಪೂಜೆಯನ್ನು ಸತ್ಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಬರ್ರಿ ಬರ್ರಿ ಇಲ್ಲೇ ಬರ್ರಿ ಒಂದು ಕಡೆ ಮುತ್ತೇರು ಎಲ್ಲರೂ ಇಲ್ಲೇ ಕರೆಸ್ತಾರೆ. ಅದೇ ರೀತಿಯಾಗಿ ಜಾತ್ಯತೀತ ಜನತಾದಳದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸಂಜೀವನ ರೇಖಾಪುರ ಅವರಿಗೆ ಪೂಜೆಯಿಂದ ಸತ್ಕಾರ. ಸರ್ ಕಂಟಿನ್ಯೂ ಇರಲಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ಅವರಿಗೆ ಪೂಜೆಯಿಂದ ಸತ್ಕಾರ ನೆರವೇರ್ತಾ ಇದೆ. ಸರ್ ಸರ್ ಅದೇ ರೀತಿಯಾಗಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜಗದೇವಿ ಎಸ್ ಗಣತಿ ಅವರಿಗೆ ಪೂಜೆಯಿಂದ ಸತ್ಕಾರ. ಶ್ರೀ ಚನ್ನಮಲ್ಲಿಕಾರ್ಜುನ ಶ್ರೀಗಳು ಮಾಮನಿ ಅವರಿಗೆ ಪೂಜೆಯಿಂದ ಸತ್ಕಾರ ಸತ್ಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಈ ಚನ್ನಮಲ್ಲಿಕಾರ್ಜುನ ಶ್ರೀಗಳಿಗೆ ಅದೇ ರೀತಿಯಾಗಿ ಮಾನ್ಯ DHO ಸಾಹೇಬ್ ರುದ್ರಾಚಾರ್ಯ ಅವರು ಸರ್ ಆಗಮಿಸಿ ಪೂಜೆಯಿಂದ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಕಳೆದ ಹಿಂದಿನ ಎಲ್ಲ ಜಾತ್ರೆ ಹೋಲಿಸಿದಾಗ ಬಂದೋಬಸ್ತು ಆದರೂ ಇವತ್ತಿನ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ವ್ಯವಸ್ಥಿತವಾಗಿ ಬಂದೋಬಸ್ತನ್ನು ಪೊಲೀಸ್ ಸಿಬ್ಬಂದಿ ವಹಿಸಿದ್ದಾರೆ. ಅವರಿಗೆ ಸನ್ಮಾನಿಸಬೇಕಾಗಿ ಕೊಡ್ತಾರೆ. ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಶಂಕರಗೌಡ ಅಲಪುರ ಸರ್ ಅವರು ಮನೆ CPS ಅವರಿಗೆ ಮತ್ತು PS ಅವರಿಗೆ ಮಲ್ಲಿಂಗವರಿಗೆ ವೇದಿಕೆ ಕರ್ಕೊಂಡ್ಬಂದು ಅವರಿಗೆ ಪೂಜೆಗಳ ಸತ್ಕಾರವನ್ನು ನೆರವೇರಿಸಿಕೊಡಬೇಕಾಗಿ ಕೊಡ್ತೇನೆ. ಮಾನ್ಯ PS ಅವರು ದಯವಿಟ್ಟು ವೇದಿಕೆ ಬರಬೇಕು. ಮಲ್ಲಿಂಗ ಮಾನ್ಯ CPS ಅವರು ಸರ್ ದಯವಿಟ್ಟು ವೇದಿಕೆ ಬಂದು ಪೂಜೆಯ ಸತ್ಕಾರಣೆಯ PH ಅವರು ಸಹ ಆಗಮಿಸಿದರೆ ದಯವಿಟ್ಟು ಬಂದು ನಮ್ಮ PH ಸರ್ ಅವರು ಯಾರ್ಯಾರು ದಯವಿಟ್ಟು ಬಂದೋಬಸ್ತು ಬಂದರೆ ದಯವಿಟ್ಟು ಬಂದು ಪೂಜೆಯ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದಾರೆ. ಕೊಂಚನ PH ಸರ್ ಅವರು ಚಾಲು ಮಾಡ್ರಿ ಇರಲಿ. 24% ಅದ್ರಿ ರೆಗ್ಯುಲರ್ ಇದೀಗ ಮಾಧವಪುರ್ಗದ ಪರಮಪೂಜ್ಯ ಶ್ರೀ ಮಾದಿಪುರ ಶಿವಲಿಂಗ ಮಹಾಸ್ವಾಮಿಯವರ ಆಜ್ಞೆ ಆಗ್ತಾ ಇದೆ. ಆ ಪರಮಪುಜ್ಯನಿಗೆ ಭಕ್ತಿಯ ಪ್ರೀತಿಯ ಗುಣಾಮಗಳು. ಸರ್ ವಲ್ಲಭ್ ಸರ್ ಜರ ಸಮಾರಂಭದ ಸಂಪರ್ಕಗೊಂಡಿರುವ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಮಾದರಿಪುರ ರಾಜ್ಯದಲ್ಲಿ ಪೂಜೆರಿಗೆ ಸರ್ ಪರಮ ಪೂಜ್ಯರು ಸತ್ಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಗೌತಮ್ ಪಾಟೀಲ್ ಸರ್ ಅವರಿಂದ ಪೂಜೆಯಿಂದ ಸತ್ಕಾರ. ಇಲ್ಲಿ ಚಲೋ ಆದ್ರೆ ಗಡಂತೆ ನವಲಿಂಗ್ ಪಾಟೀಲ್ ಅವರು ಸಹ ಪೂಜೆಯಿಂದ ಸತ್ಕಾರವನ್ನು ಸ್ವೀಕರಿಸಬೇಕು.
ಶ್ರೀಮಠದ ಸಂಪರ್ಕ ನೋಡಿ ಪಡೆದವರು. ನಮ್ಮ ಪೊಲೀಸ್ ಇಲಾಖೆಯವರು ಬಹಳಷ್ಟು ಅಚ್ಚುಕಟ್ಟದಿಂದ ಬಂದೋಬಸ್ತ್ ಮಾಡಿದ್ದಾರೆ. ನಮ್ಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಈ 3 ದಿನಗಳ ಕಾಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದರೆ ಅವರಿಗೆ ಹೃದಯಪೂರ್ವಕವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಈ ಬಸವರಾಜ್ ಬೂತ್ಪುರ್ ಅವರಿಗೆ, ಶ್ರೀಮಠ ಭಕ್ತ ಬಸವರಾಜ್ ಬೂತ್ಪುರ್ ಅವರಿಗೆ ಸತ್ಕಾರ. ಈಗ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತದೆ. ಈ ಬಸವರಾಜ್ ಬೂತ್ಪುರ್ ಅವರಿಗೆ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವ ಪೂಜ್ಯ ಮಾಣಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ಮಠ ಮದನಿಪ್ಪರ್ಗ ಅವರಿಗೆ ಪರಮ ಪೂಜ್ಯರು ಸತ್ಕರಿಸಬೇಕಾಗಿ ಕೋರ್ತಾ ಇದ್ದಾರೆ. ಮಾದನಿಪ್ಪರ್ಗದ ಅಲ್ಲ, ಇಷ್ಟು ಜನ ಬಂದಿರಿ, ನಮ್ಮ ಕೈಯಿಂದ ಜೋರಾದ ಚಪ್ಪಾಳೆ ತರಬೇಕು. ನಿಮ್ಮ ಭಕ್ತಿಯ ಏನು ನಮ್ಮ ಹಣ್ಣಿಗೆ ಒಂದು ಸಣ್ಣ ಕೂತು ಬಿಡ್ರಿ, ನಮ್ಮ ಜೈಕಾರ ಮಾಡ್ರಿ. ಹಾರಗೋಡ ಚನ್ನಬಸವೇಶ್ವರ ಮಹಾರಾಜಕಿ. ಎಸ್, ಈಗ ಜ್ಯೋತಿ ಬೆಳಗುವ ಮೂಲಕ ಎಲ್ಲ ನೀಡಬೇಕಾಗಿ ಪರಮ ಪೂಜ್ಯರಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್ ಎದುರು ಬರಬೇಡ್ರಿ ಯಾರು. ಪರಮ ಪೂಜ್ಯ ಮಾಣಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ಮಠ ಮದನಿಪ್ಪರ್ಗವರು ಜ್ಯೋತಿ ಬೆಳಗುವ ಮೂಲಕ ಈ ಸಮಾರಂಭಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ, ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಬೇಕಾಗಿ ಕೋರ್ತಾ ಇದ್ದೇನೆ. ಭಕ್ತಿ ಪ್ರಾಣತೆಯಲ್ಲೇ ಇದ್ದರೆ ಕ್ಯಾಮ್ರಾ ಭಕ್ತಿ ಪ್ರಾಣತೆಯಲ್ಲೇ ಇದ್ದರೆ ದೀಪವೊಂದೇ ನಿಸದು. ಭಕ್ತಿ ಪ್ರಾಣತೆಯಲ್ಲೇ ಇದ್ದರೆ ಜ್ಯೋತಿ ಮುಟ್ಟದೆ ದೀಪವೆಂದೇ ನಿಸದು. ಜ್ಯೋತಿ ಮುಟ್ಟದೆ ದೀಪವೆಂದೇ ನಿಸದು. ಜ್ಞಾನದ ಬಲದಿಂದ ಜ್ಞಾನದ ಕರುಣೆಯ ಜ್ಯೋತಿಯ ಬಲದಿಂದ ನೆರವೇರಿಸಲಾಗ್ತಿದೆ. ವಿಶೇಷ ಸತ್ಕಾರ ಮೊದಲನೇದಾಗಿ ಶ್ರೀಮತಿ ಜಯಶ್ರೀ ಡಾಕ್ಟರ್ ವಾಸುದೇವ ದಂಪತಿಗಳು ವೇದಿಕೆಗೆ ಆಗಬೇಕಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಮಲ್ಲಮ್ಮ ಪತ್ರರಾಜ್ ಶಿವಯ್ಯ ಸುಂಕ ಚಿಂಚೋಳಿ ದಂಪತಿಗಳು ವೇದಿಕೆಗೆ ಬರಬೇಕಾಗಿ ಕೋರ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಡಾಕ್ಟರ್ ಚಿಂಚೋಳಿ ಪಟ್ಟಣದಲ್ಲಿ ಹುಟ್ಟಿ ಇಲ್ಲೇ ತಮ್ಮ ಶಿಕ್ಷಣವನ್ನು ಮುಗಿಸಿ ಮಾದೇವಪ್ಪ ರಾಮಪುರ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯನ್ನು ಪಡೆದು ಕಳೆದ 46 ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ವಾಸುದೇವ್ ಕುಲಕರ್ಣಿಯವರು. ತಮ್ಮ ಪತಿಯ ಎಲ್ಲ ಕಾರ್ಯಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮಾತೃ ಹೃದಯದಿಂದ ಸಾಹಿತ್ಯಿಕ ಮನಸ್ಸುಗಳಿರತಕ್ಕ ಜಯಶ್ರೀ ಕುಲಕರ್ಣಿಯವರು ಒಬ್ಬ ಒಳ್ಳೆಯ ಕವಿಯತ್ರಿ, ಸಾಹಿತಿಗಳು. ಈಗಾಗಲೇ ಪಡಿಬಾಬ, ವಿಯಂಗಮ, ಪಡಿಯಟನ, ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಒಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಇನ್ನೊಬ್ಬರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಜಯಶ್ರೀ ಡಾಕ್ಟರ್ ವಾಸುದೇವ ಕುಲಕರ್ಣಿ ದಂಪತಿಗಳಿಗೆ ಪೂಜ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಸ್ವಲ್ಪ ತಾಯಂದ್ರೆ ಕಾಣ್ತಾ ಇಲ್ಲ ಅಂತ ಫೋಟೋಗ್ರಾಫರ್ಸ್
ಇನ್ನೋರ್ವ ದಂಪತಿಗಳು ಶ್ರೀಮತಿ ಮಲ್ಲಮ್ಮ ಭದ್ರಾ ಶಿವರಾಯ್ ಚಿಂಚೋಳಿ ದಂಪತಿಗಳು. ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡಂತವರು ಶ್ರೀಮತಿ ಮಲ್ಲಮ್ಮ ಭದ್ರಾ ಶಿವರಾಯ್ ದಂಪತಿಗಳು. ಆದರ್ಶ ದಂಪತಿಗಳಾಗಿ ಎಲೆಮರೆಯ ಕಾಯಿಯಂತೆ ಶ್ರೀಮಠದ ಸದ್ಭಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸುಪುತ್ರ ಲಕ್ಷ್ಮೀಕಾಂತ್ ಸುಂಕದವರು ಪುರಸಭೆಯ ಸದಸ್ಯರಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಮಲ್ಲಮ್ಮ ಶಿವರಾಯ ಬಸವರಾಜ ಸುಂಕದವರು ಕೃಷಿ ಕಾಯಕದೊಂದಿಗೆ ಹುಟ್ಟಿನಿಂದ ಕೆಟ್ಟದವರಿಗೆ ಏನೇ ಇದ್ದರೂ ಸಹ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ಎಲ್ಲರ ಮನದಾಳದಲ್ಲಿ ನಿಂತು ಶ್ರೀಮಠದ ಭಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಮಿತ್ತವಾಗಿ ಶ್ರೀಮತಿ ಮಲ್ಲಮ್ಮ ಶಿವರಾಯ ಸುಂಕದ ದಂಪತಿಗಳಿಗೆ ಶ್ರೀಮಠದ ವತಿಯಿಂದ ವಿಶೇಷ ಸತ್ಕಾರ. ಆರಕೋಡ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ, ಆರಕೋಡ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ, 70ನೇ ಜಾತ್ರಾ ಮಹೋತ್ಸವಕ್ಕೆ ವರಪ್ರಸಾದವನ್ನು ಕಲಿತಂತ ಶ್ರೀಮಠ ಅಂದ್ರೆ ನಮ್ಮ ಹಾರ್ಕೋಡ್ ಶ್ರೀಮಠ, ನಮ್ಮ ಹಾರ್ಕೋಡ್ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲಾವಿದರಿಗೆ ಸಾಹಿತ್ಯಗಳನ್ನು ಗುರುತಿಸಿ ಚೆನ್ನಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಾಗ್ತಿದೆ. 5 ಗ್ರಾಂ ಬಂಗಾರ ಜೊತೆಗೆ ಪ್ರಶಸ್ತಿ ಫಲಕದೊಂದಿಗೆ ಈ ಒಂದು ಚೆನ್ನಶ್ರೀ ಪ್ರಶಸ್ತಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಾಬ್ಲಮ್ ಆತ ಸ್ವಲ್ಪ ನಂಬರ್ ಸರ್ ನಾ ಹಾಕ್ತೀನಿ. ವಿಶೇಷವಾಗಿ ನಾವು ಪ್ರಶಸ್ತಿ ಪ್ರದಾನ 100 ಪ್ರಶಸ್ತಿಗಿಂತ ನಮಗೆ ಕಲಾವಿದರಿಗೆ ಚೆನ್ನಶ್ರೀ ಪ್ರಶಸ್ತಿ ವಿಶೇಷ ಇದೆ. ನಿಜವಾಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯಂದಿರಾಗಿ ಕನ್ನಡ ನಾಡಿನಲ್ಲಿ ಮತ್ತು ಹೆಸರಾಂತ ಪುರಾಣ ಪ್ರವಚನಕಾರ ಆಗಿ ಅವರ ಹೆಸರೇ ಪಂಡಿತ್ ಕಲ್ಲಿನಾಥ್ ಶಾಸ್ತ್ರಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತರಬೇಕು. ಅವರು ನಿರಂತರವಾಗಿ ನಮ್ಮ ಶ್ರೀಮಠದಲ್ಲಿ 2ನೇ ಬಾರಿಗೆ ಪುರಾಣ ಪ್ರವಚನ ನೀಡಿದ ಖ್ಯಾತಿ ಅದು ಯಾರಿಗಾದ್ರೂ ಹೋಗ್ತಾ ಅಂದ್ರೆ ನಮ್ಮ ಪಂಡಿತ್ ಕಲ್ಲಿನಾಥ್ ಶಾಸ್ತ್ರಿಗಳು ಹೋಗ್ತಾ ಇದೆ. ಇವತ್ತು ನಿಜವಾಗಿ ಪರಮ ಪೂಜ್ಯ ಮಹಾಸನ್ನಿಧಿಯವರು ಅವರಿಗೆ ಪ್ರೀತಿಯಿಂದ ಚಿನ್ನದ ಉಂಗುರವನ್ನಿಟ್ಟು ಮೇಡಮ್ ಕಳೆದ 35 ವರ್ಷಗಳಿಂದ ಕಲಾ ಸೇವೆಯನ್ನು ಕಲ್ಯಾಣಚಾತ್ರಿ ಅಡ್ಡೋಣ ಮಾಡ್ತಾ ಇದ್ದಾರೆ. ಆಕಾಶವಾಣಿ ಕಲಾವಿದರಾಗಿ ಮಾನ್ಯತೆ ಪಡೆದಿದ್ದಾರೆ. 50ಕ್ಕಿಂತ ಹೆಚ್ಚು ಕೀರ್ತನೆ ಧ್ವನಿ ಸುರುಳಿಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಂತ ಸಂಚರಿಸಿ ತಮ್ಮ ವಾಗ್ದಾರಿಯನ್ನು ಹರಿಸಿದ್ದಾರೆ. ಭಕ್ತರಿಗೆ, ಆರಾಧಕರಿಗೆ, ಆಸಕ್ತರಿಗೆ ಭಕ್ತಿ ಸುದ್ದಿಯನ್ನು ಹರಿಸಿದವರು ಶ್ರೀ ಕಲ್ಯಾಣಚಾತ್ರಿ ಅಡ್ಡೋರವರು. ಇವರ ಪುರಾಣ ಪ್ರವಚನ ಕ್ಷೇತ್ರ ಸಾಧನೆ ಗುರುತಿಸಿ ಶ್ರೀ ಕುಮಾರೇಶ್ವರ ಪ್ರಶಸ್ತಿ, ಗೋವಾ ಕರಿನಾಡೋತ್ಸವ ಪ್ರಶಸ್ತಿ, ಕೀರ್ತನ ಶ್ರೀ ಪ್ರಶಸ್ತಿ, ಶಿವಲಿಂಗ ಶ್ರೀ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇವರ ಪುರಾಣ ಪ್ರವಚನ ಕ್ಷೇತ್ರ ಸಾಧನೆ ಗುರುತಿಸಿ ಪೂಜ್ಯ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಚೆನ್ನಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ, ಚಿನ್ನದ ಉಂಗುರ, ಫಲಕ ಮತ್ತು ಆಶೀರ್ವಾದ ಪೂರ್ವಕವಾಗಿ ಪೂಜ್ಯರು ಶ್ರೀ ಕೈನಾಥ್ ಶಾಸ್ತ್ರಿ ಅಡ್ಡೋರ್ ಅವರಿಗೆ ಚೆನ್ನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಅದು ಹಸಿರು ಶಾಲನ್ನು ಹಚ್ಚಿ ನಾಡಿನ ತುಂಬ ಹೆಸರು ಮಾಡಿ ಹಾರಕೋಡ ಚಿಂಚೋಳಿ ಮಠದ ಶ್ರೀಮಠದ ಪೀಠಾಧಿಪತಿಗಳು ಪ್ರೀತಿಯಿಂದ ಗೌರವಿಸಿ, ಪ್ರೀತಿಸಿ, ಆನಂದಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪಂಡಿತ್ ನಮ್ಮ ಕಲ್ಲಿನಾಥ್ ಶಾಸ್ತ್ರಿಗಳು ಅಡ್ಡೂರ್ ಗದಗ ಅವರಿಗೆ ಅನಂತ ಅಂತ ಧನ್ಯವಾದಗಳು. ಎರಡನೇವರಾಗಿ ಶ್ರೀ ಸಂಗಮೇಶ್ ಎಸ್ ಪಾಟೀಲ್. ಸಂಗಮೇಶ್ ಪಾಟೀಲ್ ಅವರು ಮೂಲತಃ ನಮ್ಮ ಕಲಬುರಗಿ ಜಿಲ್ಲೆಯವರು ಇದ್ದಾರೆ. ಪಂಡಿತ್ ಪುಟ್ಟರಾಜ ಗವಾಯಿಗಳವರಿಗೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಿರಂತರವಾದ 15 ವರ್ಷ ಪೂಜ್ಯರ ಗರಡಿಯಲ್ಲಿ ತಮ್ಮ ಸಂಗೀತದ ಸಾಧನೆ ಮಾಡಿದ್ದಾರೆ. ಅನೇಕ ಪುರಾಣ ಪ್ರವಚನ ಸಾಧಕರ ಜೊತೆ, ಪುರಾಣಿಕರ ಜೊತೆಗೆ, ಸಂಗೀತ ಕಲಾವಿದರ ಜೊತೆಗೆ ವಿಶೇಷವಾದ ಸಂಗೀತ ಸೇವೆ ಮಾಡಿ ಖ್ಯಾತಿ ಹೊಂದಿರುವ ಯುವ ಕಲಾವಿದರು ಸಂಗಮೇಶ್ ಪಾಟೀಲ್ ಅವರು. ಶ್ರೀ ಸಂಗಮೇಶ್ ಪಾಟೀಲ್ ಅವರು ಸುಮಧುರ ಶ್ರೀಕಂಠದ ಪ್ರಖ್ಯಾತ ಸಂಗೀತಗಾರರು. ಇವರು ಸದ್ಯ ನಮ್ಮ ಕಲಬುರಗಿ ಆದರೂ ಸತ್ರ ಕಲಿಗಿನ ನಿವಾಸಿಗಳಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಾನಪದ ಸಂಗೀತ, ವಚನ ಸಂಗೀತ, ಸುಗಮ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಯುವಜನೋತ್ಸವ, ರಾಜ್ಯ ಪತ್ರಕರ್ತ ವೇದಿಕೆ, ಕೂಕು, ದರ ಬೇಂದ್ರೆ ಗೀತಯಾತ್ರೆ,
ಶರೀಫ್ ಗೀತರ ಅನೇಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅನೇಕ ಮಠ ಮಂದಿರಗಳ ಕಾರ್ಯಕ್ರಮ ನೀಡಿದ್ದಾರೆ. ಇವರ ಗಾನ ಸುದೆಯನ್ನು ಗುರುತಿಸಿ ಗಾನ ಕಿಶೋರ, ಗಾನ ಕೋಗಿಲೆ, ಗಾನ ಗಂಗೋತ್ರಿ, ಸ್ವರಗಾಯನ ಸಿರಿ ಮುಂತಾದ ಪ್ರಸಿದ್ಧಿಗಳು ಸಂಘ ಸಂಸ್ಥೆಗೆ ನೀಡಿ ಗೌರವಿಸಿವೆ. ಈಗ ಇವರ ಸಂಗೀತ ಸೇವೆಯನ್ನು ಗುರುತಿಸಿ ಪರಮ ಪೂಜ್ಯರು 5 ಗ್ರಾಂ ಚಿನ್ನದುಂಗುರ, ಫಲಕ ಮತ್ತು ಶಾಲು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಜೀವನದಾಗ ಸಾಥಿ ಚೆನ್ನಾಗಿರ್ಬೇಕಂತ, ಗಂಡ ಹೆಂಡತಿ ಬದುಕಿನಲ್ಲಿ ಕೂಡ ಸಾಥ್ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರ್ತದ. ಹಾಡೋರಿಗೆ ತಬಲಾ ಚಂದ ಇರಬೇಕಂತ ತಬಲಾ ಸಾಥ್ ನೀಡಿರುವ ಕಲಬುರಗಿ ಜಿಲ್ಲೆಯ ಆಳಂದಿನ ಅಶೋಕ್ ಅವರು, ಅವರ ಮನೆತನವೇ ಸಂಗೀತ ಕ್ಷೇತ್ರಕ್ಕಿದೆ. ಅವರ ಮುತ್ತಜ್ಜ ಹಿಡ್ಕೊಂಡು ಇವತ್ತ ತಾತ, ಮುತ್ತಜ್ಜ, ಅವ್ರ ತಂದೆ, ಅಣ್ಣ, ತಮ್ಮ ಇಡೀ ಪರಿವಾರ ಸಂಗೀತ, ಸಾಹಿತ್ಯ, ತಬಲಾವಾದನ, ಗಾಯನ, ನಾಟಕ ರಂಗ, ಕಲೆ, ಆ ಸಂಗೀತ ಕ್ಷೇತ್ರಕ್ಕೆ ಹೆಸರು ಮಾಡುವ ಅಶೋಕ್ ಆನಂದ್ ಅವರು. ಶ್ರೀ ಅಶೋಕ್ ತೇಲಿ ಆನಂದ್ ನಾಡಿನ ಸುಪ್ರಸಿದ್ಧ ಸಂಗೀತ ಸಂಯೋಜಕರು. ಈಗ ಸದಾನಂದ್ ಜೋಶಿ ಅವರು ವಿಜಯವಾಣಿ ಕಲಬುರಗಿಯ ವಿಜಯವಾಣಿ ಪತ್ರಿಕೆಯ ಶ್ರೀ ಸದಾನಂದ ಜೋಶಿ ಅವರು ಮೂಲತಃ ಬೀದರ್ ಜಿಲ್ಲೆಯವರು, ಬೀದರ್ ಹತ್ತಿರದ ಜನವಾಡ ಗ್ರಾಮದವರು. ಇವರು ಅಪ್ಪಟ ಗ್ರಾಮೀಣ ಪ್ರಕೃತಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಪದವಿಯವರೆಗೆ ಅಧ್ಯಯನ ಮಾಡಿದವರು. ಬಾಲ್ಯದಿಂದಲೂ ಸಮಾಜಕ್ಕೆ, ದೇಶಕ್ಕೆ ಸೇವೆ ಸಲ್ಲಿಸುವಂತ ಕೆಲಸವನ್ನು ಹೊಂದಿದಂತವರು. ಇದಕ್ಕಾಗಿ ಆಯ್ದುಕೊಂಡಿರುವ ಪತ್ರಿಕಾ ರಂಗ. ಶ್ರೀ ಸದಾನಂದ ಜೋಶಿ ಅವರು ಪತ್ರಿಕಾ ರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ್ದಾರೆ. ಅವರ ಮಾಧ್ಯಮದ ಮೂಲಕ ಹಲವಾರು ಸಮಸ್ಯೆಗಳು ಬಿಂಬಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 1994ರಲ್ಲಿ ಬೀದರ್ನಿಂದ ಬರುವ ಉತ್ತರ ಕನ್ನಡ ಪತ್ರಿಕೆಯಲ್ಲಿ ಕರಡುತ್ತಿದ್ದ ಕೆಲಸದ ಮೂಲಕ ಪತ್ರಿಕಾ ರಂಗದ ತಮ್ಮದೇ ಸೇವೆಯನ್ನು ಮಾಡಿದ್ದಾರೆ. ಶ್ರೀ ಸದಾನಂದ ಜೋಶಿ ಅವರಿಗೆ ಚಿನ್ನದುಂಗುರ ಮತ್ತು ಫಲಕದೊಂದಿಗೆ ಪೂಜೆ ಸತ್ಕರಿಸಿದ ಜೋರಾದ ಚಪ್ಪಾಳೆ. ಚನ್ನಬಸವೇಶ್ವರ ಮಹಾರಾಜ ಕಿ ಸಂಭ್ರಮದ ಈ ಒಂದು ಪ್ರಶಸ್ತಿಗೆ ನೀವು ಕೈ ಜೋಡಿಸಬೇಕಾದ್ರೆ ಜೋರಾದ ಚಪ್ಪಾಳೆ ತರಬೇಕು ಭಕ್ತರಿಂದ. ಇದು ಛತ್ರಿ ಪ್ರಶಸ್ತಿ. ಸದಾನಂದ ಜೋಶಿ ಕರೆಕ್ಟ್ ಟೈಮಿಗೆ ಬಂದ್ರು ನೋಡಿ, ಪ್ರಶಸ್ತಿ ಅಂದುಕೊಳ್ಳೆ ಬಂದ್ರು ನೋಡಿ. ಅದು ಏನು ಭಕ್ತಿ ಇಲ್ಲ, ನಿಜವಾಗಿ ಆ ಸದಾನಂದ, ಶಿವಾನಂದ, ಸಚ್ಚಿದಾನ ಹೆಸರಿನಲ್ಲಿ ಆಗಿದೆ. ಸದಾನಂದ ಜೋಶಿ ಅವರು ನಿಜವಾಗಿ ನಮ್ಮ ಬೀದರ್ಗೆ ಖುಷಿ ಆಗುತ್ತಾ. ಇದೀಗ ಕಲಬುರಗಿ ವಿಜಯವಾಣಿಯ ಸ್ಥಾನಿಕ ಸಂಪಾದಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಶಸ್ತಿಯನ್ನು ಪಡೆದಂತೆ ಎಲ್ಲ ಮಹನೀಯರಿಗೆ ಅನಂತ ಅಭಿನಂದನೆಗಳು. ಆರ್ಕೋಡು ಶ್ರೀಗಳ ಆಶೀರ್ವಾದದಿಂದ ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ತಾವು ಮಾಡಿ ಅಂತ ವೇದಿಕೆ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಷ್ಟು ಚಂದ ಪ್ರಶಸ್ತಿ ಆಗಿದೆ. ನೀವು ಕೈ ನಾವು ಜೋರಾದ ಚಪ್ಪಾಳೆ ಅವರಿಗೆ ಬಹಳ ಖುಷಿ ಆಗ್ತಾ ಇದೆ. ಹೌದು ಆಮೇಲೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ನಿಮಗೂ ಕೂಡ ಇಂಥ ಪ್ರಶಸ್ತಿ ಬರ್ರಿ ನಾನು ಆಶಿಸ್ತೇನೆ. ಸಾಧನೆ ಬೇಕು, ಸಾಧಕರಿಗೆ ಪುರಸ್ಕಾರ ಮತ್ತು ಈ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿರುವ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಚರಿತ್ರ ಬಳಿ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಸಂಸ್ಥಾನ ನಿರ್ಮಾಣ ಆರ್ಕೋಡು ಚಿತ್ತೂರವರಿಗೆ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಯುವಕ ಮಿತ್ರರು ಆಗಮಿಸಿ ಪೂಜೆಯನ್ನು ಸತ್ಕರಿಸಬೇಕು ಅಂತ ಇದ್ದೇನೆ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಮುಖರಾಗಿರ್ತಕ್ಕಂಥ ಚಕ್ರಗೌಡ ಅಲ್ಲಪ್ಪರವರು, ಸುಭಾಷ್ ಚಿವೇಂದ್ರವರು, ನಾಗರಾಜ್ ಮಲ್ಕೂರ್ ಅವರು, ರವಿಕಾಂತ್ ಹೊತ್ತಬದಿ ಅವರು, ರಾಜನಾಥ್ ನಾಡಿಕರ್ ಅವರು, ಅಜಿತ್ ಪಾಟೀಲ್ ಅವರು, ಸಂತೋಷ್ ಕಡಗದವರು, ಸಂತೋಷ್ ಗಡಂದಿಯವರು ಮತ್ತು ಎಲ್ಲ ಯುವಕ ಮಿತ್ರರು ದಯವಿಟ್ಟು ವೇದಿಕೆ ಬಂದು ಪರಮ ಪೂಜೆಯನ್ನು ಸತ್ಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ನಮ್ಮ ಗಣತೆ ಸ್ವಲ್ಪ ಸರ್ ಒಂದು ನಿಮಿಷ. ಫುಲ್ ವೈಡ್ ಒಳಗೆ ಹೊಂಟದ ನೋಡಿ. ನಮ್ಮ ದಯವಿಟ್ಟು ಗುರುಗಳ ಅಪ್ಪಣೆ ಇದೆ, ಯಾರು ಎತ್ತೋಗ್ಬಾರ್ದಮ್ಮ. ಗುರುಗಳ ಆಶೀರ್ವಚನ ಆಗುತ್ತೆ, ಯಾರು ಎತ್ತೋಗ್ಬೇಡ್ರಿ. ದಯವಿಟ್ಟು ನಿಮಗೆ ಮೊದಲೇ ಹೇಳಿದ್ವಿ, ಕೂಡ್ಬೇಕು.
ಇವತ್ತ ಗುರುಗಳ ಅದೇ ರೀತಿಯಾಗಿ ಮಾನ್ಯ ಆಶೀರ್ವಾದ ಶಾಸಕರಾಗಿದ್ದ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಮತ್ತು ಸ್ವತಂತ್ರರಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಈರುವರ ಪೂಜೆಗೆ ಸತ್ಕರಿಸ್ತಾ ಇದ್ದಾರೆ. ಆ ಪೂಜೆ ಆರ್ಕೋಡ್ ಶ್ರೀಗಳಿಗೆ ಮತ್ತು ಮಾದನಿಪುರ ಶ್ರೀಗಳಿಗೆ ಮನೆ MLA ಸಾಹೇಬರು ಮತ್ತು MP ಸಾಹೇಬರು ಸತ್ಕರಿಸಬೇಕಾಗಿ ನೋಡ್ತಾ ಇದ್ದಾರೆ. ನಾನು ಪಕ್ಕದ ವಿನಂತಿ ಮಾಡ್ತೇವೆ, ಎಲ್ಲ ತಾಯಿದ್ರು 1 ಗಂಟೆ ಕಾಲ ಕೂಡ್ಬೇಕು. ಮೊದಲೇ ಹೇಳಿದೆಮ್ಮ ನಿಮ್ಗೆ, ಸಭೆ ಸ್ವಲ್ಪ ಕರೆಕ್ಟ್ ಆಗಬಾರ್ದು, ಸಭಾನು ಹಾಗೇ ಇರುತ್ತ. ನೀವು ನೀಟ್ ಇದ್ರೆ ನಾವು ಸ್ವೀಟ್ ಆಗಿರ್ತೀವಿ, ನೀವು ಚಂದ ಇದ್ರ ಬಹಳ ಚಂದ, ವೇದಿಕೆ ಚಂದ ಕಾಣ್ತ. ಇವ್ರು ಚಂದ ಬರ್ತಾರ ಪತ್ರಕರ್ತರು, ಸ್ವಲ್ಪ ಪಾಯಿಂಟ್ ಟು ಪಾಯಿಂಟ್ ಅಗಲಾಡ್ತಾ ಇಲ್ಲ. ಈಗ ಕೂಡ್ಬೇಕು, ಕೂಡಾಕೊಂದು ಜಾಗ, ಹಾಡಾಕೊಂದು ರಾಗ, ಅದಕ್ಕೆ ಬೇಕೊಂದು ಯೋಗ ಅದ. ಇದು ಫಸ್ಟ್ ಅದ, ನೀವೇ ಬೆಸ್ಟ್, ಹೋದ್ರೆ ವೇಸ್ಟ್. ನನ್ನೊಂದು ರಿಕ್ವೆಸ್ಟ್ ಇರಬೇಕು, ಅಡ್ಜಸ್ಟ್. ನಿಮ್ಮ ಚಪ್ಪಾಳೆ ಇಂಟ್ರೆಸ್ಟ್ ಬರ್ಲಿ, ಜೋರಾದ ಚಪ್ಪಾಳೆ ನೋಡಿ ಮಕ್ಕಳವ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಪರಮ ಪೂಜ್ಯರಿಗೆ ಬೆಳ್ಳಿಯ ಕಿರೀಟ ಇರ್ತದೆ, ಜೋರಾದ ಚಪ್ಪಾಳೆ ತರಬೇಕು ಭಕ್ತಾದಿಗಳು. ಈಗ ಹೊಂದ್ಕೊಂಡು ಕಾರ್ಯಕ್ರಮ ನಿಮ್ಮ ಸ್ಪೇಸ್ ಹಾರಗೋಡ ಚನ್ನಬಸವೇಶ್ವರ ಮಹಾರಾಜ ಕೀ. ವಾ, ಈ ಕಡೆ ಎಷ್ಟು ಹೇಳ ಇದ್ದೀರಿ ನೀವು. ಪೂಜ್ಯರಿಗೆ ಬೆಳ್ಳಿ ಕಿರೀಟವನಿಕೆ ಶಾಲು ಹಾರದೊಂದಿಗೆ ಮನೆ ಛಾಯಾಚಕ್ರ ಮತ್ತು ಸಂಸದರು ಸನ್ಮಾನಿಸ್ತಾ ಇದ್ದಾರೆ. ಸ್ಕ್ರೀನ್ ಬರ್ಲಾಗಿದೆ ಅಂತ ನೋಡ್ರಿ. ಮಾದನಿಪರ್ಗದ ಪರಮ ಪೂಜ್ಯ ಶ್ರೀ ಮಾದನಿಪುರ ಶಿವಲಿಂಗ ಮಹಾಸ್ವಾಮಿಯವರು ಕೂಡ ಪ್ರೀತಿಯಿಂದ ಗೌರವದ ಸತ್ಕಾರ. ಹೆಮ್ಮೆಯ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್. ಪ್ಲೀಸ್ ವೈಡ್. ಧನ್ಯವಾದಗಳು. ಈಗ ವೇದಿಕೆ ಕಲೆ ಮಾಡಿ ಪ್ಲೀಸ್. ಶ್ರೀಮಠದ ಸದ್ಭಕ್ತರು ಯಾವತ್ತು ಹಾರ್ಕೋಡು ಶ್ರೀಮಠದೊಂದಿಗೆ ಅವಿನಾಭಾವಿ ಸಂಬಂಧವನ್ನು ಹೊಂದಿರತಕ್ಕಂಥ ಶ್ರೀ ನಾಗರಾಜ್ ಕಲ್ಪುಡಿಗೆ ಅವರು ಶ್ರೀ ನಾಗರಾಜ್ ಕಲ್ಪುಡಿ ಅವರು ಪೂಜ್ಯರಿಗೆ 60ನೇ ಶತಾಬ್ದಿ ಪೂರ್ಣವಾದ ಪ್ರಯುಕ್ತ 60 ಕೆಜಿಯ ಬೆಳ್ಳಿ ಕಿರೀಟದೊಂದಿಗೆ 60 ತೊಲೆಯ ಬೆಳ್ಳಿ ಕಿರೀಟದೊಂದಿಗೆ ಶ್ರೀ ನಾಗರಾಜ್ ಕಲ್ಬುರ್ಗಿ ದಂಪತಿಗಳು ಪರಮ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬೆಳ್ಳಿ ಕಿರೀಟವನ್ನು ತೊಡಿಸಿ ಶ್ರೀ ನಾಗರಾಜ್ ಕಲ್ಬುರ್ಗಿ ಮತ್ತು ಅವರ ದಂಪತಿಗಳು ಮಕ್ಕಳು ಪರಮ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಶ್ರೀ ನಾಗರಾಜ್ ಕಲ್ಬುರ್ಗಿ ಅವರು ಶ್ರೀಮಠದ ಸದ್ಭಕ್ತರು, ಯಾವತ್ತು ಹಾರ್ಕೋಡು ಶ್ರೀಮಠದ ಸೇವೆಯ ಕೈಂಕರ್ಯದಲ್ಲಿ ತೊಡಗಿಕೊಂಡಿರ್ತವರು. ಇದೇ ವರ್ಷ ಹಾರ್ಕೋಡು ಶ್ರೀಗಳ ಆಶೀರ್ವಾದದಿಂದ ಅವರ ಮಗಳಿಗೆ ಡಾಕ್ಟರ್ ಮೆಡಿಕಲ್ ಸೀಟ್ ಸಿಕ್ಕಿದೆ. ಆ ಸೀಟನ್ನು ಪಡೀಲಿಕ್ಕೆ ನಮ್ಮ ಹಾರ್ಕೋಡು ಶ್ರೀಗಳು ಆಶೀರ್ವಾದ ಸಾಕಷ್ಟಿದೆ. ನಾಗರಾಜ್ ಕಲ್ಬುರ್ಗಿ ಆಗಾಗ ನಮ್ಮೆಲ್ಲರಿಗೆ ಹೇಳ್ತಾ ಇರ್ತಾರೆ, ಸಮಸ್ಯೆ ಆಗಿತ್ತು ಅಂತ. ಸಮಸ್ಯೆ ತುಳಿಯಲು ಸಹ ರಾಷ್ಟ್ರೀಯ ಹಂತದಲ್ಲಿ ಅದನ್ನು ಬಗೆಹರಿಸಿಕೊಟ್ಟಂತ ನಮ್ಮ ಹಾರ್ಕೋಡು ಪರಮ ಪೂಜ್ಯರಿಗೆ 60 ತೊಲೆಯ ಬೆಳ್ಳಿ ಕಿರೀಟ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಪರಮ ಪೂಜ್ಯರಿಗೆ ನಾಗರಾಜ್ ಕಲಬುರ್ಗಿ ದಂಪತಿಗಳು ಶ್ರೀ ನಾಗರಾಜ್ ಕಲಬುರ್ಗಿ ಮಗಳಿಗೆ MBBS ಸೀಟ್ ಆಗಿ ಅದು ಲೆಫ್ಟ್ ಆಗಿ ಹೋಗಿತ್ತು, ಇನ್ನಾಗದು ಹೊರಗೆ ಹೋಗ್ಬಿಟ್ಟಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಬಗೆಹರಿಸಿದಾಗ ಹಾರ್ಕೋಡು ಶ್ರೀಗಳ ಒಂದು ಆಶೀರ್ವಾದದಿಂದ ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ MP ಸರ್ ಅವರಿಗೆ ಮೂಲಕವಾಗಿ ಅದನ್ನು ರಾಷ್ಟ್ರೀಯ ಹಂತದಲ್ಲಿ NCERT ಹಂತದಲ್ಲಿ ಹೋರಾಟವನ್ನು ಮಾಡಿ ಕೆಲವು ದಿನಗಳಲ್ಲಿ ಕೊನೆಯ ದಿನಾಂಕದ ಸಂದರ್ಭದಲ್ಲಿ ಅದನ್ನು ಮರಳಿ ಸೀಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೂಜ್ಯರ ಆಶೀರ್ವಾದದಿಂದ ಮಗು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವೈದ್ಯಕೀಯ ಕ್ಷೇತ್ರ ಸಲ್ಲಿಸುವಂತಾಗಲಿ ಅಂತ ಪರಮ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ನೋಡಿ, ಹೆಂಡತಿ ಕೂಡ ಇಷ್ಟು ಚಂದ ಆದಾರಂದ್ರ ಭಕ್ತಿಗೆ ಒಬ್ಬರು ನಾವೇನ್ ಮಾಡ್ಲೇವ ನೀವೇನ್ ಮಾಡ್ಕೋದು. ನಿಜವಾಗಿ ಸುಮಂದ್ರ ಅಕ್ಕಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದು ಜೋರಾದ ಚಪ್ಪಾಳೆ. ಗಂಡ ಹೆಂಡತಿಯ ಒಂದು ಭಕ್ತಿಯ ಸಮರ್ಪಣೆ. ಮಗಳು ದೀಪ್ತಿ
ನಿಜವಾಗಿ ಲೆಫ್ಟ್ ಆಗಿತ್ತಂತ ಈಗ ರೈಟ್ ಆಗ್ಯದ. ನಿಮ್ಮದೇ ಸೈಟು, ನೀವೇ ಹೆಡ್ ಲೈಟು, ಚಂದ ಆದ್ರೆ ಹೋದ್ರೆ ಆಲ್ ರೈಟ್. ಏ ಈ ಕಡೆ ಬಾ. ನಿಮ್ಮ ಸಾಧನೆಗೆ ಅಭಿನಂದನೆ ಗುರುಗಳು. ಸ್ವಲ್ಪ ಹಿಂದೆ ಆಶೀರ್ವಾದ ಮಾಡ್ತಾರೆ. ಕೀರ್ತಿ ಬಾಮ್ಮ, ನೀವು ಓದಬೇಕು ಕಾಲೇಜ್, ಬೆಳಿಬೇಕು ನಾಲೆಜ್, ಒಂದು ಮ್ಯಾರೇಜ್, ಫುಲ್ ಕವರೇಜ್. ಹೇಗಿದೆ ಇಮೇಜ್? ನಿಜವಾಗಿ ಭಕ್ತಿ ಬೇಕು ಗುರುವಿನ ಮೇಲೆ. ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಪ್ರೀತಿಯ ಶುಭ ಕೋರ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರು ಮತ್ತು ನಮ್ಮ ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ. ಅವರಿಗೆ ಪ್ರೀತಿಯಿಂದ ಗುರುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೆಮ್ಮೆಯ ಕಲಬುರಗಿ ಕಲಬುರಗಿ ಅದೇ ರೀತಿಯಾಗಿ ಶ್ರೀ ಮಹೇಶ್ ಹೊಂಡ ಶೋರೂಮ್ ಮಾಲಕರು ವಿಜಯ ಸತ್ಕಾರವನ್ನು ಪರಮ ಪೂಜ್ಯರಿಗೆ ಮಾಡ್ತಾ ಇದ್ದಾರೆ. ಶ್ರೀ ಮಹೇಶ್ ಹೊಂಡರ ರವರಿಂದ ಪರಮ ಪೂಜ್ಯರಿಗೆ ವಿಶೇಷ ಸತ್ಕಾರ ಇದೆ. ಶ್ರೀ ಹಜೀಬ್ ಅಬ್ದುಲ್ ಹಮೀದ್ ಪ್ರೆಸಿಡೆಂಟ್ ಆಫ್ ನಮಲ್ ಸೊಸೈಟಿ ಅವರು ಸಹ ಪ್ರತಿ ವರ್ಷದ ಈ ವರ್ಷವೂ ಸಹ ಪರಮ ಪೂಜ್ಯರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ನೋಡಿ ಚನ್ನವೀರ್ಗ ಅಪ್ಪರಂದರು ನೀವು ಮೊದಲು ಡಾಕ್ಟರ್ ಆಗತ್ತೆ, BC ಆಗತ್ತೆ. ಜೋರಾದ ಚಪ್ಪಾಳೆ. ಗುರುವಾಣಿ ಹೇಗಿದೆ ಗೊತ್ತಿಲ್ಲ. ಅವನ ಹೆಸರು ಚನ್ನವೀರ್ ಅಪ್ಪೋರಿಟ ರೋಡ್. ಹಾ ಇಬ್ಬರು ಈ ಕಡೆ ಬರ್ರಿ. ಇಚ್ಚಾಕ್ ಬರ್ರಿ ಇಬ್ಬರು. ಮಹೇಶ್ ಧನ್ಯವಾದಗಳು ಮಹೇಶ್ ಹೊಂಡ ಶೋರೂಮ್ ಮಾಲೀಕರಿಗೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಿದೆ ಎನ್ನುವಂತೆ ಪ್ರತಿ ವರ್ಷವೂ ಸಹ ಮುಸ್ಲಿಂ ಸಮುದಾಯದ ನಮಾಜ್ ಸೊಸೈಟಿ ವತಿಯಿಂದ ಶ್ರೀ ಹಫೀಜ್ ಅಬ್ದುಲ್ ಹಮೀದ್ ಪ್ರೆಸಿಡೆಂಟ್ ಅವರು ಪ್ರಮುಖರಿಗೆ ಭಾವೈಕ್ಯತೆ ರೂಪವಾಗಿ ಪ್ರತಿ ವರ್ಷ ಸನ್ಮಾನವನ್ನು ನೆರವೇರಿಸಿದರೆ ಅವರಿಗೆ ಅನಂತ ಧನ್ಯವಾದಗಳು. ಏನಾದರಾಗೋ ಮೊದಲು ಮಾನವನಾಗೋ, ಹಿಂದೂ ಮುಸ್ಲಿಮನಾಗೋ, ಬೌದ್ಧ ಕ್ರಿಸ್ತವನೇ ಆಗೋ, ಏನಾದರಾಗೋ ಮೊದಲು ಮಾನವನಾಗೋ ಎನ್ನುವ ಹಾಗೆ ನಾವೆಲ್ಲರೂ ಭಾವೈಕ್ಯತೆಯಿಂದ ಸಾಗಬೇಕಾಗಿದೆ. ಹಾರ್ಕೊಂಡು ಮಠ ಭಾವೈಕ್ಯತೆ ಮಠ ಅಂತ ಎನ್ನುವುದರ ಮೂಲಕ ಸನ್ಮಾನಿಸಿದಂತ ನಮಾಜ್ ಸೊಸೈಟಿ ಅಧ್ಯಕ್ಷ ಧನ್ಯವಾದಗಳು. ಈಗ ಸನ್ಮಾನಿತರ ಪರವಾಗಿ ಸನ್ಮಾನ್ಯ ಶ್ರೀ ಚಂದ್ರನ್ ಜೋಶಿ ಸರ್ ಅವರು ವಿಜಯವಾಣಿಯ ಸ್ಥಾನಿಕ ಸಂಪಾದಕರು ಮಾತಾಡಬೇಕಾಗಿ ಕೋರ್ತಾ ಇದ್ದಾರೆ. ನಮಸ್ಕಾರಗಳು. ಪರಮ ಪೂಜ್ಯ ನಿರ್ಣಯಕ್ಕೆ ಸದ್ಗುರು ಶ್ರೀ ಹಾರ್ಕೂರ್ನ ಚನ್ನಬಸವ ಶಿವಯೋಗಿಗಳವರ 72ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ಭಾಗದ ಪ್ರಖರ ಆಧ್ಯಾತ್ಮಿಕ ಚಿಂತಕರು, ನಮಗೆಲ್ಲ ಸದಾ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಎಲ್ಲ ಗಣ್ಯರಿಗೆ ಎಲ್ಲ ತಾಯಿಗಳಿಗೆ ನಮಸ್ಕರಿಸುತ್ತಾ, ನಾನು ಕಲಬುರಗಿ ವಿಜಯವಾಣಿ ಸ್ಥಾನಿಕ ಸಂಪಾದಕನಾಗಿ ಕುರ್ಚಿ ಮೇಲೆ ಹೋಗಿ ಕೊಡ್ಬೇಕಿದು ಸ್ಟೇಜ್ ನೀವು ಹಿಂಗೆ ನಾನು ಒಬ್ಬ ಪತ್ರಕರ್ತನಾಗಿ ಅಲ್ಲ, ಯಾವಾಗಲೂ ಒಬ್ಬ ಭಕ್ತನಾಗಿ ನಾನು ಪ್ರತಿ ವರ್ಷ ಹಾರ್ಕೂಡು ಮಠಕ್ಕೆ ಹಾರ್ಕೂಡು ಜಾತ್ರೆ ಹೋಗ್ತಾ ಇರ್ತೀನಿ. ಇವತ್ತು ಇಲ್ಲಿ ಕೂಡ ನಾನು ಒಬ್ಬ ಭಕ್ತನಾಗಿಯೇ ನಾನು ಇಲ್ಲಿ ಬಂದಿದ್ದೇನೆ. ಒಂದು ವಿಶೇಷ ಸಂಗತಿ ಅಂದರೆ ನಾನು ಇವತ್ತು ಫಸ್ಟ್ ಟೈಮ್ ಬಂದಿನಿ. ಅದು ಪೂಜ್ಯರ ಒಂದು ಆಶೀರ್ವಾದ ಆಗಿದ್ದು, ಪವಿತ್ರವಾದಂಥ ಚನ್ನಬಸವ ಶಿವಯೋಗಿಗಳ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಒಂದು ಆಶೀರ್ವಾದ ಆಗಿದೆ. ಅದಕ್ಕೆ ಒಂದು ಅವರ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹಾರ್ಕೂಡ ಮಠದ ಪೂಜ್ಯರಿಗೆ ಮತ್ತು ಎಲ್ಲ ಮಠದ
ಪ್ರಮುಖರಿಗೆ ನಾನು ಅನಂತ ವಂದನೆಯನ್ನು ಸಲ್ಲಿಸ್ತೇನೆ. ಈ ಭಾಗ ಅನೇಕ ಶರಣರು, ಸಂತರು, ಸೂಫಿಗಳು ನಡೆದಾಡುವಂಥ ಭಾಗ. ಇದು ಕಲ್ಯಾಣ ಕರ್ನಾಟಕ ಭಾಗ. ಅನೇಕ ಮಹಾತ್ಮರು ಈ ಭಾಗವನ್ನು ಬಾಳಿ ಬೆಳಗಿದ್ದಾರೆ. ಬಹುಶಃ 12ನೇ ಶತಮಾನದಿಂದ ಶರಣರೊಂದಿಗೆ ನಾವು ಆರಂಭ ಮಾಡಿದರೆ ಈ ಭಾಗದ ಪರಮ ಪೂಜ್ಯರಾದಂತಹ ಚನ್ನಬಸವ ಶಿವಯೋಗಿಗಳು, ಇದೇ ಗುಲ್ಬರ್ಗದಲ್ಲಿರುವಂಥ ಕಡಕೋಳ ಮಡಿವಾಳಪ್ಪನವರು, ನಮ್ಮ ಬೀದರ್ನಲ್ಲಿರುವಂತಹ ನಾವದಿವಿಯ ರೇವಪ್ಪಯ್ಯ ಶರಣರು, ಈ ಕಲ್ಮೂಡಿನ ದತ್ತ ದಿಗಂಬರ ಮಾಣಿಕೇಶ್ವರ ಮಹಾರಾಜರು, ಕಲಬುರಗಿಯ ಖಾದ್ಯ ಬಂದೇ ನವಾಜ್ ಅವರು, ಅನೇಕರು ಬಹಳ ಹೆಸರು ಹೇಳೋದು ಬಹಳ ಕಡಿಮೆ ಐತೆ. ಅನೇಕರು ಅನೇಕ ಸಂದರ್ಭಗಳಲ್ಲಿ ಈ ಸಮಾಜದ ಉದ್ಧಾರಕ್ಕಾಗಿ ಬಂದು ಸಮಾಜಕ್ಕೆ ಒಂದು ಬೆಳಕನ್ನು ತೋರಿಸಿ ಹೋಗಿದ್ದಾರೆ. ಅದೇ ಪರಂಪರೆಯನ್ನು ಅವರ ಕರಸಂಜಾತರು ಬಹಳ ಚಾಚು ತಪ್ಪದೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಮಠಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಸಂಸ್ಥಾನ ಹಿರೇಮಠ ಕೂಡ ಬಹಳ ಪ್ರಮುಖವಾದ ಮಠವಾಗಿದೆ ಅಂತ ಹೇಳುತ್ತೇನೆ. ಯಾವ ರೀತಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗಾ ಮಠ, ಸುತ್ತೂರು ಮಠಗಳು, ಆದಿಚುಂಚನಗಿರಿ ಮಠಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿವೆಯೋ ಅದೇ ರೀತಿ ಈ ಕಲ್ಯಾಣ ಭಾಗದ ಉತ್ತರದ ತುತ್ತೂರಿನಲ್ಲಿರುವಂತಹ ಈ ಭಾಗದಲ್ಲಿ ಕೂಡ ಹಾರ್ಕೂಡ ಮಠ ಬಹಳ ವಿಶಿಷ್ಟವಾದಂತಹ ಅಪರೂಪವಾದಂತಹ ಕಾರ್ಯಚಟುವಟಿಕೆ ಮಾಡ್ತಾ ಇದೆ. ಹಾರ್ಕೂಡ ಮಠದ ಪೂಜ್ಯರ ಒಂದು ಸಾಹಿತ್ಯ ಕಾಳಜಿ, ಒಂದು ಅಕ್ಷರ ಪ್ರೇಮ ನಿಜಕ್ಕೂ ಕೂಡ ಬಹಳ ಅವರ್ಣೀಯವಾಗಿದೆ. ನಾನು ಅನೇಕ ಸಲ ಅವರ ಮಠದಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ಲೇಖನಗಳನ್ನು ಮಾಡಿದ್ದೇನೆ. ಇಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ಅವರ ಲೇಖನಗಳನ್ನು ಕೂಡ ಪ್ರಕಟವಾಗಿದೆ. ಒಂದು ರೀತಿಯಿಂದ ಅವರ ಸೇವೆ ಆಗತ್ತೆ ಆಗ್ತಾ ಇಲ್ಲ. ಬರೀ ಒಬ್ಬ ಮಠದ ಸ್ವಾಮೀಜಿಯಾಗಿ ಅಧ್ಯಾತ್ಮ ಒಂದು ಧಾರ್ಮಿಕವಾಗಿ ಆ ರೀತಿ ಯಾವುದೇ ಚಟುವಟಿಕೆ ಇಲ್ಲ. ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಕಲೆ, ಸಂಸ್ಕೃತಿ, ಪರಂಪರೆ, ಒಂದು ಸಮಾಜವನ್ನು ಸದೃಢವಾಗಿ ಯಾವ ರೀತಿ ಬೆಳೆಯಬೇಕು ಅನ್ನುವಂಥ ಒಂದು ಉದಾತ್ತ ಚಿಂತನೆಯೊಂದಿಗೆ ಇವತ್ತ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವತ್ತ ಕಾರ್ಯವನ್ನು ಮಾಡುತ್ತಿದ್ದಾರೆ. ಬಹುಶಃ ಹಾರ್ಕೂಡ ಮಠ ನಾನು ಹೇಳ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಬಹಳಷ್ಟು ಮಠಗಳ ತಿರುಗಿದೆ. ಎಲ್ಲ ಸಮಾಜದ, ಎಲ್ಲ ಧರ್ಮದವರ, ಎಲ್ಲ ವರ್ಗದವರಾಗಿ ಅಪ್ಪಿಕೊಂಡು ಅವರನ್ನು ಗೌರವಿಸುವಂಥ ಮಠ, ಧರ್ಮ ಸಮನ್ವಯದ ಒಂದು ಮಠ ಯಾವುದಾದ್ರೂ ಅದು ಹಾರ್ಕೂಡ ಮಠ ಅಂತ ನಾವು ಭಾವಿಸ್ತೇವೆ. ಎಲ್ಲ ಸಮಾಜಗಳಿಗೆ ಯಾವುದೇ ಜಾತಿ ಬಹಳ ಇವತ್ತ ಮಠಗಳು ಬಂದಾಗ ನಾನು ಅದರ ವಿಷಯ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾವ ಪೀಠ ಇದೆ, ಯಾವ ಪರಂಪರೆ ಮಠ ಇದೆ ಅನ್ನುವಂಥ ಒಂದು ವಾತಾವರಣ ಇದೆ. ಆದರೆ ಹಾರ್ಕೂಡ ಮಠ ಯಾವುದೇ ಪೀಠಕ್ಕೆ ಯಾವುದೋ ಆ ಪೀಠವು ಈ ಪೀಠ, ಆ ಪರಂಪರೆ ಈ ಪರಂಪರೆ ಅನ್ನುವುದಕ್ಕೆ ಯಾವುದಕ್ಕೂ ಅಂಟಿಕೊಂಡಿರುವ ಅದು ಸಮಾಜ ಮುಖ್ಯ ಆದಂತಹ, ಸಮಾಜ ಪರವಾದಂತಹ, ಸಮಾಜಕ್ಕೆ ಚಿಂತಕವಾದಂತಹ ಮಠವಾಗಿ ಇವತ್ತ ಆ ಮಠವನ್ನು ಇವತ್ತು ಬೆಳೆದಿದೆ. ಅನೇಕರು ಇವತ್ತು ಕಡೆ ನಾಡಿನಾದ್ಯಂತ ಅಷ್ಟೇ ಅಲ್ಲ, ನಾನು ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಕೂಡ ಬಹಳ ಕಡೆ ಹೋಗಿದ್ದೆ. ಎಲ್ಲ ಕಡೆ ಕೂಡ ಆ ಭಾಗದಲ್ಲಿ ಕೂಡ ಇವತ್ತ ಹಾರ್ಕೂಡ ಮಠದ ಭಕ್ತವರ್ಗರಿದ್ದಾರೆ. ಒಂದು ಅವರ ಒಂದು ಸೇವೆ ಬಹಳ ಈ ನಮ್ಮ ನಾಡಿಗೆ ಅಮೋಘವಾದಂಥ ಸೇವೆ ಇದೆ. ನನಗೆ ಇಲ್ಲಿ ಇವತ್ತು ಆಹ್ವಾನಿಸಿ ಒಂದು ಶ್ರೀ ಚಂದ್ರಶ್ರೀ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದಾರೆ. ನಾನು ಈ ಪ್ರಶಸ್ತಿಗೆ ಯಾವ ರೀತಿ ಯೋಗ್ಯರಿದ್ದೇನೆ ಬಹುಶಃ ಪೂಜ್ಯರು ನನಗೆ ಅಂದರು, ಇಲ್ಲ ಈ ಸಲ ನಿಮಗೆ ನಾನು ಬಹಳ, ನನಗಿಂತ ಅನೇಕರು ಇದ್ದಾರೆ ಬಹಳ, ಯಾಕಂದರೆ ಇದು ಪ್ರಶಸ್ತಿ ಅವರು ಬರೀ ಈ ಭಾಗದಷ್ಟೇ ಬರೀ ಕರ್ನಾಟಕದಾದ್ಯಂತ ಇರುವಂಥ ಸಾಧಕರನ್ನು ಗುರುತಿಸ್ಬಿಡ್ತಾರೆ ಅವರು. ಅಂಥದ್ರಲ್ಲಿ ಕೂಡ ಇಲ್ಲ ಈ ಸಲ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಬಹಳ ನನಗೆ ಖುಷಿಯಾಗಿದ್ದೇನೆ. ನಾನು ಈ ಪ್ರಶಸ್ತಿಯನ್ನು ನಮ್ಮ ವಿಜಯವಾಡ ಎಲ್ಲ ಟೀಮಿಗೆ ಮತ್ತು ಎಲ್ಲ ಹಾರ್ಕೂಡ ಮಠದ ಭಕ್ತರೇನೆ ನಾವು ಒಬ್ಬ ಭಕ್ತನಾಗಿ ಅವರಿಗೆ ನಾನು ಅರ್ಪಣೆ ಮಾಡುತ್ತೇನೆ ಹೇಳುತ್ತಾ, ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಯಾವತ್ತೂ ಕೂಡ ಅವರ ಭಕ್ತರಾಗಿ, ನಾವು ಜಿಲ್ಲಾ ವರದಿಗಾರನಾಗಿದ್ದೇನು, ಇವತ್ತು ಸ್ಥಾನಿಕ ಸಂಪಾದಕನು, ನಾನು ಯಾವುದೇ ಒಂದು ಹುದ್ದೆ ಪದವಿಗಿಂತ ಇಲ್ಲ. ಇನ್ನೂ ಕೂಡ ನಾನು ಮುಂದೆ ಕೂಡ ಒಬ್ಬ ಹಾರ್ಕೂಡ ಮಠದ ಭಕ್ತನಾಗಿ ಇನ್ನಷ್ಟು ನನಗೆ ಸೇವೆ ಸಲ್ಲಿಸಲಿಕ್ಕೆ ಪೂಜ್ಯರ ಶಕ್ತಿ ತಂದು ಆಶೀರ್ವಾದವನ್ನು ಕೇಳುತ್ತಾ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮಾನ್ಯ ಜ್ಯೋತಿ ಸರ್ ಅವರಿಗೆ. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಭಾಷಣ, ಪೂಜ್ಯರ ಒಂದು ನಿರ್ದೇಶನದಂತೆ ದಯವಿಟ್ಟು 5 ನಿಮಿಷಗಳ ಕಾಲ ಮಾತಾಡಬೇಕಾಗಿ ಎಲ್ಲ ಮಾನ್ಯರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಈಗ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಯಾದವ್ ಮಾನ್ಯ ಸಂಸದರು ಕಲಬುರಗಿ ಅವರು
ಮಾತಾಡಬೇಕಾಗಿ ಕೋರ್ತಾ ಇದ್ದೇನೆ. ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಶ್ರೀ ಹರ್ಕೋಡ್ ಚನ್ನಬಸವ ಶಿವಯೋಗಿಗಳ 70ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಆಶ್ರಯದ ಈಗ ತಾನೇ ನಮ್ಮ ಮಿತ್ರರು ಮಾತಾಡೋದ್ರು, ನಮ್ಮ ಪತ್ರಿಕರು ಮಾತಾಡೋದ್ರು. ಯಾವ ಪೀಠಕ್ಕೆ ಇದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ. ಅವ್ರ ಅಟ್ಯಾಚ್ಮೆಂಟ್ ಇರೋದು ಹ್ಯುಮ್ಯಾನಿಟಿ. ಅಟ್ಯಾಚ್ಮೆಂಟ್ ಹ್ಯುಮ್ಯಾನಿಟಿ ನಾನು ನೋಡಿದ್ದು ಕಂಡಿದ್ದು ಹೇಳ್ತಾ ಇದ್ದೆ. ನಾನು ಕರೆಕ್ಟಾಗಿ ಒಂದು ಸಂಪಾದಕರು ಯಾರ ಇಂಥ ಒಂದು ಶ್ರೀಗಳು ಶ್ರೀ ಪೂಜ್ಯ ಶ್ರೀ ಬ್ರಹ್ಮಿ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರ ಪಾದಕರಿಗೆ ಕೋಟಿ ಕೋಟಿ ನಮನ ಮಾಡ್ತಾ, ಇನ್ನೊಬ್ಬರು ಶ್ರೀಗಳು ನಮ್ಮ ಭಾಗದ ಶ್ರೀ ಅಭಿನವ್ ಶಿವಲಿಂಗ ಮಹಾಸ್ವಾಮಿಗಳು, ಶಿವಲಿಂಗೇಶ್ವರ ವಿರಕ್ತ ಮಠ ಮಾದರಿಪುರ್ಗ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರಾಜ್ಕುಮಾರ್ ಪಾಟೀಲ್ ತೇಲ್ಪುರ್, ಶಾಸಕರು ಸೇಡಂ, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವರೇ, ಸಂಜೀವ್ ಯಾಕಾಪುರ್ ಅವರೇ, ಸುಭಾಷ್ ರಾಠೋಡ್ ಅವರೇ, ಶ್ರೀ ಜಗದೇವಿ ಎಸ್ ಗಡಂತಿ ಅವರೇ, ಈಗ ತಾನೇ ನಮ್ಮ ಶ್ರೀಗಳು ಸನ್ಮಾನ ಮಾಡಿದ್ರು, ಸತ್ಕಾರ ಮಾಡಿದ್ರು. ಪಂಡಿತ್ ಶ್ರೀ ಕಲಿನಾಥ್ ಶಾಸ್ತ್ರಿಗಳೇ, ಅವರೇ, ಅಶೋಕ್ ಅಳಂದ್ ಅವರೇ, ಸದಾನಂದ್ ಜೋಶಿ ಅವರೇ, ನಿಮಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಈ ಅವಾರ್ಡ್ ಇವೆಲ್ಲ ಸ್ಪೆಷಲ್ ಅವಾರ್ಡ್, ಇವೆಲ್ಲ ಅವಾರ್ಡ್ ನೊಬಡಿ ಕ್ಯಾನ್ ಎಕ್ಸ್ಪೆಕ್ಟ್. ಇದು ದೇವರು ಹುಡುಕಿಕೊಟ್ಟ ಅವಾರ್ಡ್ಗಳು. ನಿಮ್ಮ ಕೆಲಸ ನೋಡಿ ನಮ್ಮ ಶ್ರೀಗಳು ಅವಾರ್ಡ್ ಕೊಟ್ಟಾಗ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವೇದಿಕೆ ಮೇಲೆ ಅನೇಕರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪ್ರಮುಖರು, ನಮ್ಮ ಬಾಬು ಹೊನ್ನಣ್ಣ ಕಂಡೋಡು ಬಂದಾರ. ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಮಸ್ಕಾರ ಮಾಡ್ತಾ, ಇವತ್ತು ಈ ನಮ್ಮ ಚಿಂಚೋಳಿ ಈ ಮಠದ ಭಕ್ತರು ಪ್ರತಿ ವರ್ಷ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾರ. ಈ ಕಾರ್ಯಕ್ರಮ ನಾವು ಯಾವುದೂ ತಪ್ಪಿಸಲ್ಲ, ಇದುವರೆಗೆ ನಾವು ತಪ್ಪಿಸಿಲ್ಲ. ನನಗೆ ನೆನಪಂದು 2013ನೇ ಇಸ್ವಿ ನಾನು ಅವತ್ತು ಈ ಕಾರ್ಯಕ್ರಮ MLA ಆಗಿದ್ದಿಲ್ಲ, ಇಲ್ಲಿ ಬರಬೇಕಾಗಿತ್ತು. ಇಲ್ಲಿ ನಾನು ಬಂದೆ, ರೇವಣ ಗುಡಿ ಹತ್ರ ಬಂದೆ, ಇಲ್ಲಿ ಶ್ರೀಗಳ ಹತ್ರ ಬಂದೆ. ಅಲ್ಲಿ ನಾನು ಡೆಲ್ಲಿಯಿಂದ ಫೋನ್ ಬಂತೆ, ಅರ್ಜೆಂಟಾಗಿ ಡೆಲ್ಲಿಗೆ ಬರ್ಬೇಕಂತ ಹೇಳಿ. ನನ್ನ ಟಿಕೆಟ್ ಫೈನಲ್ ಆಗಬೇಕಾಗಿತ್ತು. ನನ್ನ ಜೊತೆ ಯಾರೂ ಇರಲಿಲ್ಲ, ನಾವೊಬ್ಬನೇ ನನಗೆ ಅಲ್ಲಿ ಕರ್ಕೊಂಡು ಬಂದಿದ್ದು ಕೆಲವು ಲೀಡರ್ಗಳಿಗೆ. ಆದ್ರೆ ನನಗೆ ಟೈಮ್ ಸರಿ ಇಲ್ಲ. ಆದರೂ ಕೂಡ ಇವತ್ತು ಆ ಜಾತ್ರೆ ದಿವಸ ನಾನು ಡೆಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಗುರುಗಳಾದ ರಾಜಕೀಯ ಗುರುಗಳು ಧರ್ಮಸಿಂಗ್ ಸಾಹೇಬರು ಕಳಿಸಿ ನನಗೆ ಟಿಕೆಟ್ ಕೊಟ್ಟು ಈಗ ನಾನು MLA ಆಗಿ MP ಆಗಿದೆ. ನಾನು ಶ್ರೀಗಳ ಆಶೀರ್ವಾದ. ಅವ್ರು ನಾನು ಒಂದು ರೆಸ್ಟೋರೆಂಟ್ ಆಫೀಸರ್ ಅಚಾನಕ್ ನಮ್ಮ ಶ್ರೀಗಳ ಮಠಕ್ಕೆ ಅವರು ರೆಸ್ಟೋರೆಂಟ್ ಆಫೀಸರ್ ಕೂತಿದ್ರು, ನಾನು ಗೊತ್ತಿದ್ದಿಲ್ಲ. ನಮ್ಮ ಚಿಂಚೋಳಿ ರೆಸ್ಟೋರೆಂಟ್ ಆಫೀಸರ್ ಕೂತಾಗ ನಾನು ಯಾವುದೋ ಬ್ಯಾಲೆಕ್ ಅಲ್ಲಿ ಬಂದಿದ್ದೆ. ಅವಾಗ ನನಗೆ ಅವಾಗ ಆಶೀರ್ವಾದ ಮಾಡಿ ಒಂದು ಫೋಟೋ ಕೊಟ್ಟರು ಅಪ್ಪವ್ರದ್ದು. ಆ ಫೋಟೋ ಇನ್ನೊಂದು ನಾನು ಪಾಕಿಗಳಿಗೆ ಇಟ್ಕೊಂಡಿಲ್ಲ. ಇವೆಲ್ಲ ನಾವು ಡಾಕ್ಟರ್ ಆಗಿ ವೈದ್ಯರಾಗಿ ಇವು ನಮಗೆ ಅನುಭವಿಸಿದ ಮಾತುಗಳು. ಇವತ್ತು ನಮ್ಮ ಒಬ್ಬ ಡಾಕ್ಟರ್ ದೀಪ್ತಿ ನಾಗರಾಜ್ ಅವರ ಮಗಳು, ದೀಪ್ತಿ ನಾಗರಾಜ್ ಅವರ ಮಗಳು, ಅಪ್ಪವ್ರ ದೀಪ್ತಿ ನಾಗರಾಜ್ ಅವರ ಮಗಳು ಮೆಡಿಕಲ್ ಸೀಟ್ 1 ವರ್ಷ ಕಾಯ್ದೊಳಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ. ಸೆಕೆಂಡ್ ಟೈಮ್ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿ ಲಾಸ್ಟ್ ಮೂಮೆಂಟ್ ಏನೋ ಸೀಟ್ ಯಾವುದೇ ತಾಂತ್ರಿಕ ಕಾರಣದಿಂದ ರಿಜೆಕ್ಟ್ ಆಯ್ತು. ಅದು ಇಂಪಾಸಿಬಲ್, ನೆಕ್ಸ್ಟ್ ಟು ಇಂಪಾಸಿಬಲ್, ಆಗ್ಲಾರ್ದ ಕೆಲಸ. ನನಗೆ ಫೋನ್ ಮಾಡಿ ಹೇಳಿದ್ರು ಶ್ರೀ ಅಪ್ಪವರು, ಡಾಕ್ಟರ್ AP ಸಾಹೇಬ್ರ ಇದು ನೀವೇ ಮಾಡ್ಬೋದು, ನಿಮ್ಮಿಂದ ಆಗ್ತದೆ ಅಂತೇಳಿ. ನನಗೆ ಭಾಳ ಅಂಜಿಕೆ ಬಂದು. ಯಾಕಂತಂದ್ರೆ ಕೆಲವು ಕೆಲಸಗಳು
ಆಗ್ಲಾದ ಕೆಲಸಗಳು ಬಹಳ ವಿಚಿತ್ರ ಸನ್ನಿವೇಶ ಅಂತೀನಿ, ಆದ ಘಟನೆ ಹೇಳ್ತೀನಿ ನಾನು. ಇವ್ರು ತಾಯಿ ತಂದೆಯವರು ಎಲ್ಲ ತಾಯಿ ಮತ್ತು ಮಗಳು ಮತ್ತು ತಂದೆಯವರು ಇಬ್ಬರು ಬೆಂಗಳೂರು ಬಂದರು. ನಾನು ಮುಖ್ಯಮಂತ್ರಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಿದೆ, ಅಲ್ಲಿ ಹೋಗಿದೆ, ಎಲ್ಲ ಆದರೂ ಕೂಡ ನಮಗೆ ಆಗುವ ಸಂಭವ ಕಾಣಲಿಲ್ಲ. ಆದ್ರೆ ನಾವೊಂದು ಪ್ರಯತ್ನ ಮಾಡಿದ್ವಿ ಮ್ಯಾಲಿಂದ ಡೆಲ್ಲಿಯಿಂದ. ಅದು ದೇವರು ಚಮತ್ಕಾರ. ನಾವು ಚಿಂಚೋಳಿಗೆ ಬರೋದಿದ್ದಿಲ್ಲ ಒಂದು 8 ದಿವಸ ಆದ್ಮೇಲೆ, ಅಥವಾ ಚಿಂಚೋಳಿ ಹತ್ರ ಬರುವಾಗ ನಮ್ಮ ಶುಗರ್ ಫ್ಯಾಕ್ಟ್ರಿ ದಾರದ ಮೇಲೆ ನನ್ನ ಡೆಲ್ಲಿಯಿಂದ ಫೋನ್ ಬಂತು. ಇಮಿಡಿಯೇಟ್ಲಿ ನಾನು ಕೆಲವು ಇನ್ಫಾರ್ಮೇಶನ್ ಕೇಳಿದ್ರು, ದೀಪ್ತಿ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಿ. ಇನ್ಫಾರ್ಮೇಶನ್ ನಮ್ಗೆ ಇರಲಿಲ್ಲ. ಸೀದಾ ಅಲ್ಲಿಂದ ಅವ್ರ ಮನೆಗೆ ಹೋಗಿ, ಹುಡುಗಿ ಮನೆಗೆ ಹೋಗಿ, ಅವ್ರ ಮನೆಗೆ ಹೋಗಿ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದೆಲ್ಲ ಕನೆಕ್ಟಿವಿಟಿ. ಇವು ಕೆಲವು ವಿಷಯಗಳು ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ಮಠ, ಒಳ್ಳೆ ಶ್ರೀಗಳು, ನಾವು ಹೇಳ್ತೀವಿ ನಮ್ಮ ನಡೆದಾಡು ದೇವ್ರು ಅಂತ ಹೇಳ್ತೀವಿ, ಅವ್ರ ದೇವರ ಆಶೀರ್ವಾದದಿಂದ ಕೆಲಸ ಆಗ್ತವೆ. ನಾನು ನೋಡಿದೆ ಮಗಳು ನಮ್ಮ ಬೆಂಗಳೂರಲ್ಲಿ ಬಂದ ಕಣ್ಣೀರು ಹಾಕ್ತಾ ಇದ್ರು. ನಾನು ಹೇಳಿದ್ವಿ, ನೀ ಅಳಬೇಡಮ್ಮ, ನಾನು ನಿನಗೆ ಪ್ರೈವೇಟ್ ಸೀಟ್ ಕೊಡ್ಸ್ಕೊಡ್ತೀನಿ ಅಂದೆ. ನಾನು ಲೋನ್ ಕೊಡ್ತೀನಿ, ನಾನು ನಿಮ್ಗೆ ಹೆಲ್ಪ್ನು ಮಾಡಿದ್ದೀನಿ, ಬೇಡ, ನಾನು ನಮ್ಮ ಅಪ್ಪರಿಗೂ ವಜ್ಜೆ ಆಗಲ್ಲ, ನಿಮಗೂ ವಜ್ಜೆ ಆಗಲ್ಲ, ನನ್ನ ಮೆರಿಟ್ ಮೇಲೆ ನನ್ನ ಸೀಟ್ ಸಿಗ್ಬೇಕು. ಇಂಥ ಒಂದು ಜಿತ್ತ ಮಗಳು ಇವತ್ತು ಇಂಥವ್ರು ಈ ಭಾಗದಾಗ ನಮ್ಮ ಶ್ರೀಗಳು ಇಂಥ ಅನೇಕ ಸಾವಿರಾರು ಕೆಲಸ ಮಾಡುತ್ತಾ ಇದ್ದಾರೆ. ಈ ನಮ್ಮ ಭಾಗಕ್ಕೆ ನಾವೆಲ್ಲರೂ ಧನ್ಯವರು, ಪುಣ್ಯವಂತರು. ಇಲ್ಲಿ ಇಂಥ ಒಂದು ಒಳ್ಳೆ ಮಠ ಇದೆ. ಇದು ಯಾವ ಜಾತಿ ಅಲ್ಲ. ಇವತ್ತು ನಮ್ಮ ನೋಡ್ರಿ, ಇವತ್ತು ನಮ್ಮ ಇವ್ರು ಬಂದರು, ನಮ್ಮ ಹಫೀಜ್ ಬಂದರು. ಹಫೀಜ್ ಅವರಿಗೆ ನಮಗೊಂದು ದೊಡ್ಡ ಒಂದು ಹೂವಿನ ಹಾಕಿದ್ದು, ಅದು ಹಫೀಜ್ ಅವರು ಹಾಕ್ಬಿಟ್ರು. ಇವೆಲ್ಲ ಇಟ್ ಆರ್ ನಾಟ್ ಆರ್ಡಿನರಿ ಥಿಂಗ್ಸ್. ಇಂಥ ಒಂದು ಶ್ರೀಗಳ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಭಾಗಕ್ಕಾಲ, ಈ ಭಾಗಕ್ಕಾಲ ಕೂಡ ಅವರು ಆಶೀರ್ವಾದದಿಂದ ಅನೇಕ ಒಳ್ಳೆ ಒಳ್ಳೆ ಕೆಲಸ ಆಗ್ತಾ ಇದೆ. ಅವ್ರು 10 ವರ್ಷ ನಾನು ಅವರು ಜನ್ಮೋತ್ಸವನು ಮಾಡಿದ್ವಿ ನಾವು 55ನೇ, ಅನೇಕ ಕಾರ್ಯಕ್ರಮ ಮಾಡಿದೀವಿ. ಅವತ್ತು ನಾವು ಭಾಷಣದಲ್ಲಿ ಹೇಳಿದ್ವಿ, ನಾವು ಶ್ರೀಗಳ ಆಶೀರ್ವಾದ ಇರುತ್ತಂದ್ರೆ ನಮ್ಗೆ ಚಿಂಚೋಳಿ ಭಾಗಕ್ಕೆ ಬರಗಾಲ ಬರಲ್ಲ, ಮಳೆ ಕೊರತೆ ಆಗಲ್ಲ, ಎಲ್ಲ ಅಭಿವೃದ್ಧಿ ಆಗ್ತಂತ ಹೇಳಿ ಇನ್ನ ತನ್ನ ಯಾವ ರೀತಿಯಿಂದ ಈ ಭಾಗಕ್ಕೆ ಯಾವುದು ಕೊರತೆ ಇರೋದಿಲ್ಲ. ಅದಕ್ಕೆ ನಾನೆಲ್ಲರಿಗೂ ವಿನಂತಿ ಮಾಡ್ತೀನಿ, ನಾವೆಲ್ಲರೂ ಇವತ್ತು ನಮ್ಮ ಭಾರತ ದೇಶ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಂಥ ಧಾರ್ಮಿಕ ಸ್ಥಳಗಳಿಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಜಗತ್ತೇ, ಇವತ್ತು ನಮ್ಮ ಕಾಶಿ ಆಗಲಿ, ನಮ್ಮ ರಾಮ ಮಂದಿರ ಆಗಲಿ, ಇವತ್ತು ಇಡೀ ಭಾರತ ದೇಶವೇ ಧಾರ್ಮಿಕದತ್ತ ಹೋಗ್ತಾ ಇದೆ. ಇವಳು ಇಡೀ ಜಗತ್ತೇ ನಮ್ಮ ಈ ಭಾಗಕ್ಕೆ, ನಮ್ಮ ನರೇಂದ್ರ ಮೋದಿಜಿಗಳು ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಭಾಗಕ್ಕೆ ಕೂಡ ಶ್ರೀಗಳ ಆಶೀರ್ವಾದದಿಂದ ನಾವು ಏನೇನು ಈ ಭಾಗಕ್ಕೆ ಅಭಿವೃದ್ಧಿಸೋರು ನಾವು ಮಾತು ಕೊಡ್ತಿದ್ದೀವಿ. ಅವರು ಹೇಳ್ತಾ ಇದ್ರು ಯಾವಾಗಲೂ ಅಭಿವೃದ್ಧಿ ಆಗ್ಬೇಕು, ನಮ್ಮ ಭಾಗ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಅವೆಲ್ಲ ಹೇಳೋದು ನಾನು ಎಲ್ಲರಿಗೂ ಗೊತ್ತಿದ್ದ ಮಾತು. ಇವತ್ತೆಲ್ಲ ತಾಯಂದಿರಿಗೆ ನಾನು ವಿನಂತಿ ಮಾಡ್ತೇನೆ, ಎಲ್ಲ ತಾಯಂದಿರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರಿಗೆ, ಈ ಭಾಗದವ್ರಿಗೆ ಇರಲಿ, ನಮ್ಮ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಎಲ್ಲರಿಗೆ ಇರಲಿ. ಅವರ ಮಾರ್ಗದರ್ಶನ ಮೇಲೆ ನಾವೆಲ್ಲ ನಡೀತೀವಿ. ನಾನು ಹೇಳಿದ್ದೀನಿ, ನಾನು ಅನ್ಎಂಪ್ಲಾಯ್ಡ್ ಯಾವಾಗ ಆಗ್ತೀವಿ ಅವತ್ತು ನಾವು ಮಠದ ಶ್ರೀಗಳ ಮಠಕ್ಕೆ ನಾವು ಒಬ್ಬ ಸೇವಕನಾಗಿ ಕೆಲಸ ಮಾಡ್ತೇನೆ. ಅಪ್ಪವ್ರೆ, ನಾನು ಅನ್ಎಂಪ್ಲಾಯ್ಡ್ ಆದಾಗ ನಾನು ಹರ್ಕೂರು ಶ್ರೀಗಳ ಮಠಕ್ಕೆ ಒಬ್ಬ ಸೇವಕನಾಗಿ ಸೇವೆ ಸಲ್ಲಿಸ್ತೇನೆ. ಮತ್ತು ನೀವು ಯಾವ ದಾರಿ ಮಾರ್ಗದರ್ಶನ ಅದೇ ದಾರಿಯಲ್ಲಿ ನಡೀತೀವಿ ಅಂತ ಹೇಳಿ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ನಿಮ್ಮ ಕಾರ್ಯಕ್ರಮಗಳು ಭಾಳ ಒಳ್ಳೆ ರೀತಿ ನಡೀತದ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೋಟೋಕಾಲ್ ಪ್ರಕಾರ ನಡೀತದ. 5 ನಿಮಿಷ ಜಾಸ್ತಿ ಆಯ್ತಂದ್ರೆ ನಮಗೆ ಶುರು ಆಗ್ತದೆ ರಗಡಾಗಿ. ಅದಕ್ಕೆ ಎಲ್ಲ ಪತ್ರಕರ್ತರು, ತಾಯಂದಿರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಾವೆಲ್ಲ KM ಬಾರಿ ಆಗಲಿ ಅನೇಕರಿಗೆ ನಮ್ಮ ಕೂತಿದ್ದಾರೆ. ತಮಗೆಲ್ಲರಿಗೆ ನಮಸ್ಕಾರ ಮಾಡಿ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಆಶೀರ್ವಾದ ಮಾಡಿ, MLA ಮಾಡಿರಿ, ನಿಮ್ಮ ಆಶೀರ್ವಾದ MP ಆಗಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ವಂದಿಸಿ ನಾನು ಮಾಡ್ಬಿಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮಾನ್ಯ ಡಾಕ್ಟರ್ ಉಮೇಶ್ ಯಾದವ್ MP ಸರ್ ಅವರಿಗೆ. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸುಭಾಷ್ ರಾಠೋಡ್ ಅವರು ಮಾತಾಡಬೇಕಾಗಿ ಕೋರ್ತಾ ಇದ್ದೇನೆ. ಶಿವಾನುಭವ ಚಿಂತನ ಈ ಪವಿತ್ರ ಸಭೆಯ ದಿವ್ಯ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು
ಶಿವಾಚಾರ್ಯ ರತ್ನರು, ಧರ್ಮರತ್ನರು, ಸದ್ಧರ್ಮ ಶಿಖಾಮಣಿ, ಪರಮ ಪೂಜ್ಯ ಸಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರ ಪವಿತ್ರ ಪಾದಗಳಲ್ಲಿ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಸಮ್ಮುಖ ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನಪುರ ಅವರ ಪವಿತ್ರ ಪಾದಗಳಲ್ಲಿ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ಅನ್ಯ ಶ್ರೀಗಳ ಪಾದಗಳಲ್ಲಿ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ಜಿ ಅವರೇ, ಸಂಸದರು ಡಾಕ್ಟರ್ ಉಮೇಶ್ ಜಾಧವ್ಜಿ ಅವರೇ, ಶಾಸಕರು ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ಜಿ ಅವರೇ, ಸನ್ಮಾನ್ಯ ವಿಕ್ರಮ್ ಪಾಟೀಲ್ ಜಿ ಅವರೇ, ಸನ್ಮಾನ್ಯ ಸಂಜೀವನ್ ಯಾಕಾಪುರ್ ಅವರೇ, ಸಹೋದರಿ ಜಗದೇವಿ ಗಡಂತಿಯಮ್ಮ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗೌತಮ್ ಪಾಟೀಲ್ ಅವರೇ, ಸಂತೋಷ್ ಗಡಂತಿ ಅವರೇ, ಅಜಿತ್ ಪಾಟೀಲ್ ಅವರೇ, ಇನ್ನು ಅನೇಕ ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ಸಮಯದ ಸದುಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ, ಪ್ರಶಸ್ತಿ ವಿಜೇತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಹಾಜರಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ತಾಯಂದಿರೇ, ಎಲ್ಲ ಭಕ್ತಾದಿಗಳೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ವೇದಿಕೆ ಮೇಲೆ ಏನು ಮಾತಾಡಲಿ ಅಂಥೇಳಿ ವಿಚಾರ ಮಾಡ್ತಾ ಇದ್ದೆ. ನನಗೆ ಸದಾನಂದ ಜೋಶಿ ಅವರು ಒಂದು ವಿಷಯ ಕೊಟ್ಬಿಟ್ಟು, ಪೂಜ್ಯ ಮಹಾಸ್ವಾಮಿಗಳ 60ನೇ ಜನ್ಮ ದಿನಾಚರಣೆ ನಡೀತಾ ಇರಬೇಕಾದ್ರೆ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಬಂದಿದ್ರು 60ನೇ ಜನ್ಮ ದಿನಾಚರಣೆಗೆ. ಅವರು ಹೇಳಿರ್ತಕ್ಕಂಥ ಶಬ್ದಗಳು, ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯರ ಮಠ ಅಂತಂದ್ರೆ ಎಲ್ಲ ಸಮುದಾಯದವರನ್ನು ಸಮಾನವಾಗಿ ಕಾಣುವ ಮೂಲಕ, ಇದು ರಂಭಾಪುರಿ ಜಗದ್ಗುರುಗಳ ಶಬ್ದಗಳು, ಎಲ್ಲ ಸಮುದಾಯದವರನ್ನು ಸಮಾನವಾಗಿ ಕಾಣುವ ಮೂಲಕ ಶ್ರೀಮಠವನ್ನು ಸೌಹಾರ್ದಯುತವಾಗಿ ಮುನ್ನಡೆಸಿ ಸೌಹಾರ್ದ ವಾತಾವರಣ ನಿರ್ಮಿಸಿದ್ದಾರೆ ಅಂತ ರಂಭಾಪುರಿ ಜಗದ್ಗುರುಗಳು ಹೇಳಿದರು. ತಾವು ಹೇಳಿದ್ದೆ ಮಾತು. ಒಬ್ಬ ರಂಭಾಪುರಿ ಒಬ್ಬರು ಜಗದ್ಗುರುಗಳಲ್ಲ, ನಮ್ಮ ಕರ್ನಾಟಕ ಅಲ್ಲ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲಿ ಹೋದರೂ ಕೂಡ ಪರಮ ಪೂಜ್ಯ ಹಾರ್ಕೋಡ್ ಶ್ರೀಗಳಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ, ವಿಶೇಷಣಗಳಿದೆ. ಆ ಯಾಕೆ ವಿಶೇಷಣಗಳು ಬರ್ತವೆ? ನಾನು ನೋಡಿದ್ದೀನಿ, ಶ್ರೀಗಳು ಸಾಹಿತಿಗಳು. ನಾನು ಒಮ್ಮೆ ತಮ್ಮ ಪುಸ್ತಕ ಚೆನ್ನ ಚಿಂತನ, ಅದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅಂಕಣ ಇದರಲ್ಲಿ ಕೂಡ ಪ್ರಕಟ ಆಯಿತು. ಇಡೀ ರಾಜ್ಯದಲ್ಲಿ ಮನ್ನಣೆ ಗಳಿಸ್ತು. ತಾವೊಬ್ಬ ಲೇಖಕರು, ಜೊತೆಗೆ ಹಡಪದ ಅಪ್ಪಣ್ಣನವರ 101 ವಚನಗಳು ಅಂತ ಸಂಪಾದನೆ ಕೂಡ ಮಾಡಿರಿ. ಶ್ರೀಗಳು ಸಂಪಾದಕರು. ಅದರ ಜೊತೆಗೆ ಚೆನ್ನ ಚಂದ್ರಹಾರ ಅಂತ ಒಂದು ಕವಿತೆ ಪುಸ್ತಕ ಕೂಡ ತಾವು ಬರೆದು ಪ್ರಕಟ ಮಾಡಿರಿ. ತಾವು ಕವಿಗಳು, ಸಾಹಿತಿಗಳು, ಸಂಪಾದಕರು, ಕವಿಗಳು, ಇಷ್ಟೆಲ್ಲ ಆ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಮಹಾಸ್ವಾಮಿ ಶಿವರು ಚಿಂಚೋಳಿ ಅಂತ ನಮ್ಮ ಊರಿಗೆ ಬಹಳ ನಾವು ಪುಣ್ಯವಂತರು, ನಾವು ಪುಣ್ಯ ಮಾಡಿದ್ದೀವಿ ಅನ್ನೋ ಮಾತನ್ನ ಹೇಳಿ, ಪ್ರಶಸ್ತಿಗಳು ಕೂಡ ಒಂದೆರಡಲ್ಲ. ನಾನು ಕಂಡ ಹಾಗೆ ಶ್ರೀ ಚೆನ್ನರೇಣುಕ ಬಸವ ಪ್ರಶಸ್ತಿ, ಅದು 1 ಲಕ್ಷ ನಗದು ಮತ್ತೆ 1-2 ತೊಲೆ ಬಂಗಾರದು. ಅದು ನಮ್ಮ ಇಡೀ ನಾಡಿನ ಪ್ರಸಿದ್ಧ ಸಾಧಕರಿಗೆ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಲೇಖಕರಿಗೆ. ಇಲ್ಲಿ ತಾವು ಕೊಡ್ತಕ್ಕಂಥ ಪ್ರಶಸ್ತಿ ಇದು ಚೆನ್ನಶ್ರೀ ಪ್ರಶಸ್ತಿ, ಸಂಗೀತ ರತ್ನ ಪ್ರಶಸ್ತಿ, ಶಿಕ್ಷಣ ರತ್ನ ಪ್ರಶಸ್ತಿ, ಅಷ್ಟೇ ಅಲ್ಲ ಭಜನ ಕಲಾ ಸೇವಾ ಪ್ರಶಸ್ತಿ, ಅಷ್ಟೇ ಅಲ್ಲ ನಮ್ಮ ರೈತರಿಗೆ ಮನ್ನಣೆ ಸಿಗುವ ಹಾಗೆ ಜೋಡೆತ್ತು ಪ್ರದರ್ಶನ ಪ್ರಶಸ್ತಿ. ಯಾರು ಒಳ್ಳೆ ಎತ್ತುಗಳು ಇರ್ತಾರೆ ಅವರಿಗೆ ಬಂಗಾರ ಇಟ್ಟು ಕೂಡ ಸತ್ಕಾರ ಮಾಡ್ತಾ ಇರ್ತಾರೆ. ಇದು ನಮ್ಮ ಶ್ರೀಗಳು ಬಾರಿ ಕೇವಲ ಮಠದ ಧರ್ಮಾಧಿಕಾರಿ ಅಲ್ಲ, ನಮ್ಮ ಶ್ರೀಗಳು ಇಡೀ ವಿಶ್ವದ ಒಂದು ಉತ್ತಮ ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಾರೆ, ಯೂನಿವರ್ಸಿಟಿ ಇದ್ದಂಗೆ. ಅಂಥ ಮಹಾಶ್ರೀಗಳ ಸೇವೆಯಲ್ಲಿ ನಾವು ನೀವಿರ್ತಕ್ಕಂಥದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳಿ, ನಾವು ಶ್ರೀಗಳು ಹೇಳಿರ್ತಕ್ಕಂಥ ಒಂದು ಮಾತು ನಾನು ನೆನಪಿಟ್ಟಿದ್ದೇನೆ. ಅವರು ಗುರುಪೂರ್ಣಿಮಾ ಕಾಲದಲ್ಲಿ ಗುರುಗಳು ತಮ್ಮ ಒಂದು ಶಬ್ದ ಇತ್ತು, ಜಾತಿ ಧರ್ಮಕ್ಕೆ ಅಲ್ಲ, ನೀತಿಗೆ, ನಂಬಿಕೆಗೆ, ಭಕ್ತಿಗೆ ಪ್ರಾಮುಖ್ಯತೆ ಸಿಗಬೇಕು ಅಂತ ತಾವು ಹೇಳಿದ್ರಿ ಈ ವರ್ಷದ ಗುರುಪೂರ್ಣೆ ಅವಧಿಯಲ್ಲಿ. ಜಾತಿಗೆ ಅಲ್ಲ, ಧರ್ಮಕ್ಕೆ ಅಲ್ಲ, ನೀತಿಗೆ,
ಭಕ್ತಿಗೆ ಮನ್ನಣೆ ಸಿಗಬೇಕು. ಆ ನೀತಿಗೆ ಮನ್ನಣೆಗೆ ಇದು ಕೇವಲ ಧಾರ್ಮಿಕ ಕ್ಷೇತ್ರದಲ್ಲ, ಈ ದೇಶದ ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗುರುಗಳು ಹೇಳೋ ಹಾಗೆ ನೀತಿಗೆ ಭಕ್ತಿಗೆ ಮನ್ನಣೆ ಸಿಗುವಂತಾಗಲಿ ಅನ್ನೋ ಮಾತುಗಳನ್ನು ಪರಮ ಪೂಜ್ಯ ಶ್ರೀಚರಣಗಳಲ್ಲಿ ಸಮರ್ಪಿಸಿ ನನಗೆ ಸಮಯ ಕೊಟ್ಟಿದ್ದಕ್ಕಾಗಿ ಶ್ರೀಗಳಿಗೆ ಎಲ್ರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಶರಣ. ಧನ್ಯವಾದಗಳು ಸುಭಾಷ್ ಸರ್ ಅವರಿಗೆ. ಈಗ ಕಾರ್ಯಕ್ರಮದಿಂದ ಮುಖ್ಯ ಅತಿಥಿಗಳು ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸಂಜೀವನ ಯಕಪುರ ಅವರು ಮಾತಾಡಬೇಕಾಗಿ ಕೋರ್ತಾ ಇದ್ದಾರೆ. ಪರಮ ಪೂಜ್ಯ ಲಿಂಗಾಯತ ಸಂತರು ಶ್ರೀ ಆರ್ಕೂರ್ ಚನ್ನಬಸವ ಶಿವಲಿಂಗರವರ 72ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಪದ್ಮರ ಶಿಖಾಮಣಿ ಪೂಜ್ಯ ಶ್ರೀ ಕಡಕರಿ ಬ್ರಹ್ಮ ಡಾಕ್ಟರ್ ಶನಿವೇಶ ಶಿವಾಚಾರ್ಯರ ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿಯಾಗಿ ಇನ್ನೊಂದು ಪೂಜ್ಯರು ಶ್ರೀಮಣಿ ಅಭಿನವ ಶ್ರೀ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರು, ಅದೇ ರೀತಿಯಾಗಿ ಇನ್ನೊಬ್ಬರು ಕಲಬುರಗಿ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ಇನ್ನೊಬ್ಬರು ಸೇಡಂ ಮತಕ್ಷೇತ್ರದ ಶಾಸಕರು ಹಾಗೂ ನನ್ನ ರಾಜಕೀಯ ಗುರುಗಳಾದಂಥ ರಾಜ್ಕುಮಾರ್ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಮಾಜಿ MSLನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವರೇ, ಕಾಂಗ್ರೆಸ್ ಮುಖಂಡರಾದಂಥ ಸುಭಾಷ್ ರಾಠೋಡ್ ಅವರೇ, ಪುರಸಭೆ ಅಧ್ಯಕ್ಷರಾದಂಥ ತಾಯಿ ಸ್ವರೂಪಿಯಾದಂಥ ಶ್ರೀಮತಿ ಜಗದೇವಿ ಎಸ್ ಗಡಂತಿ ಅವರೇ, ವಿಶೇಷ ಪುರಸ್ಕೃತರಾದಂಥ ಡಾಕ್ಟರ್ ವಾಸುದೇವ್ ಕುಲಕರ್ಣಿ ಅವರೇ, ಇನ್ನೊಬ್ಬರು ಶ್ರೀಮತಿ ಶ್ರೀ ಬಸವರಾಜ್ ಶ್ರೀವಯ ಸುಂಕದ್ ಅವರೇ, ಅದೇ ರೀತಿಯಾಗಿ ಚನ್ನಶ್ರೀ ಪರಿಸ್ಥಿತಿ ಪುರಸ್ಕೃತ, ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಚುಂಚೋಳಿ ಹಾಗೂ ಸುತ್ತಮುತ್ತ ತಾಲೂಕಿನಿಂದ ಹಾಗೂ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ಚನ್ನ ಬಸವ ಶಿವಲಿಂಗಳವರ ಭಕ್ತಾದಿಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಅಪ್ಪನ ವಿಚಾರದಾಗ ಮಾತಾಡಿದ್ರು. ಆದ್ರೆ ಇವತ್ತೊಂದು ದಿವಸ ನಾವು ನಮ್ದು ಸ್ವಂತ ಹೇಳಬೇಕಾಯಿತು ಅಂತಂತಂದ್ರೆ, ನಾವು ಯಾವಾಗ ಪೂಜಾರಿಗೆ ನಡ್ಕೊಳಕತ್ತೀವೋ ಅವಾಗೆ ನಡೆದು ನಮ್ಮ ಜೀವನದಾಗ ಬೆಳಕಿಗೆ ಚೆಲ್ಲಿದಂಥ ಸಂದರ್ಭ ಇವತ್ತಿನ ದಿವಸ ಸ್ವಂತ ಅನುಭವ ನಾನು. ಹೀಗಾಗಿ ಇವತ್ತಿನ ದಿವಸ ಪರಮ ಭಕ್ತರಾಗಿ ಇವತ್ತು ಯಾವುದೇ ಒಂದು ಸಂದರ್ಭದಾಗ ಪೂಜ್ಯರ ಆಶೀರ್ವಾದ ಇಲ್ಲದೇ ನಾವು ಯಾವುದೇ ಕೆಲಸ ಮಾಡಲ್ಲ. ಇವತ್ತು ವಿಶೇಷವಾಗಿ ಹೇಳಬೇಕಾಯಿತು ಅಂತಂತಂದ್ರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಂಥ ಮಠಗಳದಾಗ ಪೂಜ್ಯರ ಮಠಗಳು ಅಂತಂತಂದ್ರೆ ಇವತ್ತಿನ ದಿವಸ ಯಾವುದೋ ಜಾತಿ ಭೇದ ಭಾವ ಇಲ್ಲದೇ ಇವತ್ತು ಅವರ ಇರುವಂಥ ಮನೆದಾಗ ಇವತ್ತು ನಡು ಮನೆಯಾಗ ಕುಂತು ಉಳಿಸಂಥ ಮಠ, ಏಕೈಕ ಮಠ ಯಾವುದಾದ್ರು ಇದ್ರೆ ಅದು ಇವತ್ತು ಅಪ್ಪೋರ್ ಮಠ ಅಂತ ಇವತ್ತು ಹೇಳ್ಬೋದು. ಯಾಕಂತಂತಂದ್ರೆ ಇವತ್ತಿನ ತನಕ ನಾವು ಬೇರೆ ಮಠಗಳಲ್ಲೂ ಹೋಗಿದ್ದೆವು, ನೀವು ಅಲ್ಲಿ ಕೊಡ್ರಿ ಅಂತ ಮಾತಾಡಿಸ್ತಾರೆ. ಆದ್ರೆ ಇವತ್ತು ಪೂಜಾರ ಮೇಲೆ ಯಾವುದೂ ಭೇದ ಭಾವ ಇಲ್ಲ. ಹಿಂಗಾಗಿ ಇವತ್ತು ನಮ್ಮ ಚುಂಚೋಳಿದಾಗನೂ ಆದ್ರೂ ಕೂಡ ಯಾವುದೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ಕಾರ್ಯಕ್ರಮ ಭಾಗ ಆಗಿ ಸದಾ ಈ ಚುಂಚೋಳಿ ಕ್ಷೇತ್ರದಾಗ ಓಡಾಡೋದ್ರಲ್ಲಿಂತ ಇವತ್ತಿನ ದಿವಸ ನಮ್ಮ ಚುಂಚೋಳಿ ತಾಲೂಕನ್ನು ಕೂಡ ಪ್ರತಿಯೊಂದರ ಇವತ್ತು ವಿದ್ಯಾಭ್ಯಾಸದಾಗಲಿ, ರೈತರು ಬೆಳೆದ್ರಾಗಲಿ, ಇವತ್ತು ನೀರಾವರಿ ಇಲಾಖೆದಾಗಲಿ ಪ್ರತಿಯೊಂದಕ್ಕೂ ಕೂಡ ಯಾವುದಕ್ಕೆ ಕಡಿಮೆ ಇಲ್ಲದೇನೆ ಇವತ್ತು ಸಂಪೂರ್ಣವಾಗಿ ಇವತ್ತು ಎಲ್ಲನೂ ಕೂಡ ಸಂಪೂರ್ಣವಾಗಿ ಅದ ಅಂತಂದ್ರೆ ಅದಕ್ಕೆಲ್ಲ ಪೂಜಾರಿ ಇವತ್ತು ನಡೆದಾಡುವ ದೇವರ ಚರಣರ ಕಾರಣಲಿಂತ ಇವತ್ತು ಅಂತ ಹೇಳ್ಬೋದು. ಇಷ್ಟೇ ಹೇಳಿ ಇವತ್ತು ಹೆಚ್ಚಿಗೆ ಮಾತಾಡೋಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸಂಜೀವನ ಯಕಪುರ ಸರ್ ಅವರಿಗೆ. ಈಗ ಈ ಸಮಯ ಅಧ್ಯಕ್ಷತೆ ವಹಿಸಿಕೊಳ್ಳುವ ಮಾನ್ಯ ಶಾಸಕರಾಗಿರುವ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಮಾತಾಡಬೇಕಾಗಿ ಕೋರ್ತಾ ಇದೆ. ಈಗ ಹಾಲ್ಕೋಡ್ ಭಜನಾ ಮಂಡಳಿಯ ಓರ್ವರು ಮುಖಂಡರು ಬಂದು ಪೂಜೆಯಿಂದ ಸತ್ಕಾರವನ್ನು ಕೊಡಿಸಬೇಕು.
ಆರ್ಪು ಭಜನಾ ಮಂಡಳಿಯ ಮುಖಂಡರು ನಮ್ಮ ಪಲ್ಲಕ್ಕಿ ಉತ್ಸವದಲ್ಲಿ 2 ದಿನಗಳ ಕಾಲ ಒಂದು ಭಜನ ಮಾಡುವುದರ ಮೂಲಕ ಒಳ್ಳೆಯ ಕಳೆಯನ್ನು ತಂದುಕೊಂಡಿದ್ದಾರೆ. ಅವರಿಗೆ ಪೂಜ್ಯರು ಸತ್ಕರಿಸ್ತಾ ಇದ್ದಾರೆ. ಈಗ ಅಧ್ಯಕ್ಷೀಯ ಭಾಷಣ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತ ಮಾನ್ಯ ಶಾಸಕರಾದಂತ ಡಾಕ್ಟರ್ ಅವಿನಾಶ್ ಯಾದವ್ ಸರ್ ಅವರಿಂದ. ಪರಮ ಪೂಜ್ಯ ಲಿಂಗಾಯತ ಸದ್ಗುರು ಶ್ರೀ ಹಾರಕುಡ ಚನ್ನಬಸವ ಶಿವಯೋಗಿಗಳ 72ನೇ ಜಾತ್ರಾ ಮಹೋತ್ಸವದಲ್ಲಿ ವೇದಿಕೆ ಮೇಲೆ ಆಸೀನಂತ ಪರಮ ಪೂಜ್ಯ ನಡೆದಾದ ದೇವರು ಹಾರಕುಡ ಶ್ರೀಗಳ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ಇನ್ನೊಬ್ಬರು ಪರಮ ಪೂಜ್ಯ ಮಾಧವೇಶ್ವರ ಶ್ರೀಗಳ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನಂತ ಗುಲ್ಬರ್ಗ MP ಡಾಕ್ಟರ್ ಉಮೇಶ್ ಜಾಧವ್ ಅವರೇ, DCC ಬ್ಯಾಂಕ್ ಅಧ್ಯಕ್ಷರು, ಸೇಡಂ MLA, NEKRCTC ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರೇ, ಇನ್ನೊವರು JDS ಮುಖಂಡರು ನಮ್ಮ ಅಣ್ಣವರು ಸಚಿವನ್ ಯಾಕಪುರ್ ಸರ್ ಅವರೇ, ಇನ್ನೊವರು ಕಾಂಗ್ರೆಸ್ ಮುಖಂಡರು ಸುಭಾಷ್ ರಾಥೋಡ್ಜಿ ಅವರೇ, ಪುರಸಭೆ ಅಧ್ಯಕ್ಷರು ಜಗದೇವಿ ಗಡಂತಿಜಿ ಅವರೇ, ಮತ್ತೆ ಈಗ ತಾನೇ ಪ್ರಶಸ್ತಿ ಸಿಕ್ಕಿದ್ದು ಪಂಡಿತ್ ಶ್ರೀ ಕಲಿನಾಥ್ ಶಾಸ್ತ್ರಿಜಿ ಅವರೇ, ಶ್ರೀ ಸಂಗಮೇಶ್ ಅವರೇ, ಶ್ರೀ ಅಶೋಕ್ ಅಳಂದ್ ಅವರೇ, ಸದನ್ ಜೋಶಿ ಸರ್ ಅವರೇ, ಮತ್ತೆ ವೇದಿಕೆ ಆಸೆ ಎಲ್ಲ ಹಿರಿಯರೇ, ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಆಸೆ ಎಲ್ಲ ಹಿರಿಯರೇ, ಗಣ್ಯರೇ, ನಮ್ಮ ತಾಯಂದಿರೇ, ಅಕ್ಕಂದಿರೇ, ಪತ್ರಕರ್ತರ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಹಿಂದಿನ ಸಾರಿ ಈ ಜಾತ್ರೆ ಮಹೋತ್ಸವಕ್ಕೆ ಬಂದಾಗ ಮತ್ತೆ ಈ ಸಾರಿ ಬಂದಾಗ ಇನ್ನೂ ಜಾಸ್ತಿ ಜನ ಬಂದಿದ್ದಾರೆ, ಇನ್ನೂ ಜಾಸ್ತಿ ಭಕ್ತಾದಿಗಳು ಬಂದು ತುಂಬಾ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದು ಇಂಥ ವಾತಾವರಣ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಚಿಂಚೋಳಿಯಲ್ಲಿ ಇಂಥ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕಂದ್ರೆ ಪರಮ ಪೂಜ್ಯ ಹಾರಕುಡ ಶ್ರೀಗಳಿಂದಲೇ ಸಾಧ್ಯ ಆಯ್ತು. ಮತ್ತೆ ಇಂಥ ವಾತಾವರಣ ನಮ್ಮ ಗುಲ್ಬರ್ಗ ನೋಡ್ಬೇಕಿದ್ರೆ ನಾವು ಶರಣಬಸಪ್ಪ ಜಾತ್ರೆ ಹೋಗ್ತಿದ್ವಿ, ನಾವು ಸಣ್ಣವರಿರ್ಬೇಕಿದ್ರೆ ಹೋಗ್ತಾ ಇದ್ವಿ, ಅವಾಗ ನೋಡಕ್ ನಮ್ಗೆ ಸಿಗ್ತಾ ಇತ್ತು. ಆದ್ರೆ ನಾವ್ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಇಂಥ ವಾತಾವರಣ, ಅಂತ ವಾತಾವರಣ ಇಲ್ಲೂ ಸಿಗುತ್ತೆ ಅಂತ. ಅದೆಲ್ಲ ಹೆಂಗಾಯ್ತು ಅಂದ್ರೆ ಪರಮ ಪೂಜೆ ಹಾರಕುಡ ಶ್ರೀಯಿಂದಾನೇ ಆಯ್ತು. ಯಾಕಂದ್ರೆ ಎಲ್ಲರೂ ಹೇಳಿದ್ರು, ಎಲ್ಲ ಹಿರಿಯರೆಲ್ಲ ಹೇಳಿದ್ರು, ಅಪ್ಪ ಅವರು ಹೆಂಗಂದ್ರೆ ಎಲ್ಲ ಸಮಾಜದವರಿಗೆ ನಾವು ಏನಾದ್ರು ಬಸವಣ್ಣ ಅವ್ರ ತತ್ವಗಳು, ಸಿದ್ಧಾಂತಗಳು ಏನಾದ್ರು ನೋಡ್ಬೇಕಿದ್ರೆ ಇವಾಗ ಇಂಥ ಪರಿಸ್ಥಿತಿ 2023 ಇಸ್ವಿ ನೋಡ್ಬೇಕಿದ್ರೆ ಹಾರಕುಡ ಶ್ರೀಯಿಂದಾನೇ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇದು ನಾನು ಎಜುಕೇಶನ್ ಮಾಡ್ಬೇಕಿದ್ರೆ ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರು ಬಿಟ್ಟು ಈ ಭಾಗಕ್ಕೆ ಬಂದಾಗ ನನ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ತುಮಕೂರಲ್ಲಿ ಹಿಂಗೆ ಎಜುಕೇಶನ್ ಗೋಸ್ಕರ ಶ್ರೀಗಳು ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಚಿಂಚೋಳಿ ಭಾಗದಲ್ಲಿ, ನಮ್ಮ ಬೀದರ್ ಭಾಗದಲ್ಲಿ ಹಾರಕುಡ ಶ್ರೀಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಕಷ್ಟ ಕಾಲದಲ್ಲಿ ನಾನು ರಾಜಕೀಯ ಬಂದು 4 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು MLA ಆಗ್ಬೇಕಿದ್ರೆ 2013 ನಾವು ಹಾರಕುಡ ಹೋಗಿದ್ವಿ. ಹಾರಕುಡ ಶ್ರೀ ಅವರು ಆಶೀರ್ವಾದ ತಗೊಂಡು ನಾವು ಪ್ರಚಾರಕ್ಕೆ ಬಂದಿದ್ವಿ. ಅವಾಗ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು MLA ಆಗ್ತೀನಿ ಅಂತ. ಆಕಸ್ಮಿಕ ಸಂದರ್ಭದಲ್ಲಿ ನಮ್ಮ ಅಪ್ಪ ಅವರು MP ಆದ್ಮೇಲೆ ನನಗೊಂದು ಚಾನ್ಸ್ ಸಿಕ್ತು. ತಮ್ಮೆಲ್ಲ ಆಶೀರ್ವಾದದಿಂದ ನಾನು MLA ಆದೆ. ಆದ್ರೆ ಚಾನ್ಸ್ ಸಿಗ್ಬೇಕಿದ್ರೆ ಆ ವೇದಿಕೆ ಮೇಲೆ ನಾವು ಫಸ್ಟ್ ಸ್ಪೀಚ್ ಮಾಡ್ಬೇಕಿದ್ರೆ ಯಡಿಯೂರಪ್ಪ ಸಾಹೇಬ್ ಬಂದಿದ್ರು. ಅವಾಗ ಮಾತಾಡಕ್ಕೆ ನಾವು ಸಂಕೋಚ, ನಾವು ಮಾತಾಡಕ್ಕೆ ಏನು ಫಸ್ಟ್ ಟೈಮ್ ನಾವು ಯಾವತ್ತೂ ಪೊಲಿಟಿಕ್ಸ್ ಅಲ್ಲಿ ಮಾತಾಡಿರಲಿಲ್ಲ. ನಾವು ಬರೀ ಮೆಡಿಕಲ್ ಫೀಲ್ಡ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ, PG ಮಾಡ್ತಾ ಇದ್ದೆ. ಅವಾಗೊಂದು ಸಂಕಷ್ಟದ ಸಮಯದಲ್ಲಿ ನಾವು ಹಾರಕುಡ ಶ್ರೀ ಅವ್ರ ನೆನ್ಪು ಬಂದ್ರು. ಹಾರಕುಡಪ್ಪ ಅವರು ನೆನ್ಪು ಬಂದು ಅವ್ರ ಆಶೀರ್ವಾದ ನಾನು ಮನ್ಸಲ್ಲಿ ಅಂದ್ಕೊಂಡೆ, ಹಾರಕುಡಪ್ಪ ಅವ್ರು ಇದ್ದಾರೆ, ಆಶೀರ್ವಾದ ಇದೆ, ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ, ಅವರು ಖಂಡಿತವಾಗ್ಲೂ ಹಾರಕುಡಪ್ಪ ಅವರು ಆಶೀರ್ವಾದ ಇದ್ದೇ ಅಂತ ಅವ್ರು ಅಂದ್ಕೊಂಡಾಗ ನಾನು 20 ಜನ ಸೇರಿ ಅವ್ರ ಮುಂದೆ ಮಾತಾಡೋದಕ್ಕೆ ಆಯ್ತು. ಅದೇ ರೀತಿ ಇದು ರಾಜಕೀಯ ಸುಲಭ ಅಲ್ಲ. ಒಂದ್ ಫೀಲ್ಡ್ ಇಂದ, ಮೆಡಿಕಲ್ ಫೀಲ್ಡ್ ಇಂದ, ಸ್ಟೂಡೆಂಟ್ ಫೀಲ್ಡ್ ಇಂದ ಡೈರೆಕ್ಟ್ ಪೊಲಿಟಿಕ್ಸ್ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಕೂಡ ಹಾರಕುಡ ಶ್ರೀ ಅವರ ಆಶಯದಿಂದ ಇಲ್ಲಿವರೆಗೂ ತಮ್ದೆಲ್ಲ ಆಶಯದಿಂದ ಅಲ್ಲಿ ಬೆಳೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮತ್ತೆ ಮುಂದಿನ ದಿನದಲ್ಲೂ ಏನೇ ಇಲ್ಲಿ ಹಾರಕುಡ ಶ್ರೀ ಅವರು ಯಾವಾಗ್ಲೂ ಅವ್ರು ಏನಂತಾರೆ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಮತ್ತೆ ಇಂಥ
ಜಾತ್ರೆ ಸಂದರ್ಭ ಇನ್ನೂ ಮುಂದೆ ದಿನ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮತ್ತೆ ಹಾರ್ಕುಡಪ್ಪ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಮನಸ್ಸಿಂದ ಭಕ್ತಿಯಿಂದ ಯಾರು ನಡೀತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತನ್ನು ಹೋಗ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಅವಿನಾಶ್ ಜಾಧವ್ ಮಾನ್ಯ ಶಾಸಕರಿಗೆ. ಈಗ ನೀವೆಲ್ಲರೂ ಕಾಯುತ್ತಿರುವ ಸಮಯ, ಈ ಒಂದು ಶಿವಾನುಭವ ಚಿಂತನಗೋಷ್ಠಿಯ ಪಾವನ ಸಮ್ಮುಖವನ್ನು ವಹಿಸಿರುವ ಪೂಜ್ಯ ಮಾಣಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಮದನಿಪ್ಪರ್ಗ ಅವರು ಆಶೀರ್ವಾದ ನೀಡಬೇಕಾಗಿ ಪೂಜ್ಯರವರಲ್ಲಿ ಮನವಿ ಮಾಡಿಕೊಳ್ತೇವೆ. ಎಲ್ಲ ಬಸವಾದಿಯ ಶಿವಶರಣರನ್ನ, ಆದಿ ಪೀಠಾಚಾರ್ಯರನ್ನ, ಆನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆಯನ್ನು ಮಾಡಿ, ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನ ಸ್ಮರಣೆಯನ್ನು ಮಾಡಿ, ತಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹವರು ಹಾರ್ಕೋಡು ಭಾಗ, ಚಿಂಚೋಳಿ ತಾಲೂಕು, ಬಸವ ಕಲ್ಯಾಣ ತಾಲೂಕು, ಎಲ್ಲ ತಾಲೂಕಿನ ಜನತೆಯನ್ನ ಪಾವನಗೊಳಿಸಿರುವಂತಹ ಮಹಾಚೇತನ ಅದು ಹಾರ್ಕೋಡದ ಚನ್ನವೀರ ಶಿವಯೋಗಿಗಳವರು. ಅಂತಹ ಶಿವಯೋಗಿಗಳವರ ದಿವ್ಯ ಚೇತನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, 72ನೆಯ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮಗೂ ನಿಮಗೂ ಎಲ್ಲರಿಗೂ ದರ್ಶನ, ಆಶೀರ್ವಾದ ಮತ್ತು ಆಶೀರ್ವಚನವನ್ನ ಕೊಡಮಾಡುತ್ತಿರುವಂತಹ ಪರಮ ಪೂಜ್ಯರಾದ ಷಟಸ್ಥಲ ಬ್ರಹ್ಮ ಶಿವಾಚಾರ್ಯ ರತ್ನ ಪರಮ ಪೂಜ್ಯರಾಗಿರುವಂತಹ ಆರಕೂಡದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿವರೆಗೆ ನಾವು ಬಹಳಷ್ಟು ವೇದಿಕೆಗಳಲ್ಲಿ ನೋಡಿರ್ತೇವೆ ಸ್ವಾಮಿಗಳವರನ್ನ ಹೆಂಗಿರ್ತಾರೆ, ಅವರು ಏನೇನು ಮಾಡ್ತಾರೆ, ಅವರೆಲ್ಲ ಕೆಲಸ ಕಾರ್ಯಗಳನ್ನ ನೋಡ್ತೀವಿ. ಆದರೆ ಎಲ್ಲಾ ಸ್ವಾಮಿಗಳವರನ್ನ ಒಂದಕ್ಕೆ ತಕ್ಕಡಿ ತೂಕ ಮಾಡಿದ್ರೆ ಈ ಸಮಾಜ ಹಾರ್ಕೂಡ್ ಸ್ವಾಮಿಗಳವರನ್ನ ಮತ್ತೊಂದು ಸಪರೇಟ್ ತಕ್ಕಡಿಯೊಳನ್ನೇ ಇಟ್ಟು ತೂಕ ಮಾಡುತ್ತೆ ಅನ್ನೋದಕ್ಕೆ ಅವರ ಸರಳತೆ ಬಹಳ ದೊಡ್ಡ ಸಾಕ್ಷಿ ಅದಕ್ಕೆಲ್ಲ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಈ ಕಲಬುರಗಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಅವರಲ್ಲಿ, ಜೊತೆಗೆ ಅವರ ಸುಪುತ್ರನಾಗಿರುವಂತಹ ಶಾಸಕರಾಗಿರುವಂತಹ ಡಾಕ್ಟರ್ ಅವಿನಾಶ್ ಜಾಧವ್ ಅವರಲ್ಲಿ, ಜೊತೆಗೆ ತಮ್ಮೆಲ್ಲ ಒಂದೆರಡು ನುಡಿಗಳನ್ನು ಹಂಚಿಕೊಂಡಿರುವಂತಹ ನಮ್ಮ ಸುಭಾಷ್ ರಾಥೋಡ್ ಅವರಲ್ಲಿ, ಜೊತೆಗೆ ಸುನಿಲ್ ಮಲ್ಲಾಪುರ ಅವರಲ್ಲಿ, ಸಂಜೀವ್ ಯಾಕಾಪುರ ಅವರಲ್ಲಿ, ಜೊತೆಗೆ ವೇದಿಕೆಯಲ್ಲಿರುವಂತಹ ರಾಜ್ಕುಮಾರ್ ಪಾಟೀಲ್ ಸರ್ ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅವ್ರು ಯಾಕೋ ಜೊತೆಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸರ್ ಅವರಲ್ಲಿ, ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಜಗದೇವಿ ತಾಯಿ ಅವರಲ್ಲಿ, ಎಲ್ಲ ಭಕ್ತ ಬಳಗವೇ ತಮ್ಮೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ನಾವು ವೇದಿಕೆ ಮೇಲೆ ಬಹಳಷ್ಟು ಕಡೆ ನೋಡ್ತೀವಿ, ಬಹಳಷ್ಟು ಜನ ಕಡೆ ಸಾಮುಗಳಿಗೆ ಬಂಗಾರ ಹಾಕುವಂತಹ ಭಕ್ತರನ್ನ ನೋಡುತ್ತೀವಿ. ಆದ್ರೆ ಇದು ಮೊದಲನೇ ಸರಿ ಭಕ್ತರಿಗೆ ಮತ್ತು ಕಲಾವಿದರಿಗೆ ಬಂಗಾರ ಹಾಕುವಂತ ಏಕೈಕ ಪೂಜ್ಯರಂದ್ರೆ ಅದು ಹಾರ್ಕೂಡದ ಶ್ರೀಗಳ ಹೊರತುಪಡಿಸಿ ಮತ್ತಾರು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಅವರ ಸರಳತೆಯ ಸಂತರು, ಎಷ್ಟೆಲ್ಲ ದೊಡ್ಡ ಮಠ, ಇಷ್ಟೆಲ್ಲ ಭಕ್ತ ಸಂಪತ್ತು, ಲಕ್ಷಾಂತರ ಜನ ಭಕ್ತರನ್ನು ಹೊಂದಿದ್ರು ಸಹಿತ ಅವರಲ್ಲಿ ಒಂದು ಚೂರು ಸಹಿತ ನಾನು ದೊಡ್ಡವ, ನನ್ನಲ್ಲಿ ಆ ಭಾವನೆ ಅನ್ನೋದೇ ಅವರಲ್ಲಿ ಇಲ್ಲ. ಬಹಳ ಸರಳತೆಯಲ್ಲಿ ಸರಳತೆ. ಇಂತಹ ಸಂತರು ಸಿಗುವಂಥದ್ದು ಬಹಳ ತೀರ ವಿರಳ ಅನ್ನೋದನ್ನು ನಾವೆಲ್ಲ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಜಾತ್ರೆ ಇದೆಲ್ಲ ಪೂಜಾರಿ ಕೇಳ್ತಾ ಇದ್ದೆ, ಇಲ್ಲಿವರೆಗೆ ದೊಡ್ಡತನ ನದಿ ಬರ್ತದ, ಏನದು ಮುಲ್ಲಮಾರಿ ನದಿ ಬರ್ತದ ಅಂತ ಹೇಳಿದ್ರು. ಇವತ್ತು ನದಿ ಇಲ್ಲ, ಆದ್ರೆ ಇಲ್ಲಿ ಒಂದು ಹೊಳೆ ಬಂದದ. ಇದು ಯಾವ ಹೊಳೆ ಅಂತಂದ್ರೆ ಅದು ನೀರಿನ ಹೊಳೆ ಅಂತಂದ್ರೆ ಇದು ಭಕ್ತಿಯ ಹಾರ್ಕೂಡು ಭಕ್ತರ ಭಕ್ತಿಯ ಹೊಳೆ ಈ ಕಾರ್ಯಕ್ರಮಕ್ಕೆ ಹರಿದು ಬಂದಿರುವಂತದ್ದು. ಮತ್ ಇಲ್ಲಿ ಎಷ್ಟು ಜನ ಇದಾರಲ್ಲ, ಇದ್ರ 10 ಪಟ್ಟು ಜನ ಹೊರಗಡೆ ಇದ್ದಾರೆ. ನಾನು ಅಲ್ಲಿಂದ ನಾನು ನಡ್ಸ್ಕೊಂಡ್ ಕರ್ಕೊಂಡ್ ನಮಗೆಲ್ಲ ಅಲ್ಲಿ ಟ್ರಾಫಿಕ್, ಇಲ್ಲಿ ಹೋಗಿದ್ವಿ ಅಲ್ಲಿ ಜಾಮ್ ಆಗಿತ್ತು, ಅಲ್ಲಿ ಮಠಕ್ಕೆ ಹೋಗಿದ್ವಿ ಮಠ ಜಾಮ್ ಆಗಿತ್ತು, ತಿರುಗಿ ಪೂರ್ತಿ ಸಿಟಿ ಎಲ್ಲ ಬೈಪಾಸ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಸಹ ಇಲ್ಲಿಗೂ ಸಹಿತ ಟ್ರಾಫಿಕ್ ಮಾಡಿ ನಡಿಪ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಎಲ್ಲರೂ. ಆದ್ರೆ ಸಂತೋಷ ಆಗುತ್ತೆ, ಯಾಕೆ ಅಂತಂದ್ರೆ ಈ ಸಮಾಜ ಮಠಗಳನ್ನ ಎಷ್ಟು ನಂಬುತ್ತೆ ಅನ್ನೋದಕ್ಕೆ ಅದು ಹಾರ್ಕೂಡು ಶ್ರೀಮಠಕ್ಕೆ ಕಾರಣ ಆಗುತ್ತೆ ಅನ್ನೋದು. ಯಾಕೆಂದ್ರೆ ನಮ್ಮ ದಿನನಿತ್ಯ ಇಂಥ ಎಲ್ಲಾ ಭಕ್ತರ ದಿನನಿತ್ಯದ ಜೀವನ ಪ್ರಾರಂಭ ಆಗೋದೇ ಮಠಕ್ಕೆ ಹೋಗಿ ಹಣಿ ಹೊಡೆದ ಮೇಲೆ ಮುಂದಿನ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತವೆ. ಇದು ಈ ಸಂಸ್ಕೃತಿ ಐತಲ್ಲ, ಈ ಊರಿನ ಸಂಸ್ಕೃತಿ, ಈ ಮಠದ ಭಕ್ತರ ಸಂಸ್ಕೃತಿ, ಇದು ನಾಡಿನ ಎಲ್ಲಾ ಮಠಗಳಿಗೆ ಸಂಸ್ಕೃತಿಗೆ ಮಾದರಿ ಆಗುವಂತ ಸಂಸ್ಕೃತಿ ಅದು ಹಾರ್ಕೂಡ್ ಮಠದ ಸಂಸ್ಕೃತಿ ಅನ್ನೋದನ್ನ ನಾವು ಮರೆಯಬಾರದು. ಇವತ್ತು ನಮ್ಮೆಲ್ಲರ ಬದುಕು
ಜಾತ್ರೆ ಒಳಗೆ ನಾವೆಲ್ಲ ಬರ್ತೇವೆ. ಎದಕ್ಕೋಸ್ಕರ ಬರ್ತೇವೆ? ಕೆಲವೊಂದಷ್ಟು ಜನ ಬೆಂಡು ಬೆತ್ತ ಒಗಿಲಿಕ್ಕೆ ಬರ್ತಾರೆ, ಕೆಲವೊಂದಷ್ಟು ಜನ ಮೋಜು ಮಸ್ತಿ ಮಾಡ್ಲಿಕ್ಕೆ ಬರ್ತಾರೆ, ಕೆಲವೊಂದಿಷ್ಟು ಜನ ಮನರಂಜನೆ ತೆಗೆದುಕೊಳ್ಳಕ್ಕೆ ಬರ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ಈ ಆಧ್ಯಾತ್ಮಿಕತೆಯಲ್ಲಿ ಮುಳುಗಿ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳಿಕ್ ಬಂದಿರ್ತಕ್ಕಂಥವ್ರು ಈ ಪೆಂಡಾಲ್ ಒಳಗೆ ಏನ್ ಕುಂತಿರಲ್ಲ, ನೀವಷ್ಟೇ ಹೊರತಾಗ ಅವ್ರು ಯಾರು ಇಲ್ಲ. ಹೀಗಾಗಿ ಬದುಕು ಏನಿದೆ ನಮಗೆಲ್ಲ, ಬದುಕೊಂದು ದೊರಕಿತು ಇನ್ಯಾರಿಗೋ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ ಕೇವಲ ಕಾಗದದ ಚೂರು ಗಳಿಸುವಷ್ಟರಲ್ಲಿ ಅಂತ ತಿಳ್ಕೊಂಡು ಬರೀತಾರೆ. ನಮ್ಮ ಜೀವನ ಏನು? ಬಹಳಷ್ಟು ಜನ ಅನ್ಕೋತಾರೆ ಬದುಕಂದ್ರೆ ಏನು. ಬಹಳ ಜನ ಥಿಂಕ್ ಮಾಡ್ತಿರೋದು ಏನಂತಂದ್ರೆ ಜೀವನ ಅಂತಂದ್ರೆ ಇಷ್ಟೇಪ್ಪ, ಚಲೋ ತಂಗೆ ಒಂದಿಷ್ಟು ರೊಕ್ಕ ಮಾಡಿ ಇಡಬೇಕು, ಬದುಕೊಂದು ದೊರಕಿತು ಇನ್ಯಾರಿಗೂ ಬೆಳಕಾಗಲೆಂದು. ನಮ್ಮ ಜೀವನ ಬರೀ ರೊಕ್ಕ ಗಳಿಸೋದು, ಕಾಗದ ಚೂರು ಅಂತಂದ್ರೆ ದುಡ್ಡು, ಬರೀ ದುಡ್ಡು ಗಳಿಸೋದಷ್ಟೇ ನಮ್ಮ ಜೀವನ ಅಲ್ಲ. ಲಿಂಗೈಕ್ಯರಾಗಿರುವಂತಹ ಚನ್ನವೀರ ಶಿವಯೋಗಿಗಳ ಹಾಗೆ ಮತ್ತೊಬ್ಬರಿಗೆ ಬೆಳಕಾಗುವ ಹಂಗೆ ಬದುಕಿರುವಂತದ್ದೇ ನಿಜವಾಗಿರ್ತಕ್ಕಂಥ ಜೀವನ ನಮ್ದು. ಅದು ಆಗಬೇಕು. ಹೆಂಗ್ ಬದುಕಿರ್ಬೇಕು ಅಂತಂದ್ರೆ, ಹುಟ್ಟಿದ್ರೆ ತಾಯಿ ಸಂತೋಷ ಪಡ್ತಾಳೆ, ಬೆಳೆದ್ರೆ ತಂದೆ ಆನಂದ ಪಡುವಂತಿರ್ಬೇಕು, ಜೊತೆಗೆ ಬೆಳೆದ್ರೆ ತಂದೆ ಆನಂದ ಪಡುವಂಗಿರ್ಬೇಕು, ಮತ್ತೆ ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರ್ಬೇಕು. ಒಮ್ಮೆ ಕೊನೆಗೊಂದು ದಿನ ನಾವು ಸತ್ತರೆ ಈ ಸ್ಮಶಾನವೇ ಕಣ್ಣೀಡುವಂತ ಬದುಕು ನಮ್ಮೆಲ್ಲರದ್ದು ಆಗ್ಬೇಕು. ಅವಾಗ ನಮ್ಮ ಬದುಕು ಸಾರ್ಥಕತೆ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ತಪ್ಪಿದ್ದಲ್ಲಿ ಎಲ್ಲ ಸಾವು, ನೋವು, ನಲಿವು ಎಲ್ಲರಿಗೂ ಸಹಿತ ಇರೋದೆ. ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಇರುವಂತದ್ದು. ಆದ್ರೆ ಬದುಕಿನ ಕರ್ತವ್ಯ ಏನು ಅಂತಂದ್ರೆ ಬರೀ ಹಣ ಗಳಿಸೋದಲ್ಲ, ದುಡ್ಡು ಗಳಿಸೋದಲ್ಲ, ಬಂಗಾರ ರೊಕ್ಕ ರೂಪಾಯಿ ಮಾಡೋದಷ್ಟೇ ಅಲ್ಲ. ಮತ್ ಏನ್ ಮಾಡಿದ್ರಿ ಮತ್ ರೊಕ್ಕ ರೂಪಾಯಿ ಗಳಿಸೋದಲ್ಲ ಅಂತ ತಿಳ್ಕೊಂಡು ನಾಳೆ ಕೆಲ್ಸಕ್ಕೆ ಹೋಗ್ಲಾರ ಮನೆ ಕುಂತ್ರಿ ನೀವೆಲ್ಲ ಸಾಮುಗಳು ಹೇಳ್ಯಾರ ಅಂತ ಹೇಳಿ. ಅದು ಬೇಕು ಜೀವನಕ್ಕೆ, ಅದು ಜೀವನಕ್ಕೆ ಬೇಕು. ಆದ್ರೆ ಅದೇ ಜೀವನ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಬದುಕಿನ ಮೂಲ ಕರ್ತವ್ಯ ಯಾವುದು? ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಮನುಷ್ಯನ ನಿಜವಾದ ಕರ್ತವ್ಯ ಯಾವುದು? ದುಡ್ಡು ಗಳಿಸೋದ್ರ ಜೊತೆಗೆ, ಆಸ್ತಿ ಮಾಡೋದ್ರ ಜೊತೆಗೆ ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಒಂದಿಷ್ಟು ದಾನ ಧರ್ಮಗಳನ್ನ ಮಾಡಿ ಧರ್ಮವನ್ನ ಸಂಪಾದನೆ ಮಾಡೋದೇ ಮನುಷ್ಯನ ನಿಜವಾದ ಕರ್ತವ್ಯ ಅನ್ನೋದನ್ನ ಈ ಮನುಷ್ಯ ತಿಳ್ಕೊಳ್ಬೇಕು. ಎಲ್ಲರಿಗೂ ತಪ್ಪಿದ್ದಲ್ಲ ಸಾವು. ನಾವು ದಿನನಿತ್ಯ ಸಾವಿಗೆ ಸಮೀಪ ಆಗ್ತೀವಿ. ಬಹಳ ಜನ ನೀವೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತೀರಿ. ದೊಡ್ಡ ದೊಡ್ಡ ಕೇಕ್ ತರಿಸಿ 5 ವರ್ಷ ಆಯ್ತಂದ್ರೆ 5 kg ತರಿಸ್ತೀರಿ, 10 ವರ್ಷ ಆಯ್ತಂದ್ರೆ 10 kg, 20, 40, 50 ಎಷ್ಟೆಷ್ಟು ವರ್ಷ ಆಯ್ತು ಅಷ್ಟು ದೊಡ್ಡ ದೊಡ್ಡ kg ಕೇಕ್ ತಂದು ಕಟ್ ಮಾಡ್ತೀರಿ. ಆದ್ರೆ ನಿಮಗೆ ಅರಿವಿಗೆ ಇರಬೇಕು, ಇಷ್ಟು ವರ್ಷ ನಾವು ಈ 5ನೇ ವರ್ಷ 20ನೇ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ 20 ವರ್ಷ ದೊಡ್ಡವರಾಗಿ ಅಂತಲ್ಲ, 20 ವರ್ಷ ನಮ್ಮ ಜೀವನದ ಆಯುಷ್ಗಳು ಮುಗಿದು ಹೋಗ್ಯಾವೆ, ನಾವು ಸಾವಿಗೆ ಸಮೀಪ ಆಗ್ತಾ ಇದ್ದೇವೆ ಅಂತ ಅರಿವು ನಮ್ಮಲ್ಲಿ ಬರ್ಬೇಕು. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಸುಮ್ಮನೆ ಕುಡಿದು ಕುಪ್ಪಳಿಸಿ ಮೋಜು ಮಸ್ತಿ ಮಾಡು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಹೀಗಾಗಿ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು. ಪ್ರತಿದಿನವೂ ಸಹಿತ ನಮ್ಮನ್ನು ಹಿಡ್ಕೊಂಡೇ ಸಾವು ಸಮೀಪ ಇರ್ತದೆ. ಆ ಸಾವು ಬರೋದ್ರೊಳಗಾಗಿನೇ ಧರ್ಮದ ಕಾರ್ಯವನ್ನ ನಾವೆಲ್ಲ ಸಂಪಾದನೆ ಮಾಡ್ಕೊಳ್ಬೇಕು. ಒಬ್ಬ ಮನೆಯ ಮಾಲೀಕ ಸರ್ಕಾರಿ ನಿವೃತ್ತಿಯಿಂದ ನಿವೃತ್ತನಾಗಿ 3 ಅಂತಸ್ತಿನ ಮನೆಯನ್ನ ಕಟ್ಟಿಸಿದ್ದ. 3 ಅಂತಸ್ತಿನ ಮನೆ ಕಟ್ಟಿಸಿ ಮನೆಯ ಹೊರಗಡೆ ಆರಾಮಾಗಿ ಕುತ್ಕೊಂಡಿದ್ದ. ಜೀವನ ಎಂಜಾಯ್ ಮಾಡಬೇಕು, ನಿವೃತ್ತಿ ಜನ ಕಳಿಬೇಕಂತ ತಿಳ್ಕೊಂಡು. ಆದ್ರೆ ಮೇಲಿಂದ ಒಬ್ಬ ಕೋಣದ ಮೇಲೆ ಕುತ್ಕೊಂಡು ಕೈಯೊಳಗೊಂದು ಪಾಶ ಹಾಕೊಂಡು ಯಮಧರ್ಮರಾಯ ಅವನ ಹತ್ರ ಬರ್ತಾನೆ. ನಡಿಪತ್ತಮ್ಮ ಮಲ್ಕೊಂಡಿದ್ದ, ನಡಿಪತ್ತಮ್ಮ ಹೋಗೋಣ ಅಂತೇಳಿ ಎಮಿಸಿದ. ಮಣಿ ಮಾಲ ಕೇಳ್ತಾನೆ, ನೋಡ್ತಾನೆ ಯಮ ಬಂದಿದ್ದ. ಅವ ಕೇಳ್ತಾನೆ ನಡಿಪತ್ತಮ್ಮ ಹೋಗೋಣ ಅಂತ ಹೇಳಿದ್ರೆ ಮಣಿ ಮಾಲ ಕೇಳ್ತಾನೆ ಎಲ್ಲಿ ಹೋಗುಣ್ರಿ ಅಂತ ಹೇಳಿ. ಮತ್ ಯಮಧರ್ಮ ಏನಾರು ನಿನಗೆ ಮಣಿ ಶಾಂತಿ ಕೆರೆಯಕ ಮದುವೆ ಕೆರೆಯಕ್ ಬರ್ತಾನೆ, ಎಲ್ಲಿ ಕೆರೆಯಕ್ ಬರ್ತಾನ? ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನ. ನಡಿ ನೀನ್ ಮುಗ್ದೈತಿ, 1000 ಮಂದಿ ಲಿಸ್ಟ್ ಐತಿ ಪತ್ತಮ್ಮ, ಅದ್ರೊಳಗೆ ಫಸ್ಟಿಗೆ ನಿಂದ ಐತಿ, ಸಮಯ ಮುಗ್ದೈತಿ, ಹೋಗು ನೋಡಿ ಅಂತಂದಾಗ ಮಣಿ ಮಾಲ ಕೇಳ್ತಾನೆ, ಅಲ್ರಿ ಇವಾಗರ ಮಣಿ ಕಟ್ಸೀನಿ, ಇವಾಗರ ನಿವೃತ್ತಿ ಆಗಿದ್ದೇನಿ, ಮನೆಗೆ 3 ಜನ ಸಸ್ತ್ಯಾರ ಬಂದಾರ, ಅವ್ರ ಕಡೆ ಚಂದ ಸ್ವಲ್ಪ ರೊಟ್ಟಿ ಗಿಟ್ಟಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಆರಾಮ್ ಇರ್ಬೇಕಂತ ಅನ್ಕೊಂಡಿನಿ. ಈ ಸತ್ತ ಹೋಗು ನಡಿ ಅಂದ್ರೆ ಬಹಳ ಜೀವ ಚುರುಚುರು ಅಂತೈತ್ರಿ. ಆಯ್ತಪ್ಪ ಮತ್ ಬರೋದ್ ಬಂದಿರಿ, ಸ್ವಲ್ಪ ಕೂಡ್ರಿ, ಒಂದು ಕಪ್ ಚಾ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಚಾ ಕುಡಿದು ಮಾತಾಡಿ ಹೋದ್ರಾಯ್ತು ಅಂತ ತಿಳ್ಕೊಂಡು ಯಮಧರ್ಮರಾಯನಿಗೆ ಎಲ್ಲ ಹೊರಗಡೆ ಕುಡ್ಸಿದ. ಒಳಗಡೆ ಹೋಗಿ 1 ಕಪ್ ಚಾ ಮಾಡ್ಕೊಂಡು ಹಂಗ ಬರ್ಲಿ ಇವ ಚಾದ್ರೊಳಗಡೆ 4 ನಿತ್ತಿಗುಳಿ ಹಾಕೊಂಡು ತಗೊಂಡ್ಬಂದಿವ. ಯಾರಿಗೆ? ಯಮಧರ್ಮನಿಗೆ. ನಿತ್ತಿಗುಳಿ ಹಾಕೊಂಡು ಯಮಧರ್ಮನಿಗೆ ತಂದು ಕೊಟ್ಟ. ಕುಡಿ ಅಂತಂದ. ಯಮ ಕೇಳ್ತ ಏನಿದು? ಇದು ಭೂಲೋಕದ ಅಮೃತ ಇದ್ದಿತ್ತು, ಕುಡಿದ್ ನೋಡಂತ ಹೇಳಂತ. ಯಮ ಕುಡ್ದಾದ್ಮೇಲೆ ಅವನಿಗೆ ಬಹಳ ನಿಶ್ಚಿಂತ ಆಯ್ತು.
ಎಂತ ಚಾ ಕೊಟ್ಟಿಕೊಂಡಿನ ಅಂತ ತಿಳ್ಕೊಂಡು ಮತ್ತೆ ಹೆಂಗಾದ್ರೂ ನಿದ್ದಿಗೋಳಿ ಹಾಕಿದ್ದ. ಹಂಗೆ ನಿದ್ದಿ ಬರ್ತಾ ಇತ್ತು. 4-5 ತಾಸು ಅಲ್ಲೇ ಗಡತ್ನ ನಿದ್ದಿ ಹೊಡೆದ. 4-5 ತಾಸು ಆದ್ಮೇಲೆ ಅವನಿಗೆ ಎಚ್ಚರ ಆಯ್ತು. ಅವ ಎಚ್ಚರ ಆಗಿರುವಂತ ಮಲಗಿರುವಂತ ಸಂದರ್ಭದೊಳಗಡೆ ಮಣಿ ಮಾಲೀಕ ಏನ್ ಮಾಡಿದ್ದ ಅಂತಂದ್ರ ಒಂದು 1000 ಮಂದಿ ಲಿಸ್ಟ್ ಮಾಡಿದ್ದ. ಗೊತ್ತೇನು? 1000 ಮಂದಿ ಲಿಸ್ಟ್ ತಂದಿದ್ದ. ಆ 1000 ಮಂದಿ ಯಾದಿ ಒಳಗಡೆ ಮೊದಲಿಗೆ ಇವನೇ ಹೆಸರಿತ್ತು. ಇವ ಏನ್ ಮಾಡಿದ, ಯಮಧರ್ಮ ಮಲಗಿರುವಂತ ಸಂದರ್ಭದೊಳಗಡೆ ಮ್ಯಾಲಿರುವಂತ ತನ್ನ ಹೆಸರನ್ನ ಕಾಟ್ ಮಾಡಿ ಪೂರ್ತಿ ಲಾಸ್ಟಿಗೆ ತನ್ನ ಹೆಸರು ಬರಂತ. ಯಮ ಎಲ್ಲಾ ಕಡೆ ಸುತ್ತಾಡಿಲ್ಲ, ಲಾಸ್ಟಿಗೆ ನನ್ನ ಹತ್ರ ಬರ್ಲಿ ಅಂತ ಹೇಳಿ. 4-5 ತಾಸು ಆದ್ಮೇಲೆ ಯಮ ಎದ್ದ. ಎಂತ ಚಾ ಕೊಟ್ಟಿದ್ದಪ್ಪ ನನಗೆ, ಮೇಲ್ಗಡೆ ಎಲ್ಲ ಪಾಪ ಕರ್ಮ ಎಲ್ಲ ನೋಡಿ 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 ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಯಾವಾಗ ಸ್ವಲ್ಪ ನೆಮ್ಮದಿ ಸಿಕ್ಕೈತೆ ಅಂತ ಅನ್ಕೊಳ್ತಾ ಇದ್ದೆ. ಏನೊಂದು ಕಪ್ ಚಾ ಕೊಟ್ಟಿಲ್ಲ, ಆ ಚಾದೊಳಗಡೆ ನನ್ನ ಎಲ್ಲ ತಲೆಯ ಭಾರವೇ ಕಡಿಮೆ ಆಗೈತಿ. ಬಹಳ ಸಂತೋಷ ಆಗೈತಿ. ಇಷ್ಟು ಸಂತೋಷ ಪಡಿಸಿದ್ದಕ್ಕ ನಾನು ನಿನಗೊಂದು ವರ ಕೊಡ್ಬೇಕಂತ ಅನ್ಕೊಂಡಿನಿ ಈ ಯಮಧರ್ಮ ಅಂತಂದ. ಮಣಿ ಮಾಲಕ್ ಹೇಳ್ತೇನೆ, ನಾನು ಅದ ಬಯಸಾಕತ್ತೀನಿ, ದೌಡ್ ಕೊಡು ಅಂತ ಹೇಳಂದ. ಯಮ ಹೇಳ್ತಾನೆ, ಏನಿಲ್ಲ, ಮತ್ ನಾನ್ ಮ್ಯಾಲಿಂದ ಬರ್ಬೇಕಾದ್ರೆ 1000 ಮಂದಿ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆ. ಮೊದಲಿಗೆ ನಿಂದ ಹೆಸರು, ನಿನ್ನ ಈ ಉಪಚಾರ ಎಲ್ಲ ನೋಡಿ ನನಗೆ ಬಹಳ ಖುಷಿಯಾಗಿ ಈ ಸರಿ ಮ್ಯಾಲಿಂದ ಹೋಗ್ಬಾರ್ದು, ಈ ಸರಿ ಕೆಳಗಿಂದ ಹೋಗ್ಬೇಕಂತ ಅನ್ಕೊಂಡಿನಿ ಅಂತ ತಿಳ್ಕೊಂಡು ಯಮಧರ್ಮ ಹೇಳಿದ. ಅವನ ಜೀವ ಅಲ್ಲೇ ಪಟಕ ಹೋಗೇ ಬಿಡು. ಅಂದ್ರೆ ವಿಚಾರ ಮಾಡ್ಬೇಕು ನಾವು. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡೋದು. ನಾವು ಎಂತಹ ವಿದ್ಯೆ ಕಲೀರಿ, ನೀನು PM ಆಗು, CM ಆಗು, ಸಾಮ್ಗಳೇ ಆಗು, ಏನೇ ಆಗು, ಎಲ್ಲರಿಗೂ ಕರ್ಕೊಂಡು ಹೋಗೋದೇ. ಸ್ವಲ್ಪ ನಿಮ್ಗೆ ಸ್ವಲ್ಪ ಹಂಗೆ ಕರ್ಕೊಂಡು ಹೋಗ್ತಾರೆ, ನಾವು ಸ್ವಲ್ಪ ಚಂದ ಅಷ್ಟೊಂದು ಕರ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಏನು ಹೊಸದಿಲ್ಲ. ಆದ್ರೆ ನಮಗೆ ಇಡದ ಜಾಗ ಅಷ್ಟ್ರಾಗ, ನಿಮಗೆ ಇಡದ ಜಾಗ ಅಷ್ಟ್ರಾಗ. ಆದ್ರೆ ಎಂತಹ ವಿದ್ಯೆ ಕಲಿತಡೂ ಸಹಿತ ಸಾವು ಅನ್ನುವಂಥದ್ದು ಯಾರನ್ನು ಬಿಡೋದಿಲ್ಲ. ಹೀಗಾಗಿ ಆ ಸಾವು ಸನ್ನಿಹಿತ ಆಗುದ್ರೊಳಗಾಗಿ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವರನ್ನ ತಿಳ್ಕೊಂಡು ಶರಣರು ಬರೀತಾರೆ. ಹೀಗಾಗಿ ಸಾವು ಸಮೀಪ ಆಗುದ್ರೊಳಗಾಗಿನೇ ಚನ್ನವೀರ ಶಿವಯೋಗಿಯ ಸೇವೆಯನ್ನು ಮಾಡಿ ಚನ್ನಬಸವ ಶಿವಯೋಗಿಯ ಸೇವೆಯನ್ನು ಮಾಡಿ ಧನ್ಯತಾ ಭಾವ ಸಂಪಾದನೆ ಮಾಡಿಕೊಳ್ಳೋದೇ ಜೀವನದ ಮುಖ್ಯ ಕರ್ತವ್ಯ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕನ್ನೋಂತ ಮಾತನ್ನ ಹೇಳ್ತಾ, ಬದುಕಿಗೆ ಗುರುಗಳ ಮಾತು ಬಹಳ ಮುಖ್ಯ. ಗುರುಗಳ ಮಾತಿನಂತೆ ನಮ್ಮೆಲ್ಲರ ಜೀವನ ನಡಿಬೇಕು. ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿರ್ತಾರೆ. ಸಮಯ ಜೊತೆಗೆ ಶಿಸ್ತು ಇವೆರಡೂ ಸಹಿತ ಪರಮ ಪೂಜ್ಯರ ಒಂದು ಎಡಗೈ, ಒಂದು ಬಲಗೈ, ಒಂದು ಸಮಯ, ಒಂದು ಶಿಸ್ತು. ಈ ಎರಡನ್ನೂ ಸಹಿತ ಪೂಜ್ಯರನ್ನ ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಅವ್ರ ಬಗ್ಗೆ ನಾ ಹೇಳ್ಬೇಕು ಅಂತಂದ್ರೆ, ನಮ್ಮ ಗುರುಗಳ ಮೇಲೆ ಪರಮ ಪೂಜ್ಯರು ಬಹಳ ಅವರ ಪ್ರೀತಿ, ಅವರ ಅಂತಃಕರಣ, ಅವರಲ್ಲಿ ಗುರು ಈ ವಿರಕ್ತ, ಈ ಭೇದ ಭಾವನೆ ಯಾವುದೂ ಸಹಿತ ಇಲ್ಲ. ಎಲ್ಲರನ್ನೂ ಸಮಾನವಾಗಿನೇ ಕಾವಿಧಾರಿಗಳಂದ್ರೆ ಅವರಲ್ಲಿ ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ನನ್ನಾಗೆ ಅಂತ ತಿಳ್ಕೊಂಡು ಅವರು ಭಾವಿಸುವಂತಹ ದೊಡ್ಡ ವಿಚಾರ ಚಿಂತಕರ ಪರಮ ಪೂಜ್ಯರು. ಅವರ ಕರುಣೆಯೇ ಕಾಶಿ, ಅವರ ಕರುಣೆಯೇ ಕಾಶಿ, ಅವರ ದಯೆಯೇ ಜ್ಯೋತಿರ್ಲಿಂಗ, ಅವರ ಪ್ರೀತಿಯೇ ಪವಿತ್ರವಾಗಿರ್ತಕ್ಕಂತಹ ಗಂಗೆ, ಅವರ ಮಮತೆಯೇ ಮೆಕ್ಕಾ ಮದಿನಾ. ಇದು ಒಟ್ಟಾರೆ ಹಾರ್ಕೂಡು ಶ್ರೀಗಳ ವ್ಯಕ್ತಿತ್ವ ಚಿತ್ರಣ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೊಳ್ಳೋದು. ಅವರ ಕರುಣೆ ಅದು ಕಾಶಿ, ಅವರ ಪ್ರೀತಿ ಅದು ಜ್ಯೋತಿರ್ಲಿಂಗ, ಅವರ ದಯೆ ಅದು ಪವಿತ್ರವಾಗಿರುವಂತಹ ಗಂಗೆ. ಮತ್ತೆ ಈಗ ಮುಸ್ಲಿಂ ಬಾಂಧವರು ಸಹಿತ ಬಂದು ಪೂಜ್ಯರಿಗೆ ಸತ್ಕಾರ ಮಾಡಿದ್ರು. ಅವರ ಮಮತೆ ಅದು ಮೆಕ್ಕಾ ಮದಿನಾ. ಮೆಕ್ಕಾ ಮದಿನಾ ಎಲ್ಲೂ ಇಲ್ಲ, ಪೂಜ್ಯರ ಪಾದಗಳೇ ಎಲ್ಲ ಮೆಕ್ಕಾ ಮದಿನಾ ಸ್ವರ್ಗದಲ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಎಲ್ಲರಿಗೂ ಸಹಿತ ಬೇಕಾಗುವ ಹಾಗೆ, ಎಲ್ಲರಿಗೂ ಬೇಕಾದ ಬೆಲ್ಲದ ಅಚ್ಚಾಗಿ ಬಾಳುವಂತಹ ಪರಮ ಪೂಜ್ಯರು ಅದು ಹಾರ್ಕೂಡದ ಪರಮ. ನಮ್ಮ ಇಸ್ಲಾಂ ಜಲಾನಿ ಅವರಿಗೆ ಕಣ್ಣೊಳಗಡೆ ನೀರು ಹೋಗ್ತಾ, ಅದು ಆನಂದದ ಭಾಷ್ಮ. ಜಲಾನಿ ಅವರೇ, ಬಹಳ ಸಂತೋಷ ಆಯ್ತು ನಿಮ್ಮ ಈ ಪೂಜ್ಯರ ಮೇಲಿರುವಂತಹ ಭಕ್ತಿನ ನೋಡಿ. ಒಂದೆಲ್ಲೋ ಹಿಂದೂ ಮುಸ್ಲಿಂ ಎಲ್ಲ ಜಗಳ ಇವನ್ನೆಲ್ಲ ನೋಡ್ತಾ ಇರ್ತವೆ. ನಿಜವಾಗಿಯೂ ಸಹಿತ ಇಂತಹ ಶ್ರೀಗಳನ್ನ ನೋಡಿ, ಇಂತಹ ಶ್ರೀಗಳ ಭಕ್ತರನ್ನ ನೋಡಿ ಈ ಸಮಾಜ ಕಲಿಬೇಕು. ನಾವೆಲ್ಲರೂ ಒಂದೇ ಅನ್ನುವುದನ್ನ ಅದನ್ನ ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಪರಮ ಪೂಜ್ಯರ ಅವರ ಹೃದಯ ವೈಶಾಲ್ಯತೆ ಬಹಳ ದೊಡ್ಡದು, ಅವರ ಪ್ರೀತಿ ಬಹಳ ದೊಡ್ಡದು. ಜೊತೆಗೆ ನಮ್ಮನ್ನ ಆಗಲೇ ಹೇಳಿದ್ನಲ್ಲ ನಮ್ಮ ಗುರುಗಳ ಬಗ್ಗೆ, ಅವರು ನಮ್ಮ ಶಿವಲಿಂಗ ಸ್ವಾಮಿಗಳು ನಮ್ಮ ಗುರುಗಳ ಬಗ್ಗೆ, ನಮ್ಮ ಈ ಶಾಸ್ತ್ರಿಗಳಿದ್ದಾರೆ, ನಮ್ಮ ತುತ್ರಗಾಂವ ಶಾಸ್ತ್ರಿಗಳವರು, ಅವ್ರಿಗೆ ಗೊತ್ತಿದೆ. ಅವರು ಅಜ್ಜವ್ರ ಹೆಸರಿನೊಳಗಡೆ ಒಂದು ಮಠ ಕಟ್ಟಿಸಿ ಅದನ್ನು ಸ್ವತಃ ಆರ್ಕೂಡು ಶ್ರೀಗಳವರಿಗೆ
ದಾನವನ್ನ ಮಾಡಿರುವಂತವ್ರು. ನಮ್ಮ ಗುರುಗಳು ಯಾರ ಹತ್ರನೂ ಹೋಗ್ತಿದ್ದಿಲ್ಲ, ಅವರು ಯಾವ ಸ್ವಾಮಿಗಳ ಹತ್ರ ಕರೆದ್ರೆ ಹೋಗ್ತಿದ್ರು, ಇಲ್ಲ ಅಂದ್ರೆ ಜೊತೆಗೆ ಇರ್ತಿದ್ರು. ಆದ್ರೆ ಒಂದು ದಿವಸ ಆರ್ಕೂಡ್ ರಾಜ್ಯವರು ಸ್ವತಃ ಮಠಕ್ಕೆ ಬಂದು ಭಿನ್ನ ಮಾಡಿ, ಇಲ್ರಿ ಬುದ್ಧಿ ನೀವು ಮಠಕ್ಕೆ ಬರಬೇಕು ಅಂತ ತಿಳ್ಕೊಂಡು, ಇಲ್ಲ ಆರ್ಕೂಡ್ ಇಂತ ಹಿಂದಿನ ಪೂಜ್ಯರ ಬಗ್ಗೆ ತಪಸ್ವಿಗಳು ಅಂತಹ ಮಹಾಮಠದ ಒಡೆಯರು ಕರೀತಾ ಇದ್ದಾರೆ, ನಾನು ಬರಬೇಕಂತ ತಿಳ್ಕೊಂಡು ಅವ್ರ ಮಠಕ್ಕೆ ಹೋದಾಗ ಪರಮ ಪೂಜರ ಹೊತ್ತು ನಿಂತ್ಕೊಂಡು ಆಶೀರ್ವಚನೆ ಮಾಡಿದ್ರು. ಏನಂತ ಆಶೀರ್ವಚನೆ ಮಾಡಿದ್ರು ಅಂತಂದ್ರೆ, ಅವ್ರು ಹೇಳ್ತಾರೆ, ಮಾದನಿ ಪ್ರಿಯ ಶಿವಲಿಂಗ ಹಿಂದಿನ ಶಿವಲಿಂಗ ಸ್ವಾಮಿಗಳವರು ನಮ್ಮ ಊರಿಗೆ ಬಂದಿದ್ದು ಇದು ಒಂದನೇ ಸರಿ ಅಲ್ಲ, 2ನೇ ಸರಿ ಅಂತ ಹೇಳಿದ್ರು. ಮಂದೆಲ್ಲ ಆಶ್ಚರ್ಯಗರಲ್ಲ, ಇಷ್ಟು ವರ್ಷ ನಾವು ಮಠದಾಗಿದ್ದೇವೆ, ಒಂದ್ ಸರಿನೂ ಮಾದನಿ ಪ್ರಿಯ ಸ್ವಾಮಿಗಳು ಬಂದಿಲ್ಲ, ಮತ್ ಅದಂಗೆ 2 ಸರಿ ಬಂದಾರೆ ಅಪ್ಪಗಳು ಅಂತ ತಿಳ್ಕೊಂಡು ಭಕ್ತರೆಲ್ಲ ಪ್ರಶ್ನೆ ಮಾಡಿದ್ರೆ ಪರಮ ಪೂಜಾರಿ ಹೇಳಿದ್ರು ಏನಂತ, 1 ತಿಂಗಳ ಹಿಂದೆ ಮಾದನಿ ಪ್ರಿಯ ಸ್ವಾಮಿಗಳು ನನ್ನ ಕನಸೊಳಗಡೆ ಬಂದಿದ್ರು. ಕನಸೊಳಗೆ ಎಲ್ಲಿಗೆ ಬಂದಿದ್ರು ಅಂತಂದ್ರೆ ಆರ್ಕೂಡದ ಮಹಾಮಠಕ್ಕೆ ಬಂದು ಎಲ್ಲಾ ಕಡೆ ತಿರುಗಾಡಿ ನೋಡ್ಕೊಂಡು ಹೋಗಿದ್ರು. ಮತ್ ಅವಾಗ ಒಂದು ಸರಿ ಬಂದಿದ್ರು, ಅವಾಗ ಕನಸೊಳಗೆ ಬಂದಿದ್ರು, ಈಗ ನಿಜವಾಗಿಯೂ ಸಹಿತ ಬಂದಾರ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಅವರ ಹೇಳಿದ್ನಲ್ಲ, ಗುರು ವಿರಕ್ತ ಆ ವೇದ ಭಾವ ಅಳಿದವರು ಮಹಾಂತರಾಗ್ತಾನೆ ಅನ್ನೋದಕ್ಕೆ ಅದು ಆರ್ಕೂಡದ ಪರಮ ಪೂಜ್ಯರದಕ್ಕೆ ಸಾಕ್ಷಿ ಆಗ್ತಾರೆ. ಸನ್ಮಾನ ಮಾಡಿ ಬಂಗಾರ ಹಾಕಿ ಅವ್ರು ನೋಡಿದ್ರೆ ಬಹಳ ಜನ ಹೇಳ್ತಾರೆ, ಇಷ್ಟ ಅಜ್ಜನ ಎಷ್ಟರ ಬಂಗಾರ ಬರ್ತದ, ಬೆಳ್ಳಿ ಬರ್ತದ, ಸುಮ್ಮನೆ ನಾವ್ ಯಾಕೆ ಸ್ವಾಮಿ ಆಗ್ಲಿಲ್ಲ ಅಂತ ಅನ್ಕೊಳ್ತಿರ್ಬೋದು. ಆದ್ರೆ ಸ್ವಾಮಿಗಳಾಗೋದು ಬಹಳ ಕಷ್ಟದ, ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ. ಅದು ನೋಡ್ಲಿಕ್ಕೆ ಬಹಳ ಚಂದ, ನೋಡ್ಲಿಕ್ಕೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಸನ್ಯಾಸಿ ಜೀವನ ದೂರದ ನೋಡ್ಲಿಕ್ಕೆ ಬಹಳ ಚಂದ ಇದೆ. ಆದ್ರೆ ಸಮೀಪಕ್ಕೆ ಬಂದು ನೋಡಿದ್ರೆ ಇದರಲ್ಲಿ ಬಹಳಷ್ಟು ಕಷ್ಟ ಇದೆ. ಯಾಕೆ ಮಣಿಯೊಳಗೆ ಇಟ್ಕೊಂಡು 4 ಮಂದಿನ ಸಂಭಾಳಿಸಕ್ ಆಗಲ್ಲ ನಿಮ್ಗೆಲ್ಲರಿಗೂ. ಅಪ್ಪ ಅವ್ರನ್ನ ಸಂಭಾಳಿಸ್ಲಿಕ್ಕೆ ಆಗಂಗಿಲ್ಲ, ಬೀಗರು ಬಿಜ್ಜರನ್ನ ಸಂಭಾಳಿಸ್ಲಿಕ್ಕೆ ಆಗಂಗಿಲ್ಲ, ಅಣ್ಣ ತಮ್ಮರನ್ನ ಸಂಭಾಳಿಸ್ಲಿಕ್ಕೆ ಆಗಂಗಿಲ್ಲ. ಆದ್ರೆ ಒಬ್ಬ ಮಠಕ್ಕೆ ಒಬ್ಬ ಸ್ವಾಮಿಗಳಾಗಿ ಬರೀ ಭಕ್ತರನ್ನ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಜಿಲ್ಲೆಗೆ ಸಂಭಾಳಿಸ್ತಾರೆ ಅಂತಂದ್ರೆ ಅವರ ಸಮಾಧಾನದ ತಾಳ್ಮೆ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿ ಪರಮ ಪೂಜ್ಯರ ಅವರ ಅಂತಃಕರಣದ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ. ಇಲ್ಲೆಲ್ಲ ಕಲಾವಿದರಿಗೆ ಸನ್ಮಾನ ಮಾಡಿದ್ರು. ಪಂಡಿತ್ ಕಲಿನಾಥ ಶಾಸ್ತ್ರಿಗಳಂತೆ ಬಹಳ ದೊಡ್ಡ ಕಲಾವಿದರು. ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಕಡೆ ತಯಾರಾಗಿರುವಂತಹ ಆಗಿನ ಕಾಲದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹೆಸರು ಕೇಳಿರ್ಬೋದು, ವೆಂಕಟೇಶ್ ಕುಮಾರ್ ಅವರ ಹೆಸರನ್ನ ಕೇಳಿರ್ಬೋದು. ಅಂತಹ ದೊಡ್ಡ ಸಾಧಕರಲ್ಲಿ ಪಂಡಿತ್ ಕಲಿನಾಥ ಶಾಸ್ತ್ರಿಗಳವರು ಸಹಿತ ಒಬ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಅವರ ದೇಹಕ್ಕೆ ವಯಸ್ಸಾಗಿರಬಹುದು, ಆದ್ರೆ ಅವರ ಪಾಂಡಿತ್ಯಕ್ಕೆ, ಅವರ ಘನತೆಗೆ ಎಂದಿಗೂ ವಯಸ್ಸಾಗಿಲ್ಲ ಅನ್ನೋದನ್ನ, ಅವರ ಸಾಹಿತ್ಯ ಬಹಳ ದೊಡ್ಡದು, ಅವರ ಚಿಂತನೆ ಬಹಳ ದೊಡ್ಡದು. ಅಂತವ್ರ ಕಡೆ ನೀವು ಪ್ರವಚನ ಕೇಳಿರಿ ಅಂತಂದ್ರೆ ಬಹಳ ಸಂತೋಷ. ಜೊತೆಗೆ ಸಂಗಮೇಶ್ ಪಾಟೀಲ್ ಅವರು, ಅಶೋಕ್ ಅವರು, ಕಲಾವಿದರು ಎಲ್ಲರೂ ಸೇರಿ, ಎಲ್ಲ ಶಾಸಕರು, ಜೊತೆಗೆ ರಾಜಕೀಯ ಮುತ್ಸದ್ದಿಗಳು ತಾವೆಲ್ಲರೂ, ನಮ್ಮ ಸದಾನಂದ ಜೋಶಿ ಅವರು ಸಹಿತ ಪೂಜ್ಯರ ಬಗ್ಗೆ ಅವರ ಪುಸ್ತಕ ನನಗೂ ಬಹಳ ಇಷ್ಟಕರ ಪುಸ್ತಕ ಕೊಟ್ಟಾರ. ಅವರು ಹುಬ್ಬಳ್ಳಿ 3000 ಮಾಡಿ ಈಗಿಂದಲ್ಲ ಸಾಹಿತ್ಯ ಕೃಷಿ ಮಾಡ್ತಿರೋದವ್ರು. ಅವರು ಸಾಧಕರಾಗಿದ್ದಾಗಿಂದಲೂ ಸಾಹಿತ್ಯದ ಕೃಷಿಯನ್ನ ಮಾಡ್ತಾನೇ ಬಂದಿದ್ದಾರೆ. ಅವರು ಸಾಹಿತ್ಯಗಳು, ಚಿಂತಕರು, ಮಂತಕರು, ತ್ರಿಕಾಲಲಿಂಗ ಪೂಜಾನಿಷ್ಠರು, ಭಕ್ತರ ಭಕ್ತಾನುರಾಗಿಗಳು, ನಡೆದಾಡುವ ದೇವರು, ಹಿಂಗ ನಿಂತಂದ್ರೆ 101 ಶತನಾಮಾವಳಿ ಅವ್ರ ಬಗ್ಗೆ ಬರದೇ ಬಿಡ್ತೀನಿ ಇಲ್ಲೇ. ಆದ್ರೆ ಸಮಯ ಇಲ್ಲ. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಹಾರೈಸಿ ಈ ಜಾತ್ರೆ ನೋಡಿ ಬಹಳ ಸಂತೋಷ ಆಯ್ತು. ಪರಮ ಪೂಜ್ಯರ ಈ ವೈಭವ, ಈ ಭಕ್ತಿ ನಮ್ಮ ಮೇಲೆ ಯಾವಾಗ್ಲೂ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಪೂಜ್ಯರ ಪಾದಗಳಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡಿ. ಧನವ ಗಳಿಸಬೇಕೆಂತದ್ದು ಈ ಜನರಿಗೆ ಕಾಣಿಸದಂಥದ್ದು, ಗಂಟನೆ ಬಿಚ್ಚಿ ಬಯಲೊಳಗಿಟ್ಟರೆ ಯಾರು ಮುಟ್ಟದಂಥದ್ದು, ಕೊಟ್ಟರೆ ತೀರದಂಥದ್ದು, ತನ್ನ ಬಿಟ್ಟು ಹೊರಗೆ ಹೋಗದಂಥದ್ದು, ಹರಿಹರಿ ಬ್ರಹ್ಮಾದಿಗಳು ಹೌದು ಅನ್ನುವಂಥದ್ದು. ಅಂತ ಧನವನ್ನು ನಾವು ಗಳಿಸಬೇಕಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯದ ನಮ್ಮ ಧನವನ್ನು ಆರ್ಕೂಡ್ ಶ್ರೀಗಳು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸಿದಂತಹ ಪರಮ ಪೂಜರಿಗೆ ಅನಂತ ಧನ್ಯವಾದಗಳು. ಈಗ ನಮ್ಮೆಲ್ಲರ ಪಾವನ ಮೂರ್ತಿಗಳು ಈ ಸಮಾರಂಭದ ಪಾವನ ಸನ್ನಿಧಾನ ವಹಿಸಿದಂಥ ಪರಮ ಪೂಜ್ಯ ಚಡತಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಪೀಠಾಧಿಪತಿಗಳು, ಚೌತ ನಿರ್ಮಾಟ್ ಆರ್ಕೂಡ್ ಚಿಂಚೋಳಿಯವರು ಆಶೀರ್ವಾದ ನೀಡಬೇಕಾಗಿ ಕೋರ್ತಾ ಇದ್ದೇನೆ. ಯಂ ಶೈವ ಸಮುಪಾಸತೆ
ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಚ ಸರ್ವತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಯೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಸಚರಾಚರಂ. ಪರಮ ಪೂಜ್ಯ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಟಸ್ಥಲ ಪ್ರಭೆ ಲಿಂಗೈಕ್ಯ ಶ್ರೀ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯದ ಮುಖಾಂತರವಾಗಿ ತಮ್ಮ ಅದ್ಭುತವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಮಹಾತ್ಮ ಬಸವೇಶ್ವರನ ಶ್ರೀಪಾದಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಎಲ್ಲ ಪೂಜ್ಯರ ಗುರುವಾಗಿರ್ತಕ್ಕಂಥ ಹಾನಗಲ್ಲದ ಮಹಾಯೋಗಿ ಯುವಪುರುಷ ಕುಮಾರ ಮಹಾಸ್ವಾಮೀಜಿಯವರನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಇಂದಿನ ಪವಿತ್ರವಾಗಿರುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳವರ ಜನ್ಮೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ 72ನೇ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಪಾವನ ಸಮ್ಮುಖವನ್ನು ವಹಿಸಿ ಅದ್ಭುತವಾಗಿರುವಂತಹ ಹಿತನುಡಿಗಳನ್ನು ಹೇಳಿರುವಂತಹ ನಮ್ಮ ಭಾಗದ ಕ್ರಿಯಾಶೀಲ ಸ್ವಾಮೀಜಿಗಳಾಗಿ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ಗಳಿಸಿಕೊಂಡಿರುವಂತಹ ಆತ್ಮೀಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ವಿರಕ್ಮಠ್ ಮಾದನಿಪುರ್ಗ ಇವರ ದಿವ್ಯ ಪಾದಕ್ಕೆ ವಂದಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಶಾಸಕರಾಗಿ ಈ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಕ್ರಿಯಾಶೀಲ ಶಾಸಕರಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ವಿಶೇಷವಾಗಿ ಈ ಭಾಗದಲ್ಲಿ ಪ್ರಥಮ ಬಾರಿಗೆ ಸಂಸದರಾಗಿ ಮತ್ತು ಇಡೀ ಕನ್ನಡ ನಾಡಿನ ಸಂಸದರಲ್ಲಿಯೇ ಅತ್ಯಂತ ನಮ್ಮ ಭಕ್ತಿಯ ಪ್ರಿಯ ಸಂಸದರಾಗಿ ಕಾರ್ಯವನ್ನು ಮಾಡತಕ್ಕಂಥ ಶ್ರೀ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಯಾದವ್ ಅವರೇ, ನಮ್ಮ ಭಾಗದಲ್ಲಿ ಭಕ್ತಿವಂತ ಶಾಸಕರಾಗಿ ಎಲ್ಲ ಸ್ವಾಮೀಜಿಯವರ ಮೇಲೆ ಎಲ್ಲ ಧರ್ಮದವರ ಮೇಲೆ ಅಪಾರವಾಗಿರುವಂತಹ ಗೌರವ ಭಕ್ತಿ ಶ್ರದ್ಧೆಯನ್ನಿಟ್ಟು ಕಾರ್ಯವನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವರೇ, ಶ್ರೀ ಸಂಜೀವನ್ ಯಾಕಾಪುರ್ ಅವರೇ, ಸುಭಾಷ್ ರಾಠೋಡ್ ಅವರೇ, ಶ್ರೀಮತಿ ಜಗದೇವಿ ಎಸ್ ಗಡಂತಿ ಅವರೇ, ವಿಶೇಷ ಸತ್ಕಾರವನ್ನು ಹೊಂದಿರತಕ್ಕಂಥ ಶ್ರೀಮತಿ ಡಾಕ್ಟರ್ ವಾಸುದೇವ್ ಕುಲಕರ್ಣಿ ಅವರೇ ಮತ್ತು ಅವರ ಧರ್ಮಪತ್ನಿಯವರೇ, ಶ್ರೀಮತಿ ಶ್ರೀ ಬಸವರಾಜ್ ಶಿವರಾಯ ಸುಂಕದವರೇ, ವಿಶೇಷವಾಗಿ 9 ದಿನಗಳ ಪರ್ಯಂತರವಾಗಿ ಮಹಾಶಿವಶರಣೆ ಗುಡ್ಡಾಪುರ ತಾಯಿಯವರ ಬಗ್ಗೆ ಪುರಾಣವನ್ನು ಹೇಳಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶ್ರೇಷ್ಠ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಆಚಾರ ವಿಚಾರವನ್ನು ಒಂದಾಗಿರಿಸಿಕೊಂಡು ಕಾರ್ಯವನ್ನು ಮಾಡುತ್ತಿರುವಂತಹ ಖ್ಯಾತ ಕೀರ್ತನಕಾರರಾಗಿರ್ತಕ್ಕಂಥ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ಪಂಡಿತ್ ಕಲಿನಾಥ್ ಶಾಸ್ತ್ರಿಗಳ ಅಡ್ನೂರವರೇ, ಖ್ಯಾತ ಗಾಯಕರಾದ ಶ್ರೀ ಸಂಗಮೇಶ್ ಪಾಟೀಲ್ ಗದಗ್ ಅವರೇ, ಅಶೋಕ್ ಆಳಂದವರೇ ಮತ್ತು ವಿಶೇಷವಾಗಿ ಹಾರಕೂಡ ಮಠದ ಭಕ್ತರಾಗಿ ಧರ್ಮದ ಮೇಲೆ ಸ್ವಾಮೀಜಿಯವರ ಮೇಲೆ ಅಪಾರವಾಗಿರುವಂತಹ ಭಕ್ತಿ ಶ್ರದ್ಧೆಯನ್ನಿಟ್ಟು ಅತ್ಯಂತ ಶ್ರೇಷ್ಠ ವಸ್ತುನಿಷ್ಠ ಪತ್ರಿಕಾಕರ್ತರಾಗಿ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಸ್ಥಾನಿಕ ಸಂಪಾದಕತ್ವವನ್ನು ಹೊಂದಿ ಸಂಪಾದಕರಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಸದಾನಂದ ಜೋಶಿ ಅವರೇ, ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಕಲ್ಲಪ್ಪ ಹತ್ತಾಪುರಿ ಅವರೇ, ದಾಸೋಹ ಸೇವೆಯನ್ನು ಮಾಡಿರುವಂತಹ ವಿಶೇಷವಾಗಿ ಅವಿನಾಶ್ ಜಾಧವ್ ಅವರು, ಮುದ್ರಣ ಸೇವೆಯನ್ನು ಮಾಡಿರ್ತಕ್ಕಂಥ ಸಂಜೀವನ್ ಯಾಕಾಪುರ್ ಅವರು, ವಿಶೇಷವಾಗಿ ಕರುಳು ಸಂಘದವರು ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಇವತ್ತು ಕಲಬುರಗಿ ಬೀದರ್ ಎಲ್ಲ ಅನೇಕ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮತ ಬಾಂಧವರೇ, ಅನುಭಾವಿಗಳೇ ಮತ್ತು ಎಲ್ಲ ಕಾರ್ಯಕ್ರಮವನ್ನು ಸಕ್ರಿಯವಾಗಿ ಶಾಶ್ವತವಾಗಿ ಭಕ್ತಿಯಿಂದ ಕೇಳುತ್ತಿರುವಂತಹ ಎಲ್ಲ ಭಕ್ತಾದಿಗಳೇ, ಮಾತೆಯರೇ, ಪತ್ರಿಕಾ ಬಂಧುಗಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು. ಅನುಭಾವಿಗಳಾಗಿರ್ತಕ್ಕಂಥ ವ್ಯೋಮಕಾಯದ
ಮಹಾನ್ ಶಿವಶರಣರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಂತಹ ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿದ್ದಾರಂತಂದ್ರ, ನಿಜವಾಗಿ ನಮಗೆ ಶಾಂತಿ ಶಾಂತಿ ಅನ್ನೋದು ಎಲ್ಲಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ 12ನೇ ಶತಮಾನದ ಅಲ್ಲಮ ಪ್ರಭುಗಳು ಬಹಳ ಮಹತ್ವದ ಒಂದು ವಾಕ್ಯವನ್ನು ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ. 1 ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು, ಬಹಳ ಲಕ್ಷ ಕೇಳಿದ್ರು, 1 ಕೋಟಿ ವರ್ಷ ಮಹಾಯೋಗವ ಮಾಡಿದ ಫಲವು ಎಲ್ಲಿ ಸಿಗ್ತಾ ಇದೆ ಅಂದ್ರ, ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದ. ಇದರ ಅರ್ಥ ಏನಂದ್ರ, 1 ಕೋಟಿ ವರ್ಷ ನೀವು ಯೋಗ ಮಾಡಿದ್ರು ಕೂಡ ಒಂದು ಸಲ ಚಿಂಚೋಳಿಯ ಸದ್ಗುರು ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವಕ್ಕೆ ಬಂದು ಚನ್ನಬಸವ ಅಂತ ಧ್ಯಾನ ಮಾಡಿದ್ರ ಕೋಟಿ ವರ್ಷದ ಯೋಗದ ಫಲ ನಿಮಗೆ ದೊರಕ್ತಾ ಇದೆ ಅನ್ನುವಂಥ ಮಾತನ್ನ ಅಲಮಪ್ರಭುಗಳು ಹೇಳ್ತಾ ಇರ್ತಾರೆ. ಅಂದ ಮೇಲೆ ನೀವೆಲ್ಲ ತಮ್ಮೆಲ್ಲ ಕಾರ್ಯಗಳನ್ನ ಬದಿಗಿರಿಸಿ ಈ ಸ್ಥಾನಕ್ಕೆ ಬಂದಿದ್ದೀರಿ ಅಂದ ಮೇಲೆ ನಿಜವಾಗಿ 1 ವರ್ಷ 1 ದಿನ ಅಲ್ಲ, ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಆರ್ಕೂಡದ ಚನ್ನಬಸವ ಶಿವಯೋಗಿ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಮಹಾತ್ಮರ ದರ್ಶನ ಮಾಡಿದ್ರೆ ಏನ್ ಫಲ ಸಿಗ್ತದ್ರಿ, ಅವರ ಧ್ಯಾನ ಮಾಡಿದ್ರೆ ಏನ್ ಸಿಗ್ತಾ ಇದೆ, ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿದ್ರೆ ಏನ್ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಕೇಳಿದಾಗ, ಯಾಕೆಂದ್ರ ಇಲ್ಲೆಲ್ಲ ಇಲ್ಲಿ ವೇದಿಕೆ ಮೇಲೆ ಕುಂತಾರಲ್ಲ ಇವರೆಲ್ಲ ಭಕ್ತಿವಂತ ಶಾಸಕರಿದ್ದಾರೆ, ಭಕ್ತಿವಂತ ಶಾಸಕರು. ಯಾಕೆಂದ್ರೆ ನಮ್ಮ ರಾಜ್ಕುಮಾರ್ ಪಾಟೀಲ್ ತೆಲಕೂರ್ ಅವರು, ಅವಿನಾಶ್ ಜಾಧವ್ ಅವರು, ಸಂಜೀವನ್ ಯಾಕಾಪುರ್ ಅವರು, ಡಾಕ್ಟರ್ ಉಮೇಶ್ ಜಾಧವ್ ಅವರು, ಇವರೆಲ್ಲ ಹೆಂಗಂದ್ರ ಭಕ್ತಿವಂತ ಶಾಸಕರು. ಯಾರು ನಮ್ಮ ನಾಡಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ, ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದ್ರು ಕೂಡ ಭಕ್ತಿಯ ಬಗ್ಗೆ ಗುರುವಿನ ಬಗ್ಗೆ ಅಭಿಮಾನ ಇಟ್ಕೊಂಡು ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಸದಾ ಕಾಲ ಗುರುವಿನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಪುರಾಣದ ಕಥೆಯನ್ನು ಹೇಳ್ತಾ ಇಲ್ಲ, ನಡೆದಂತಹ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಚನ್ನಬಸವ ಶಿವಯೋಗಿಗಳು ಲಿಂಗೈಕ್ಯರಾಗಿ 72 ವರ್ಷ ಆಯ್ತು. ಅವರ ಅದ್ಭುತವಾಗಿರ್ತಕ್ಕಂಥ ಪವಾಡ, ಆಧ್ಯಾತ್ಮದ ಶಕ್ತಿ ಅಂಥದ್ದೇ ಅನ್ನುವಂಥ ಮಾತನ್ನ ನಡೆದಂತ ಘಟನೆಯನ್ನು ಹೇಳ್ತಾ ಇದ್ದೀರಿ. ಸುಮಾರು 50 ವರ್ಷಗಳ ಪೂರ್ವದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಎನ್ನುವಂತ ಗ್ರಾಮದಲ್ಲಿ ಲಿಂಗೈಕ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ಅಂದ್ರೆ ಚನ್ನಬಸವ ಶಿವಯೋಗಿಗಳ ಶಿಷ್ಯರಾಗಿರ್ತಕ್ಕಂಥ ಗುರುಲಿಂಗ ಶಿವಾಚಾರ್ಯರು ಪೂಜೆಯನ್ನ ಮಾಡ್ತಾ ಇದ್ರು. ಶಿವಶರಣಪ್ಪ ಪಾಟೀಲ್ ಮಂಠಾಳ್ ಅವರ ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುಗಳ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಸೇಡಂ ತಾಲೂಕಿನ ಬಸವರಾಜಪ್ಪ ದೇಶಮುಖರವರು ಮಂಠಾಳ ಗ್ರಾಮಕ್ಕೆ ಹೋಗ್ತಾರೆ. ಅಪ್ಪ ಅವ್ರ ದರ್ಶನ ಮಾಡೋಣ ತಿಳ್ಕೊಂಡು ದರ್ಶನ ಮಾಡ್ತಾ ಇದ್ದಾರೆ, ಆಶೀರ್ವಾದ ಕೊಡ್ತಾ ಇದ್ದಾರ. ಅಲ್ಲಿರ್ತಕ್ಕಂಥ ಶಿವಶರಣಪ್ಪ ಪಾಟೀಲ್ ಗೌಡ್ರು, ಅಪ್ಪವರೇ ನಿಮ್ ದರ್ಶನ ಎಲ್ಲ ಮಾಡ್ಯಾರ ಬಸವರಾಜಪ್ಪ ಅವರು, ಸ್ವಲ್ಪ ನಮ್ಗೆ ಹೊಲಕ್ಕೆ ಹೋಗಿ ಬರ್ತೀವಿ, ತೋಟಕ್ಕೆ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆಗಿಲ್ಲಪ್ಪ ನಮ್ಮ ಪೂಜಾ ಮುಗಿಯುವವರೆಗೆ ನೀವು ತೋಟಕ್ಕೆ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರ. ಬಸವರಾಜಪ್ಪ ದೇಶಮುಖರು ಹೊಸ ಜೀಪ್ ಇರ್ತರು, ಕಮಾಂಡರ್ ಜೀಪ್. ಈ ಕಮಾಂಡರ್ ಜೀಪ್ ಬಂದ ಆಗಿನ ಕಾಲಕ್ಕೂ ಜೀಪ್ ಬಹಳ ಸುಂದರವಾಗಿರ್ತಕ್ಕಂಥ ಜೀಪ್ ಇತ್ತು. ಜೀಪ್ನಲ್ಲಿ ಕೂತ್ಕೊಂಡು ಬಸವರಾಜಪ್ಪ ದೇಶಮುಖ ನಡೆಸ್ತಾ ಇದ್ದಾರ. ಶಿವಶರಣಪ್ಪ ಪಾಟೀಲ್ರು ಎಲ್ಲಾ ಭಕ್ತರು ಹಿಂದುಗಡೆ ಕೂಡ್ತಾ ಇದ್ದಾರ. ತೋಟಕ್ಕೆ ಹೋದ್ರು, ಜೀಪ್ನ ಕೂತ್ಕೊಂಡು ತೋಟಕ್ಕೆ ಹೋದ್ರು. ಬಹಳ ಲಕ್ಷ ಕೊಟ್ಟು ಕೇಳಿದ್ರು. ಎಂಥ ಘಟನೆ ಆಯ್ತಂದ್ರ, ತೋಟಕ್ಕೆ ಹೋದಾಗ ಶಿವಶರಣಪ್ಪ ಪಾಟೀಲ್ರಿಗೆ 150 ಎಕರೆ ಜಮೀನು. ಬಸವರಾಜಪ್ಪ ದೇಶಮುಖರು ಜೀಪ್ ನಡೆಸ್ತಾ ಇದ್ದಾರ. ಕಬ್ಬಿನ ಗಾಣಕ್ಕೆ ಕರ್ಕೊಂಡು ಹೋದ್ರು. ಕಬ್ಬಿನ ಹಾಲು ಕುಡಿಯೋಣ ತಿಳ್ಕೊಂಡು ಗಾಣದ ಸಮೀಪಕ್ಕೆ ಹೋಗ್ತಾ ಇದ್ದಾರ. ಅಲ್ಲಿ ಏನಾಗಿತ್ತಂದ್ರ, ಕಬ್ಬಿನ ಗಾಣ ಹೊಡೆದಾಗ ಬೆಳ್ಳಗೆ ಸಿಪ್ಪಿ ಇರ್ತದೆ ನೋಡ್ರಿ, ಸಿಪ್ಪಿ ನೆಲದ ಮೇಲೆ ಎಲ್ಲಾ ಕಡೆ ಸಿಪ್ಪಿ ಹಾಕಿದ್ರು, ಎಲ್ಲಾ ಕಡೆ ಸಿಪ್ಪಿ ಬಿದ್ದಿತ್ತು. ಜೀಪ್ ನಡೆದಿತ್ತು. ದಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂತ್ಕೊಂಡು ಹೋಗ್ತಾ ಇದ್ದಾರ. ಪೋರಿ 20 ಎಕರೆ ನಿಂಬೆ ಗಿಡ ಹಚ್ಚೀರಿ, 10 ಎಕರೆ ಮಾವಿನ ಗಿಡ ಹಚ್ಚೀರಿ, 50 ಎಕರೆ ಕಬ್ಬು ಹಚ್ಚೀನಿ ಅಂತ ಮಾತಾಡ್ತಾ ಜೋಶದಲ್ಲಿ ನಡೀತಾ ಇದ್ದಾರ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು 5 ನಿಮಿಷದಲ್ಲಿ ಒಮ್ಮೆಲೆ ಸಮೀಪಕ್ಕೆ ಬಂದ ಕೂಡಲೇ ಶಿವಶರಣ ಪಾಟೀಲ್ ಅಂತಾನ, ಯಪ್ಪ ಬಸವರಾಜಪ್ಪ ಬಾಯಿ ಬಂತು. ಒಮ್ಮಿಂದಲೇ ಬಾಯಿ ಬರ್ತದೆ. ಯಾಕಂದ್ರೆ ಅದೆಲ್ಲ ಸಿಪ್ಪಿ ಹಾಕಿರಲ್ಲ, ಬಾಯಿ ಕಂಡಿಲ್ಲ. ಬಾಯಿ ಬಂತು, ಬೀಳ್ತೀವಿ ಹಾಗೆ ತಿಳ್ಕೊಂಡು ಹೋದಾಗ ನೇರವಾಗಿ ದೀಪ ಬಾಯಿ ಸಮೀಪಕ್ಕೆ ಬಾಯಿದಾಗ ಹೋಗ್ತದ. ಚನ್ನಬಸವ ಅಂತ ಧ್ಯಾನ ಮಾಡ್ತಾರ. ಆದ್ರೆ ದೀಪ ಬಾವಿಯಲ್ಲಿ ಬೀಳೋದಿಲ್ಲ, ದಡದ ಮೇಲೆ ಹೋಗಿ ನಿಲ್ತಾ ಇದೆ. ಇದು ನಾನು ಪುರಾಣದ ಕಥೆಯನ್ನು ಹೇಳ್ತಾ ಇಲ್ಲ, ನಡೆದಂತ ಘಟನೆ ಹೇಳ್ತಾ ಇದ್ದೀನಿ.
ಅವ್ರಿಗೆ ಒಂದು ಚಿಕ್ಕ ಒಂದು ಗಾಯನೂ ಕೂಡ ಆಗಿಲ್ಲ, ಅವ್ರಿಗೆ ಏನೂ ಆಗ್ಲಿಲ್ಲ, ಎಲ್ಲ ಜನರು ಬದುಕೊಳ್ಳೋದು ನಡೆದಂತ ಘಟನೆ ಅಂದ್ರ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಅದಕ್ಕಾಗಿ 12ನೇ ಶತಮಾನದಲ್ಲಿ ಹಲವು ಪ್ರಭುಗಳು ಹೇಳ್ಯಾರ, ತಮ್ಮದೇರ ಭಕ್ತರೇ ನಿಮ್ಗ ಬೆಳ್ಳಿ ಬಂಗಾರ ಏನೆಲ್ಲ ಗಳಿಸಿರ್ಬೋದು, ಆದ್ರ ನಿಮ್ಗೆ ಯಾರೂ ಬಂಧುಗಳಾಗಿ ಬರುವುದಿಲ್ಲ. ನಿಮಗೆ ಕಂಟಕ ಬಂದಾಗ, ಸಾವು ಬಂದಾಗ ರಕ್ಷಣೆ ಮಾಡ್ತಕ್ಕಂಥ ಒಂದು ಮಹಾನ್ ಶಕ್ತಿ ಇದೆ, ಅದೇ ಚನ್ನಬಸವ ಶಿವಯೋಗಿ ಆಶೀರ್ವಾದ ಇರ್ತಕ್ಕಂಥ ಶಕ್ತಿ. ಆ ಭಕ್ತಿಯ ಮೇಲೆ ಯಾರು ಧ್ಯಾನವನ್ನು ನಡೀತಾ ಇದ್ದೀರಿ ಅವರಿಗೆ ಆಶೀರ್ವಾದ ಆಗ್ತಾ ಇದೆ. ಇದು ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಇದೆಲ್ಲ ಭಕ್ತಾದಿಗಳು ಬಂದಿರು, ಪ್ರತಿಯೊಬ್ಬರ ಜೀವನದಲ್ಲಿ ಆರ್ಕೂಡ್ ಮಠದ ಭಕ್ತರ ಜನತೆಯ ಹೃದಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇಂಥ ಘಟನೆಗಳು ನಡೆದಾವ. ಅದೆಲ್ಲ ಕೂಡಿಸಿ ಬರೆದ್ರೆ ಸುಮಾರು 1000 ಪೇಜಿನ ಗ್ರಂಥ ಆಗ್ತದೆ. ಈಗಾಗಲೇ ಮುತ್ಯ ಪುರಾಣ ಬರೆದ ಅದರ ಜೀವಂತ ನಡೆದಂತ ಘಟನೆಯನ್ನು ಬರೆದ್ರೆ 1000 ಪೇಜ್ ಆಗ್ತದೆ. ಅದಕ್ಕಾಗಿ ಆ ಗ್ರಂಥವನ್ನು ನೀವೆಲ್ಲ ಅಭ್ಯಾಸ ಮಾಡಬೇಕು, ಅವರ ಚರಿತ್ರೆಯನ್ನು ಅಭ್ಯಾಸ ಮಾಡಬೇಕು. ಆ ದಿಶೆಯಲ್ಲಿ ತಾವೆಲ್ಲ ಭಕ್ತಾದಿಗಳು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಮಾನವರಾಗಿ ಬಾಳ್ತಾ ಇದ್ದೀರಿ. ಅದರ ಅನುಭಾವಿ ಕವಿ ಓದುಗಳಿಗೆ ಕೇಳ್ತಾ ಇದ್ದಾನ, ಮಾನವ ಮಾನವ ಅಂತ ಯಾರಿಗೆ ಕರಿಬೇಕು? ಯಾರಿಗೆ ಕರಿಬೇಕಂದ್ರೆ ಮಾನವ 3 ಅಕ್ಷರವ. ಮಾನವ, ಮ ಅಂದ್ರ ಮಾನವೀಯತೆ ಇರಬೇಕು, ನ ಅಂದ್ರ ನಮ್ರತೆ ಇರಬೇಕು, ವ ಅಂದರೆ ವಂದ್ಯನಾಗಿರ್ಬೇಕು, ಅಂದ್ರೆ ನಮಸ್ಕರಿಸಲು ತಕ್ಕವನಾಗಿರ್ಬೇಕು. ಕೈಲಾಗ ಒಂದು ಬಾಟ್ಲಿ ಹಿಡಿದ್ರೆ ಯಾರು ನಮಸ್ಕಾರ ಮಾಡ್ತಾರೆ? ಬಾತ್ ಹಾಕಿರೋದು. ಅದಕ್ಕಾಗಿ ನಿಜವಾಗಿ ನಾವು ಮಾನವರಾಗಿ ಬಾಳ್ಬೇಕಾದ್ರೆ ದುಶ್ಚಟಗಳಿಗೆ ಬಲಿಯಾಗಲಾರದೆ ಸದ್ಗುಣಗಳನ್ನ ಅಳವಡಿಸಿಕೊಂಡು ಸದಾಕಾಲ ದೇವರ ಮೇಲೆ ಭಕ್ತಿ ಇಟ್ಕೊಂಡು ನಡೆದ್ರಂದ್ರ ಎಲ್ಲಾ ಕಷ್ಟಗಳು ದೂರ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಒಂದು ಸಣ್ಣ ಘಟನೆಯನ್ನ ನಾನು ಹೇಳ್ತಾ ಇದ್ದೀರಿ. ಸುಂದರವಾಗಿರ್ತಕ್ಕಂಥ ಉದ್ಯಾನವನ, ಬೃಹದಾಕಾರವಾಗಿರ್ತಕ್ಕಂಥ ಉದ್ಯಾನವನ, ಆ ಉದ್ಯಾನದಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ಏನಾಯ್ತಂದ್ರ ಬಹಳ ಹಸಿರಾಗಿ ಹುಲ್ಲು ಬೆಳೆದಿತ್ತು. ಹುಲ್ಲು ಬೆಳೆಯುವಂತ ಸಂದರ್ಭದಲ್ಲಿ ಒಂದು ಒಂಟೆ ಆ ಹುಲ್ಲಿನ ಸಮೀಪಕ್ಕೆ ಬಂದು ಕಾಲಿನಿಂದ ಹುಲ್ಲು ತುಳಿತಾ ಇತ್ತು. ಆದ್ರ ಟೊಂಗೆಯ ಮೇಲೆ ಅಂದ್ರೆ ಗಿಡದ ಟೊಂಗೆಯ ತಪ್ಪಲುಗಳನ್ನು ತಿಂತಾ ಇತ್ತು ಒಂಟಿ. ಆಗ 21 ವರ್ಷದ ಯುವಕ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ರಿ ಈ ಒಂಟಿ ಏಟ್ ಹುಚ್ಚದ? ಹಸಿರಾಗಿರ್ತಕ್ಕಂಥ ಹುಲ್ಲು ತೆಳಗದ, ಅದನ್ನು ಬಿಟ್ಟು ಹೊಂಟದ ಟೊಂಗೆಯಲ್ಲಿರ್ತಕ್ಕಂಥ ಎಲೆಗಳನ್ನು ತಿಂತಾ ಇದ್ದಾನೆ, ಎಂತ ಮೂರ್ಖದ ಅಂತ ತಿಳ್ಕೊಂಡು ಒಂಟಿಗೆ 21 ವರ್ಷದ ಯುವಕ ಪ್ರಶ್ನೆ ಮಾಡ್ತಾನ. ಆಗ ಒಂಟಿ 21 ವರ್ಷದ ಯುವಕನ ಕಡೆ ನೋಡ್ತದೆ, ನೋಡಿ ಯಾಕಪ್ಪ ಆತಮ್ಮ, ನನ್ನ ಕರ್ತವ್ಯ ನಾ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಮೂರ್ಖ ಅಂತೀರಿ? ನಾ ಮೂರ್ಖಲ್ಲ, ನಿಂಗೆ ತೋರಿಸ್ತಾ ಬಾ ಅಂತ ತಿಳ್ಕೊಂಡು ಆ ಒಂಟಿ ಕರ್ಕೊಂಡು ಹೋಗ್ತದೆ 21 ವರ್ಷದ ಯುವಕನಿಗೆ. ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂದ್ರೆ ಒಂದು ನಾಯಿ ಸತ್ತ ಪ್ರಾಣಿಯ ಮಾಂಸವನ್ನು ಹರಿದು 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 ತಿಂತಾ ಇತ್ತು. ನನಗೆ ಹುಚ್ಚಂತೆ ಹೋಗಿ ನೋಡಿ, ನಾಯಿ ಸತ್ತ ಪ್ರಾಣಿಯ ಮಾಂಸ ತಿಂತದ, ಅದು ಹುಚ್ಚದ ಅಂತ ತಿಳ್ಕೊಂಡು ಒಂಟಿ ಅಂತದ. ಆಗ ನಾಯಿ ಅವನ ಕಡೆ ನೋಡ್ತಾ ಇದೆ, ಹುಚ್ಚ? ನಾ ಹುಚ್ಚಲ್ಲ, ನಿಜವಾಗಿ ಹೊಲಸ ಯಾರು ತೋರಿಸ್ತವ ಅಂತ ತಿಳ್ಕೊಂಡು ಒಂದು ಗಟಾರಕ್ಕೆ ಹೋಗಿ ನೋಡಿದ. ಹಂದಿ ಗಟಾರದಾಗ ಇವತ್ತ ಗಟಾರ ತಿಂದು ಎಲ್ಲ ಕುಡಿತದ, ಹೊಲಸದ, ನಾ ಹೊರಸಲ್ಲ, ಹಂದಿ ಹೊರಸದ್ರು, ಹಂದಿ ಹೊರಸ ಅಂತ. ಆಗ ಹಂದಿ ಅಂತದ, ನಾ ಹೊಲಸಲ್ಲ, ನಿಮಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಹಂದಿ ಕರ್ಕೊಂಡು ಹೋಗ್ತದ. ಹಂದಿ ಕರ್ಕೊಂಡು ಹೋಗ್ತದೆ ಎಲ್ಲಿ ಅಂದ್ರ ಒಬ್ಬ ಹೆತ್ತ ತಾಯಿ ಮಾವಿನ ಗಿಡದ ಕೆಳಗಡೆ ಕೂತ್ಕೊಂಡು ತನ್ನ ಮಗನಿಗೆ ಹಾಲನ್ನು ಕುಡಿಸ್ತಾ ಇದ್ರು. ಆಗ ಹಂದಿ ಹೇಳ್ತದ, ಇದು ಚಿಕ್ಕ ಮಗುವಿನ ಕರ್ತವ್ಯ, ಚಿಕ್ಕ ಮಗು ತಾಯಿಯ ಎದೆ ಹಾಲನ್ನು ಕುಡ್ಕೊಂಡು ತಾಯಿಯ ತೊಡಿಮ್ಯಾಗ ಮಲಗ್ಯಾರ, ಇದು ಕರೆಕ್ಟ್. ಆದ್ರೆ ನಿಜವಾದ ಮೂರ್ಖ ಯಾರು ಹೊಲಸಿರೋದನ್ನು ತೋರಿಸಿದೆ ಅಂತ ತಿಳ್ಕೊಂಡು ಊರ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೆ. ಊರ ಹೊರಗಡೆ ಕರ್ಕೊಂಡು ಹೋದಾಗ ಹಂದಿ ಹೇಳ್ತದ, ನಾನು ಹೊಲಸಲ್ಲಪ್ಪ, 5 ಬಾಟ್ಲಿ ಕುಡಿದು ಆ ಚಿಕ್ಕ ಬಾಲಕ ಹಾಲು ಕುಡಿದು ತಾಯಿ ತೊಡಿಮ್ಯಾಗ ಮಲಗಿದ್ದ. ಆದ್ರೆ ಇವ ಅಲ್ಕೋ ಹಾಲು ಕುಡಿದು ನಾಯಿ ತೊಡಿಮ್ಯಾಗ ಕುಂತಾನಲ್ಲ, ಇವ ಮೂರ್ಖ, ನಾ ಮೂರ್ಖ ಅಂತ ತಿಳ್ಕೊಂಡು ಆ ನಾಯಿ ಕೇಳ್ತಾ ಇದ್ದ. ಅದಕ್ಕಾಗಿ ಹಂದಿ ಕೇಳ್ತಾ ಇದ್ವಿ. ಮತ್ತೊಂದು ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರ, ಸಾಂಕೇತಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಆದ್ರೂ ಕೂಡ ಪ್ರತಿ ಅಮಾವಾಸ್ಯೆಗ ಪ್ರತಿ ಸೋಮವಾರ ಬಂದು ಅನೇಕ ಜನ ಪಾದಕ್ಕೆ ಬಿದ್ದು, ಅಪ್ಪೋರೆ ನಮ್ಗೆ ಆಶೀರ್ವಾದ ಕೊಡ್ರಿ, ಅದ್ರ ಹೊಲ ಮನೆ ಆಶೀರ್ವಾದ ಕೊಡ್ಬೇಡ್ರಿ, ನನಗೆ ಹೊಲ ಮನೆ ಬೆಳ್ಳಿ ಬಂಗಾರ ಏನ್ ಬೇಕಾಗಿಲ್ಲ, ನನ್ನ ಗಂಡ 10 ಬಾಟ್ಲಿ ಕುಡಿತಾರೆ, ಆ 10 ಬಾಟ್ಲಿ ಬಿಡಿದ್ರಿ ಅಂದ್ರೆ ನಿಮ್ಗೆ 1 ಸರಿ ಬಂಗಾರ ಇಡ್ತಾರೆ ತಿಳ್ಕೊಂಡು ತಾಯಂದಿರ ಅಂತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ನಿಜವಾಗಿ ದುಶ್ಚಟಗಳಿಗೆ ನಾವು ಬಲಿಯಾಗಲಾರದೆ ಒಳ್ಳೆ ರೀತಿಯಾಗಿ ಜೀವನವನ್ನು ಸಾಗಿಸಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ಕಾಗದವು ಒಂದೇ, ಬರೀ ಕಾಗದವು ಒಂದೇ, ಚಿತ್ರಕಾರನ ಕೈಯಲ್ಲಿ ಸಿಕ್ಕಾಗ ಚಿತ್ರವಾಗುತ್ತದೆ, ಕವಿಯ ಕೈಯಲ್ಲಿ ಸಿಕ್ಕಾಗ ಪದ್ಯವಾಗುತ್ತದೆ, ಪ್ರೇಮಿಯ ಕೈಯಲ್ಲಿ ಸಿಕ್ಕಾಗ ಪ್ರೇಮ ಪದ್ಯವಾಗುತ್ತದೆ, ಪೆದ್ದನ ಕೈಯಲ್ಲಿ ಸಿಕ್ಕಾಗ ರದ್ದಿಯಾಗುತ್ತದೆ, ಮಗುವಿನ ಕೈಯಲ್ಲಿ ಸಿಕ್ಕಾಗ ಮುದ್ದೆ ಆಗುತ್ತದೆ.
ನಮ್ಮ ಜೀವನ ಒಂದೇ ಆದ್ರೂ ಕೂಡ ನಾವು ಜೀವನವನ್ನು ಹೇಗೆ ಸಾಗಿಸ್ತಾ ಇದ್ದೀವಿ ಆ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇಶದ ಭಾರತ ದೇಶದ ಸಂಸ್ಕೃತಿ ಉಜ್ವಲವಾಗಿರ್ತಕ್ಕಂಥದ್ದು ಆದರ್ಶ ಸಂಸ್ಕೃತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಂದು ನಡೆದಂತಹ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ. 1995 ಅಥವಾ 96 ಇಸ್ವಿಯಲ್ಲಿ ಭಾರತ ದೇಶದ ನಡೆದಂತಹ ಘಟನೆ ಹೇಳ್ತಾ ಇದ್ದೀರಿ. ನೀವೆಲ್ಲ ವಿಶ್ವದಲ್ಲಿ ಒಂದು ಚಿಕ್ಕ ರಾಷ್ಟ್ರ ಇದೆ, ಯಾವುದಂದ್ರೆ ಕೀನಿಯಾ ದೇಶ. ಕೀನಿಯಾ ದೇಶ ಅನ್ನುವಂಥ ಒಂದು ರಾಷ್ಟ್ರದ ಆ ರಾಷ್ಟ್ರದ ಒಬ್ಬ ಯುವಕ ಮಹಾರಾಷ್ಟ್ರದ ಔರಂಗಾಬಾದಕ್ಕೆ ಬಂದು ಅಭ್ಯಾಸವನ್ನು ಮಾಡ್ತಾ ಇದ್ದ. ಅವನ ಹೆಸರು ಏನಂದ್ರೆ ಲೋಂಗ್ ಎನ್ನುವಂತ ಹೆಸರಿನ ವಿದ್ಯಾರ್ಥಿ ಔರಂಗಾಬಾದಕ್ಕೆ ಬಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. 3 ವರ್ಷ ಅಭ್ಯಾಸ ಮಾಡ್ತಾ ಇದ್ದಾನ. ಅಭ್ಯಾಸ ಮಾಡಿ ಅಲ್ಲಿ ಒಬ್ಬ ಕಾಶಿನಾಥ್ ಗೌಳಿ ಎನ್ನುವಂತ ಒಬ್ಬ ವ್ಯಕ್ತಿ ಇರ್ತಾರೆ, ಕಿರಾಣಿ ಅಂಗಡಿ ಇಟ್ಕೊಂಡು. ಆ ಗೌಳಿ ಹತ್ತಿರ ಎಲ್ಲಾ ಕಿರಾಣಿ ಅಂಗಡಿಯನ್ನು ತೆಗೆದುಕೊಂಡು ಎಲ್ಲಾ ಅಭ್ಯಾಸವನ್ನ ಮಾಡಿ ಕಿರಾಣಿ ರೀತಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಲೋಂಗಿಗೆ ಏನಾಗ್ತಾ ಇದೆ ಅಂದ್ರೆ ಒಂದು 200 ರೂಪಾಯಿ ಉದುರಿ ಇರ್ತದೆ. ಯಾರ ಬಲ್ಲಿ? ಕಾಶಿನಾಥ್ ಗೌಳಿ ಹತ್ತಿರ 200 ರೂಪಾಯಿ ಉದುರಿ ಇರ್ತದ. ಅವತ್ತು ಆತ ಕೀನಿಯಾ ದೇಶಕ್ಕೆ ಹೋಗ್ತಾ ಇದ್ದಾನ. ಹೋಗಿ ಆ ವ್ಯಕ್ತಿ ಏನಾಗ್ತಾ ಇದ್ದಾರೆ ಅಂದ್ರೆ 2 ವರ್ಷದಲ್ಲಿ ಕೀನಿಯಾ ದೇಶದ MP ಆಗ್ತದೆ. ಕೀನಿಯಾ ದೇಶದ MP ಆದಾಗ ಆ MP ಅವರಿಗೆ ನೆನಪು ಬರ್ತದೆ, ನನಗೆ ಯಾರು ಸಹಾಯ ಮಾಡ್ಯಾರ? ಭಾರತ ದೇಶದ ಕಾಶಿನಾಥ್ ಗೌಳಿ ಸಹಾಯ ಮಾಡ್ಯಾರ ಅಂತ ತಿಳ್ಕೊಂಡು ಕೀನಿಯಾ ದೇಶದಿಂದ ಗಂಡ ಹೆಂಡತಿ ಇಬ್ರು ಭಾರತ ದೇಶಕ್ಕೆ ಬರ್ತಾರ, ಔರಂಗಾಬಾದಕ್ಕೆ ಬರ್ತಾರ. ಆ ಕಾಶಿನಾಥ್ ಗೌಳಿ ಹತ್ತಿರ ಹೋಗಿ ನನಗೆ ಶಾಲ್ ಹಚ್ಚಿ ಸನ್ಮಾನ ಮಾಡಿ ಹೂವಿನ ಹಾರ ಹಾಕಿ 200 ರೂಪಾಯಿ ಕೊಟ್ಟು ಬಂಗಾರದ ಉಂಗುರವನ್ನಿಟ್ಟು ಹೇಳ್ತಾ ಇದ್ದಾರ, ನಿಮ್ಮ ಉಪಕಾರ ನನಗೆ ಬಹಳ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿರ್ತಕ್ಕಂಥ ಪತ್ರಿಕಾ ಬಂಧುಗಳು ಆ ಲೋಗಿಗ, ಕೀನಿಯಾ ದೇಶದ ಲೋಗಿಗ ಪತ್ರಿಕಾ ಬಂಧುಗಳು ಪ್ರಶ್ನೆ ಮಾಡ್ತಾರೆ, ಏನ್ರಿ 200 ರೂಪಾಯಿ ಕೊಡೋ ಸಲುವಾಗಿ 200 ರೂಪಾಯಿ ಕೊಡುವ ಸಲುವಾಗಿ ಕೀನಿಯಾ ದೇಶದಿಂದ ಭಾರತ ದೇಶಕ್ಕೆ ಯಾಕೆ ಬಂದ್ರಿ? ಆಗ ಕೀನಿಯಾ ದೇಶದ ಮಹತ್ವದ ಮಾತನ್ನು ಲೋಂಗ್ ಎನ್ನುವಂತ ವ್ಯಕ್ತಿ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾನ, ಅಲ್ಲಪ್ಪ ನಾನು ಭಾರತ ದೇಶದಲ್ಲಿ 3 ವರ್ಷ ಅಭ್ಯಾಸ ಮಾಡೀನಿ, ನಾನು ಯಾಕೆ ಬಂದಿವರಿಗೆ ಋಣ ತೀರುದಂದ್ರ ಇದು ನನಗೆ ಭಾರತ ದೇಶ ಕಲಿಸಿರ್ತಕ್ಕಂಥ ಸಂಸ್ಕೃತಿಯ ಪಾಠ ಎನ್ನುವಂತ ಮಾತನ್ನ ಕೀನಿಯಾ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಅಂತ ಭಾವ ಯಾಕೆ ಬಂತಂದ್ರೆ ಭಾರತ ದೇಶದ ಸಂಸ್ಕೃತಿ ಕಲಿಸಿರುವಂತ ಒಂದು ಪಾಠ ಎನ್ನುವಂತ ಮಾತನ್ನ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಭಾರತ ದೇಶದಲ್ಲಿ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ಅನುಭವಿ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ತಿರ ಹಣ ಬಂದ್ರ ಸಂಪತ್ತು ಬಂದ್ರ ನೀವೆಲ್ಲ ಏನ್ ಮಾಡ್ಬೇಕಂದ್ರ ಹೆಂಡತಿ ಮಕ್ಕಳಿಗಾಗಿ ವಿನಿಯೋಗ ಮಾಡ್ರಿ, ಮನೆ ಕಟ್ರಿ, ಮಕ್ಕಳು ಮದುವೆ ಮಾಡ್ರಿ, ಎಲ್ಲಾ ಕಾರ್ಯ ಮಾಡ್ರಿ. ಆದ್ರೂ ಕೂಡ ಆತ ಗೌತಮ ಬುದ್ಧ ಅಂತ ಕಡೆ ಹೇಳ್ತಾ ಇದ್ದಾನೆ, 100 ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿ ಇದ್ದವರಿಗೆ ಒಂದು ಸಹಾಯ ಮಾಡು. ನೀನು ಮಾಡಿದ ಒಂದು ಸಹಾಯ 100 ಉಪದೇಶಗಳಿಗೆ ಸಮ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಆದಷ್ಟು ಮಟ್ಟಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾಲಿನ್ಯ ಹುಟ್ಟುಗ ಶ್ರೀಗಳವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ರಿಯಾಶೀಲ ಸ್ವಾಮೀಜಿಯವರಾಗಿ ಅವರು ಬಂದಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವಿನಾಶ್ ಜಾಧವ್ ರವರು, ಉಮೇಶ್ ಜಾಧವ್ ರವರು, ತೆರಕೂರ್ ಅವರು ಎಲ್ಲರೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅವಿನಾಶ್ ಜಾಧವ್ ಅವರು ಬಹಳ ಮಹತ್ವದ ಮಾತು ಹೇಳಿದರು. ಅವರು ಶಾಸಕರಾಗಿ ಬಹುಶಃ ಇಡೀ ಶಾಸಕರ ಒಂದು ಇತಿಹಾಸವನ್ನು ನೋಡಿದಾಗ, ಯಾಕೆಂದ್ರೆ ಈ ಒಂದು 2-3 ತಿಂಗಳದಾಗ ಎಲೆಕ್ಷನ್ ಅದ, 2-3 ತಿಂಗಳದಾಗ ಎಲೆಕ್ಷನ್ ಅದ. ಅವಿನಾಶ್ ಜಾಧವ್ ಹೇಳಿದ್ರಂದ್ರ, ಯಪ್ಪ ನಮಗೆ ಆಶೀರ್ವಾದ ಮಾಡ್ರಿ, ನಾನೇ ಶಾಸಕರಲ್ಲಿ ಅಂದಿಲ್ಲವರು. ಅಪ್ಪೋರಿ ವೇದಿಕೆ ಮೇಲೆ ಏನ್ ನಾಯಕರು ಬಂದಾರಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಹತ್ವದ ಒಳ್ಳೆ ಮಾತನ್ನ ನಮ್ಮ ಅವಿನಾಶ್ ಜಾಧವ್ ಅವರು ಹೇಳಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ತೆಲ್ಕೂರ್ ಅವರು ಮತ್ತು ಮಾತುಗಳನ್ನು ಆಡಬೇಕಾಗಿತ್ತು. ಆದ್ರೆ ಅವರ ಮನೆಯಲ್ಲಿ ಇವತ್ತು ಏನೋ ಒಂದು ದುಃಖದ ವಾತಾವರಣ ಆಗಿದೆ. ನಮ್ಮ ನಾಗನಗೌಡ ಪಾಟೀಲ್ ಅವರ ಸಹೋದರರು ಕೇವಲ 3 ದಿನ ನಾಗನಗೌಡ ಪಾಟೀಲ್ ಅವರು ಲಿಂಗೈಕ್ಯರಾಗಿದ್ದಾರೆ, ಬಹಳ ದುಃಖದಲ್ಲಿದ್ದಾರೆ. ಆದರೂ ನೋಡ್ರಿ ಇವತ್ತು ಕಷ್ಟದಲ್ಲಿದ್ದಾರೆ. ಅವರು ಸ್ವತಃ ಅವರ ಸಹೋದರರು ತೀರ್ಕೊಂಡಾರ. ಆದ್ರೂ ಕೂಡ ಗುರುವಿನ ಆಶೀರ್ವಾದ ಏನೇ ಕಷ್ಟ ಬಂದ್ರೂ ಕೂಡ ನಮ್ಮನ್ನು ರಕ್ಷಿಸುವಂತ ತಂದೆ ಹಾರ್ಕೂಡಿ ಶಿವಯೋಗಿದ್ದಾರೆ ಅಂತ ತಿಳ್ಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದುಃಖದಲ್ಲಿಯೂ ಬಂದಿದ್ದಾರೆ ಎಂದ ಮೇಲೆ ಅವರು ಸದಾಕಾಲ ಗುರುವಿನ ಆಶೀರ್ವಾದ ಇರ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿ, ನಮ್ಮ ರಾಠೋಡ್ ಅವರು ಅದ್ಭುತವಾಗಿರ್ತಕ್ಕಂಥ ಗಂಬಾಳಿ ಸಮಾಜದಲ್ಲಿದ್ದರೂ ಕೂಡ ಅವರ ಭಾಷೆ ಬೇರೆ ಆದ್ರೂ ಕೂಡ ಭಾವ ಹೆಂಗದಪ್ಪ ಅಂದ್ರೆ ವೀರಶೈವ ಸಂಸ್ಕೃತಿಯ ಭಾವದವರು ಬಹಳ ಸುಂದರವಾಗಿ ಅವರು ಕೂಡ ಮಾತನಾಡಿದರು. ಅದೇ ರೀತಿಯಾಗಿ ವಿಶೇಷವಾಗಿ
ಡಾಕ್ಟರ್ ವಾಸುದೇವ್ ಕುಲಕರ್ಣಿ ಅವರು ಇವತ್ತು ವೈದ್ಯರಿಗೆ ಸತ್ಕಾರವನ್ನು ಮಾಡಿದ್ದೀವಿ. ಅವ್ರು ಎಂಥ ವೈದ್ಯರಂದ್ರೆ ವಾಸುದೇವರಾವ್ ಕುಲಕರ್ಣಿ ಅವರು ಚಿಂಚೋಳಿಯಲ್ಲಿ ಬಹುಶಃ ಇಡೀ ನಮ್ಮ ಚಿಂಚೋಳಿ ಇತಿಹಾಸದಲ್ಲಿ 46 ವರ್ಷಗಳ ಪರ್ಯಂತರವಾಗಿ ಒಂದೇ ಗ್ರಾಮದಲ್ಲಿ 46 ವರ್ಷ ಸೇವೆ ಮಾಡಿದಂತಹ ಕೀರ್ತಿ ನಮ್ಮ ವಾಸುದೇವರಾವ್ ಕುಲಕರ್ಣಿ ಅವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಅವರ ಧರ್ಮ ಪತ್ನಿಯವರು ಕೂಡ ಇವತ್ತು ಕವಿಗಳಾಗಿದ್ದಾರೆ, ಕವಿಯತಿಯರಾಗಿದ್ದಾರೆ. ಅದೇ ರೀತಿಯಾಗಿ ಬಸವರಾಜ ಶಿವರಾಯ ಸುಂಕದವರು ಕೂಡ ಒಳ್ಳೆಯ ರೈತರಾಗಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚೆನ್ನಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕಲಿನಾಥ್ ಶಾಸ್ತ್ರಿ ಅಡ್ನೂರವರು, ಇವೆಲ್ಲ ಶಾಸ್ತ್ರಿಗಳನ್ನ ನೋಡ್ತೀರಿ. ಆದ್ರೆ ಕಲಿನಾಥ್ ಶಾಸ್ತ್ರಿ ಅಡ್ನೂರು ಹೇಗಿದ್ದಾರೆ ಅಂದ್ರೆ ಅವ್ರ ಒಂದು ಪುಸ್ತಕಗಳು ಅಷ್ಟೇ, ಯಾವುದೇ ಪಾಯಿಂಟ್ಸ್ ಬೇಕಾಗಿಲ್ಲ, ಯಾವುದೇ ಇತಿಹಾಸ ಬೇಕಾಗಿಲ್ಲ. ಇವತ್ತು 1 ತಿಂಗಳ ಪರ್ಯಂತರ ಪುರಾಣವನ್ನು ತಿಳ್ಕೊಂಡು ಹೇಳಿದಾಗ ಯಾವುದೇ ಪುಸ್ತಕ ಇಲ್ಲಾರದೆ ತಿಂಗಳಗಟ್ಟಲೆ ಪ್ರವಚನ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಲಿನಾಥ್ ಶಾಸ್ತ್ರಿ ಅಡ್ನೂರವರಿಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಅಂಥವ್ರು ಇವತ್ತು 2ನೇ ಬಾರಿಗೆ ನಮ್ಮ ಚಿಂಚೋಳಿಗೆ ಒಂದು ಪುರಾಣವನ್ನು, ನಮ್ಮ ದಾನೇಶ್ವರಿಯ ಪುರಾಣವನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಸಂಗಮೇಶ್ ಪಾಟೀಲ್ ಗದಗ ಅವರು ಸುಂದರವಾಗಿ ಗಾಯನವನ್ನು ಮಾಡಿದ್ದಾರೆ. ನಮ್ಮ ಅಶೋಕ್ ಆಳಂದ್ ತಬಲಾ ವಾದಕರಾಗಿ ಅವರ ತಂದೆಯಾಗಿರ್ತಕ್ಕಂಥ ಬಸವರಾಜ್ ತೇಲಿಯವರು ಹರಕೋಡು ಬೆಟ್ಟದಾಗ 1 ತಿಂಗಳ ಹರಕೋಡು ಬೆಟ್ಟದಾಗಿದ್ದರು. ಅವರು ಮೂಲತಃ ಬಹುರೂಪಿಗಳು. ಸುಮಾರು 40 ವರ್ಷಗಳ ಪೂರ್ವದಲ್ಲಿ ಹಗಲ ನಾವು ಅಭ್ಯಾಸ ಮಾಡಿ ಹುಬ್ಬಳ್ಳಿಯಲ್ಲಿ ಅಭ್ಯಾಸ ಮಾಡಿ ಹರಕೋಡಕ್ಕೆ ಬಂದಾಗ ನಮ್ಮ ಅಕ್ಟೋಬರ್ ಸೂಟಿ ಇರ್ತಾವಲ್ಲ, ಅಕ್ಟೋಬರ್ ಸೂಟಿದಾಗ ಪತ್ರಿಕೆಗಳ ಕೆಳಗೆ ಕೂತಾಗ ಇವರಪ್ಪ ಬಸವರಾಜ 3 ತಾಸು ಬಹುರೂಪಿ ಪಾತ್ರ ಮಾಡ್ತೀನಿ, ವೇಶ್ಯಗಾರ ಅಂತಾರೆ ಅವರು. ಆದ್ರೆ ಅವರು ವೇಶ್ಯಗಾರಲ್ಲ, ಭಕ್ತಿಯಗಾರರಾಗಿ ಇವತ್ತು ಹರಕೋಡು ಬೆಟ್ಟಕ್ಕೆ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಅವರು ತಬಲಾ ಭಾರತಾರೆ. ಯಾಕಂದ್ರೆ ಒಬ್ಬ ಅನುಭವ ಹೇಳೋಣ, ತಬಲಾ ಬೆಳೆಯೋದು ಬೇರೆ ಅಂತ, ತಬಲಾ ಬೆಳೆಯೋದು ಬೇರೆ, ತಬಲಾ ಭಾರಿಸೋದು ಬೇರೆ, ತಬಲಾ ನುಡಿಸೋದು ಬೇರೆ. ತಬಲಾ ನುಡಿಸುವ ಸಾಲಿನಲ್ಲಿ ನಮ್ಮ ಬಸವರಾಜ್ ಇದ್ದಾನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸದಾನಂದ ನಮ್ಮ ಅಶೋಕ್ ಆಳಂದ್ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸದಾನಂದ ಜೋಶಿ ಅವರು ಹರಕೋಡು ಮಠದಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡು ವಸ್ತುನಿಷ್ಠ ಪತ್ರಿಕಾಕರ್ತರಾಗಿ ಅವರು ಅದ್ಭುತವಾಗಿರ್ತಕ್ಕಂಥ ಲೇಖನವನ್ನು ಪತ್ರಿಕೆಯನ್ನು ನಾವೆಲ್ಲ ಓದೀವಿ. ಇನ್ನೂ ಎತ್ತರ ಮಟ್ಟಕ್ಕೆ ಅವರು ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ವಿಶೇಷವಾಗಿ ದಾಸೋಹ ಸೇವೆಯನ್ನು ರವೀಂದ್ರ ಜಾಧವ್ ಅವರು, ಮುದ್ರಣ ಸೇವೆಯನ್ನು ಸಂಜೀವನ್ ಯಾಕಾಪುರ್ ಅವರು ಎಲ್ಲರೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಶಂಕರಗೌಡ ಅಲ್ಲಾಪುರ್ ಅವರು ಮತ್ತು ಶಶಿಧರ್ ಯಾದವ್ ಹಾಗೂ ಅವರ ತಂಡದವರು ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಕೇವಲ ಒಬ್ಬ ವ್ಯಕ್ತಿಯಿಂದ ಜಾತ್ರೆ ಆಗ್ತಾ ಇಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸೇವಾ ಮಾಡಿರಿ ಅವರೆಲ್ಲರಿಗೂ ಕೂಡ ಹಾರ್ಕೊಡ್ತೀನಿ, ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಉಗಾದಿ ಹಬ್ಬದ ದಿವಸ, ಹೋದ ಉಗಾದಿ ಹಬ್ಬದ ಮರುದಿವಸ ಆ ಮಾತು ಹೇಳಬೇಕೇ ಆಗ್ತದೆ. ಉಗಾದಿ ಹಬ್ಬದ ಮರುದಿವಸ ವಿಜಯವಾಣಿ ಪೇಪರ್ ಓದಿದಾಗ ಅದರಾಗ ಒಂದು ಸಂದೇಶ ಬಂದಿತ್ತು. ಒಬ್ಬ ಜ್ಯೋತಿಷಿ ಪಂಚಾಂಗ ನೋಡ್ತಾರ, ಕರ್ನಾಟಕದಲ್ಲಿ ಶ್ರೇಷ್ಠ ಜ್ಯೋತಿಷ್ಯರ ಪಂಚಾಂಗ ನೋಡಿ ಮುಂದಿನದೆಲ್ಲ ಭವಿಷ್ಯ ಹೇಳ್ತಾರ, ಪಂಚಾಂಗ ಪ್ರಕಾರ ಹೇಳ್ತಾರ. ಅವ್ರು ಏನ್ ಹೇಳಿರಂದ್ರ ಪಂಚಾಂಗ ನೋಡಿ ಹೋದ ಉಗಾದಿ ಆದ ಕೂಡಲೇ ಒಂದು 8 ದಿವಸ ಬಂದಿತ್ತು ಪೇಪರ್ದಾಗ, ಈ ವರ್ಷ ಭಾರತ ದೇಶಕ್ಕೆ ಹಿಂದೆಂದು ಕಂಡು ಕೇಳಲರಿಯಲಾರದಂತ ಆಘಾತ ಆಗ್ತದ ಅಂತ ತಿಳ್ಕೊಂಡು ಪೇಪರ್ದಾಗ ಕೊಟ್ಟಿರೋರು. ನನಗೆ ಬಹಳ ಆಶ್ಚರ್ಯ ಆಯ್ತು, ಮನಸ್ಸಿಗೆ ಉದವಾಯ್ತು. ಏನಪ್ಪ ಪಂಚಾಂಗದವ್ರು ಹಿಂಗೆ ಬರ್ದಾರ, ಅವ್ರು ಏನೋ ಹೇಳಿದ್ರು ಸರಿ ಆಗ್ತದಂತ ಹೆಂಗೆ ತಿಳ್ಕೊಂಡು ಸತ್ಯ ಘಟನೆಯನ್ನು ಹೇಳ್ತಾ ಇದ್ದೀವಿ. ಪೂಜಾದ ರೂಪದಾಗ ಹೋಗಿ ಸ್ನಾನ ಮಾಡಿ ಪೂಜಾದಾಗ ಕುಂತು ಯಪ್ಪ ಚಂದ್ರಬಸವ ಶ್ರೀಯೋಗಿ ಜ್ಯೋತಿಷಗಾರರು ಪಂಚಾಂಗದವ್ರು ಏನೋ ಹೇಳ್ಯಾರ, ಆದ್ರೆ ಆ ಪಂಚಾಂಗಕ್ಕಿಂತಲೂ ಕೂಡ ಗುರುವಿನ ಶಕ್ತಿ ಮೇಲದ ಅನ್ನೋದನ್ನು ತೋರಿಸ್ಬೇಕಂತ ತಿಳ್ಕೊಂಡು ಧ್ಯಾನ ಮಾಡಿದಾಗ ಇಲ್ಲಿಯವರೆಗೆ ಯಾವುದೇ ಆಘಾತಕರ ಘಟನೆ ಆಗಿದೆ. ಘಟನೆ ಬೇರೆ ದೇಶದಾಗಿರ್ಬೋದು, ಎಲ್ಲ ಟಿವಿದಾಗ ನೋಡಿ, ಅದು ಭಾರತ ದೇಶಕ್ಕಾಗಿಲ್ಲ. ಯಾಕೆಂದ್ರೆ ಅದು ಹಾರ್ಕೋಡದ ಚನ್ನಬಸವ ಶಿವನಿಗೆ ಕೃಪಾಶೀರ್ವಾದ. ಇನ್ನ ಒಂದೇ ತಿಂಗಳದ ರೀ, ಮತ್ತು ಮುಗಿತಾರೆ ಅವ್ರು ಡೇಟ್, ಇನ್ನ 1 ತಿಂಗಳು ಅಂದ್ರೆ ಉಗಾದಿ ಬಂತು. 1 ವರ್ಷದ ಒಳಗೆ ಅಂತ ಹೇಳಿರೋ, 1 ವರ್ಷದೊಳಗೆ ಬಹಳ ಆಘಾತಕಾರಿ ಘಟನೆ ಭಾರತ ದೇಶಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಸೇವಕನಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಏನೇ ಕಂಠಕ್ಕೆ ಬಂದರೂ ಚನ್ನಬಸವ ಶ್ರೀಯೋಗಿ ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಕುಂದು ಆಗದಂತೆ ಆಶೀರ್ವಾದ ಮಾಡಿ ಅನ್ನುವಂಥ ಧ್ಯಾನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಠ ಬೆಳೀಲಿ, ನಮ್ಮ ಮಠಕ್ಕೆ ರೊಕ್ಕ ಕೊಡಲಿ. ಅಪ್ಪವ್ರು ಹೇಳಿದ್ರು ನೋಡಿ, ಬಂಗಾರ ಬೆಳಿ ಎಷ್ಟು ಮಂದಿ ಇರ್ತದೆ, ಬಂಗಾರ ಬೆಳಿ ಇಲ್ಲ ಅಂತ ಧ್ಯಾನ ಮಾಡೋದಿಲ್ಲ. ನಮ್ಮ ಭಕ್ತರಿಗೆ ಯಾರ ಹರಕೋಡು ಮಠದ ಮೇಲೆ ಭಕ್ತಿಯನ್ನು ನಡೀತಾ ಇದ್ದಾರೆ ಅವ್ರಿಗೆ ಏನೂ ತೊಂದರೆ ಆಗಲಾರ್ದಂತೆ ಆಶೀರ್ವಾದ ಮಾಡಿ ಅನ್ನುವಂಥ ಧ್ಯಾನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ವರ್ಷವೂ ಕೂಡ
ಮಳೆ ಬೆಳೆ ಚೆನ್ನಾಗಾಗಲಿ, ಸುಖ ಶಾಂತಿ ಆಗಲಿ. ಭಾರತ ದೇಶದ ಸಂತರ ಕೃಪಾಶೀರ್ವಾದದಿಂದ ಭಾರತ ದೇಶದಲ್ಲಿ ಸಾವಿರಾರು ಜನ ಆಧ್ಯಾತ್ಮಿಕ ಸಂತರಿದ್ದಾರೆ. ಆ ಸಂತರ ಕೃಪಾಶೀರ್ವಾದದಿಂದ ಕೇವಲ ಭಾರತ ದೇಶಕ್ಕಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಶಾಂತಿ ನೆಲೆಸಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಕಾಪಾಡಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಪುರಾಣದಾಗ ಹೇಳಿರಿ, ಬಂದ ಕೂಡಲೇ ಹೇಳಿದ್ರಿ. ಏನ್ ಹೇಳಿರಿ? ಅಪ್ಪವ್ರದ್ದು ಆಶೀರ್ವಚನ ಆಗತ್ತಂದ ಯಾರು ಎದ್ದು ಹೋಗ್ಬೇಡ್ರಿ ಅಂತ ಹೇಳಿ. ಆದ್ರೂ ಕೂಡ ಒಂದು 20 ಮಂದಿ ಹೋಗ್ಯಾರ ನೋಡಿ, 20 ಮಂದಿ ಲಿಸ್ಟ್ ಮಾಡಿದ್ರು, 20 ಮಂದಿ ಹೋಗ್ಯಾರ. ಆದ್ರೂ ಕೂಡ ಒಬ್ಬರಿಗೂ ಆಶೀರ್ವಾದ ಇರ್ತದ, ಆದ್ರ ಅವ್ರಿಗೆ 20% ಇರ್ತದೆ, ನಿಮಗೆ 80% ಇರ್ತದೆ. 80%. ಮುಂದಿನ ಸಲ ಅವ್ರನ್ನ ಹೋಗ್ಲಿಲ್ಲ, ಅವ್ರಿಗೆ 20 ಮತ್ತು 60 ಮಾರ್ಕ್ಸ್ ಬೀಳ್ತಾರೆ. ಅವ್ರಿಗೆ ಹೇಳ್ರಿ, ಮನೆಗೆ ಹೋಗಿ ಹೇಳ್ರಿ ಎಷ್ಟು ಹೋಗ್ಯಾರ ನೋಡ್ರಿ. ಸಾಮಾನ್ಯ ಮಾತು ಹೇಳ್ತಾರೆ. ಯಾಕಂದ್ರ ವರ್ಷಿಗೆ ಮಹಾತ್ಮರು ದೊಡ್ಡ ದೊಡ್ಡ ಶ್ರೇಷ್ಠ ಮಹಾತ್ಮರು ಬರ್ತಾರೆ. ಹಾರ್ಕೂಡದಲ್ಲಿ 80,000 ಜನ ಇರ್ತಾರೆ. 80,000 ಜನ ಹಾರ್ಕೂಡ ಜಾತ್ರಾ ಮಹೋತ್ಸವದಲ್ಲಿ ಇರ್ತದೆ. 25,000 ಜನ ನವಲಿಂಗ ಪಾಟೀಲ ಸಂಚಾಲನೆ ಮಾಡ್ತಾನ. 25,000 ಜನದಾಗ 5 ಜನನೇ ಎದ್ದು ಹೋಗೋದಿಲ್ಲ, 5 ಜನ ಹಾರ್ಕೂಡದಾಗ. ಆದ್ರ ಇಲ್ಲಿಂದ ಸ್ವಲ್ಪ ಭಾಳ ಜನ ಹೋಗ್ತಾರೆ, ನಡು ಖುಲಾನೆ ಆಗ್ತಿರ್ತೀರಿ 4-5 ವರ್ಷದಿಂದ. ಈಗೆಲ್ಲ ಬರ್ತಿದ್ದ 20 ಮಂದಿ ಹೋಗ್ಯಾರ. ಮುಂದಿನ ಸಲ ಅವರು ಸಹಿತ ಕೂಡುವಂತ ಮನಸ್ಸು ಹಾರ್ಕೂಡ ಚನ್ನಬಸವೇಶ್ವರ ಕೊಡ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸದಾಕಾಲ ನಿಮ್ಮೆಲ್ಲರಿಗೆ ಆಶೀರ್ವಾದ ಇರಲಿ. ಮತ್ತೆಲ್ಲ ಪತ್ರಿಕಾ ಬಂಧುಗಳಿದ್ದಾರೆ. ನಮ್ಮ ಉಮೇಶ್ ಜಾಧವ್ ಅವರು ಈ ಭಾಗದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಗೋಪಾಲ ದೇವ್ ಅವರ ಪುಣ್ಯತಿಥಿಯ ಸ್ಮರಣೋತ್ಸವವಾಗಿ, ತಂದೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿ ಎಲ್ಲಾ ಸಂತರನ್ನು ಬರಮಾಡಿಕೊಂಡು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಮುಂದೊಂದು ದಿನ ಒಂದು ಕೆಲಸ ಹೇಳಿದ ಅವ್ರಿಗೆ, ಒಂದು ಕೆಲಸ ಮಹತ್ವದ ಕೆಲಸ ಹೇಳಿದೆ. 2025 ಅದ, 24ಕ್ಕೆ ಆಗ್ತದ, 25ಕ್ಕೆ ಆ ಕೆಲಸ ಅದ. ಅವ್ರು ಏನ್ ಕೆಲಸ ಮಾಡಿದ್ರೆ ಆ ದಿನಕ್ಕೆ ಅದನ್ನ ಹೇಳ್ತೀನಿ, ಈಗ ಹೇಳೋದಿಲ್ಲ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಆಶೀರ್ವಾದ ಸದಾಕಾಲ ಇರಲಿ. ನಮ್ಮ ತೆಲ್ಪೂರವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಪರಮಾತ್ಮ ಕೊಡಲಿ. ಯಾಕಂದ್ರೆ ಹಾರ್ಕೋಡ ಮಠದ ಮೇಲೆ ಬಹಳ ಭಕ್ತಿ ಇಟ್ಟದ, ಅವ್ರಿಗೆ ಯಾವುದೇ ಕಂಟಕ್ಕೆ ಬರಲಾರ್ದು. ಏನೋ ಅಚಾನಕ್ ಅವ್ರ ಸಹೋದರ ನಾಗನಗೌಡರು ತೀರ್ಕೊಂಡಾರ, ಆದ್ರೂ ಕೂಡ ಅವ್ರ ದುಃಖದಲ್ಲಿದ್ದರೂ ಕೂಡ ಬಂದಾರ. ಅವ್ರಿಗೆ ಸದಾಕಾಲ ದೇವಿಗೆ ಆಶೀರ್ವಾದ ಇರಲಿ. ಅವಿನಾಶ್ ಜಾಧವ್ ಅವರಿಗೆ, ಸಂಜೀವನ್ ಯಾಕಾಪುರ್ ಅವರಿಗೆ, ನಮ್ಮ ರಾಠೋಡವರಿಗೆ, ಎಲ್ಲ ಜನರಿಗೆ ಮತ್ತು ಎಲ್ಲ ಕಲಾ ಬಂಧುಗಳಿಗೆ, ಪತ್ರಿಕಾ ಬಂಧುಗಳಿಗೆ, ತಾಯಂದ್ರಿಗೆ ಸದಾಕಾಲ ಆಶೀರ್ವಾದ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ನಾಡು, ನಮ್ಮ ದೇಶ, ನಮ್ಮ ಜನರು ಯಾವತ್ತೂ ಸುಖಕರವಾಗಿರಲಿ ಅಂತ ಆಶೀರ್ವಾದ ನೀಡಿದ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಂದನೆ ಹಾಕ್ರೆ ನಮ್ಮ ಜಾತ್ರಾ ಮಹೋತ್ಸವದ ಯುವ ಮುಖಂಡ ನಾಗರಾಜ್ ಮಲ್ಕೂಡ್ ಅವರಿಂದ. ಪರಮ ಪೂಜ್ಯ ಶ್ರೀ ಹಾರಕುಡ ಚನ್ನಬಸವೇಶ್ವರ ಶ್ರೀಗಳವರ 72ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನೆರವೇರಿರುವ ಶಿವಾನುಭವ ಚಿಂತನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ಕಾರಣೀಭೂತರಾದ ವೇದಿಕೆ ಮೇಲಿರುವ ಪರಮ ಪೂಜ್ಯರಿಗೂ, ಸಂಸದರಿಗೂ, ಶಾಸಕರಿಗೂ, ವಿವಿಧ ಪಕ್ಷದ ಮುಖಂಡರಿಗೂ, ಶ್ರೀಮಠದ ಸಕಲ ಭಕ್ತಾದಿಗಳಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಆರಕ್ಷಕ ವೃಂದದವರಿಗೂ ಸಹ ಹಾರಕುಡ ಶ್ರೀ ಸಮಸ್ತ ಸದ್ಭಕ್ತ ಮಂಡಳಿ ಹಾಗೂ ತರುಣ ಸಂಘ ಚುಂಚೋಳಿ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.